ಹಾಯ್ ಹಲೋ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇಂದಿನ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶ ಏನಂದರೆ ಸಾಮಾನ್ಯ ಜ್ಞಾನದ 100 ಪ್ರಶ್ನೆಗಳನ್ನು ಕವರ್ ಮಾಡುವಂಥ ಕೆಲಸವನ್ನು ಹೋದ ವಿಡಿಯೋದಲ್ಲಿ ಮಾಡಿದೆ. ಅದರಲ್ಲಿ 70 ಮಾತ್ರ ನೋಡಿದ್ವಿ. ಭಾಗ 2 ಅಲ್ಲಿ 30 ಉಳಿದ ಪ್ರಶ್ನೆಗಳನ್ನು ಮತ್ತು 50 ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ನೋಡುವಂಥ ಕೆಲಸವನ್ನು ಮಾಡೋಣ. ಟೈಮ್ ವೇಸ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ದ್ರವ ರೂಪದಲ್ಲಿರುವಂಥ ಏಕೈಕ ಲೋಹ ಯಾವುದು ಅಂತ ಕೇಳಿದ್ದಾರೆ. ದ್ರವ ರೂಪದಲ್ಲಿ ಕಂಡುಬರುವಂಥ ಏಕೈಕ ಲೋಹ ಯಾವುದಂದ್ರೆ ಅದು ಬಂದ್ಬಿಟ್ಟು ಪಾದರಸ ಅಂತ ಹೇಳ್ತಾರೆ. ಪಾದರಸ ಏನಿದೆಯಲ್ಲ ದ್ರವ ರೂಪದಲ್ಲಿ ಕಂಡುಬರುವಂಥ ಏಕೈಕ ಲೋಹ. ಇದನ್ನು ಥರ್ಮಾಮೀಟರ್ನಲ್ಲಿ ಬಳಸ್ತಾರೆ. ಎಲ್ಲಿ ಅಂದರೆ ಥರ್ಮಾಮೀಟರ್ನಲ್ಲಿ ಬಳಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಯಾವುದು ಪಾದರಸ ಅನ್ನೋದು ಗಾಜಿಗೆ ಅಂಟಿಕೊಳ್ಳೋದಿಲ್ಲ. ಇದರ ನಿರ್ವಹಣೆ ತುಂಬ ಕಷ್ಟವಾಗಿರುತ್ತೆ. ಯಾಕಂದರೆ ಇದು ಜಡ ಅತ್ಯಂತ ಜಡ ಲೋಹವಾಗಿರೋದ್ರಿಂದ ಇದನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿತ್ತು. ಇದರಿಂದ ಬರುವಂಥ ರೋಗ ಯಾವುದಂದರೆ ಮೀನಮಾಟ ಕಾಯಿಲೆ ಬರುತ್ತೆ. ಯಾವುದರಿಂದ ಮೀನಮಾಟ ಕಾಯಿಲೆ ಪಾದರಸದಿಂದ ಬರುವಂಥ ಒಂದು ರೋಗ ಆಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಬ್ರೋಮಿನ್ ಅನ್ನು ನೋಡಿದಾಗ ಇದು ದ್ರವ ರೂಪದಲ್ಲಿರುವಂಥ ಏಕೈಕ ಅಲೋಹವಾಗಿದೆ. ಯಾವುದು ಬ್ರೋಮಿನು ದ್ರವ ರೂಪದಲ್ಲಿರುವಂಥ ಏಕೈಕ ಅಲೋಹ. ಗ್ಯಾಲಿಯಂ ಏನಿದೆಯಲ್ಲ 5G ಟವರ್ಗಳಲ್ಲಿ ಮತ್ತು ಮೊಬೈಲ್ಗಳ ಉತ್ಪಾದನೆಯಲ್ಲಿ ಬಳಸುವಂಥ ಲೋಹ ಯಾವುದಂದರೆ ಗ್ಯಾಲಿಯಮ್. ಸೋಡಿಯಂ ಅಂತ ಬಂದಾಗ ಸೋಡಿಯಂ ಏನಿದೆಯಲ್ಲ ಅತ್ಯಂತ ಮೃದುವಾದಂಥ ಧಾತು. ಇದು ಮಾಂಸಖಂಡಗಳ ವ್ಯಾಕೋಚನೆಗೆ ಅಥವಾ ಸಂಕೋಚನೆಗೆ ಬೇಕಾಗುವಂಥ ಒಂದು ಧಾತುಗಳಲ್ಲಿ ಇದು ಸೋಡಿಯಂ ಪ್ಲಸ್ ಮ್ಯಾಗ್ನೀಸಿಯಂ ಅನ್ನುವಂಥ 2 ಧಾತುಗಳು ಮಾಂಸಗಳ ವಿಕೋಚನೆಗೆ ಬೇಕಾಗುವಂಥ 2 ಧಾತುಗಳಾಗಿದ್ದಾವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ದ್ರವ ರೂಪದಲ್ಲಿರುವಂಥ ಏಕೈಕ ಅಲೋಹ ಯಾವುದಂತ ಕೇಳಿದ್ದಾರೆ ನೋಡಿ. ಅವಾಗಲೇ ನಾನು ಹೇಳಿದೆ. ದ್ರವ ರೂಪದಲ್ಲಿರುವಂಥ ಏಕೈಕ ಅಲೋಹ ಯಾವುದಂದರೆ ಬ್ರೋಮಿನ್ ಅನ್ನೋದು. ಬ್ರೋಮಿನನ್ನು ಎಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂದರೆ ಕೊಠಡಿಯ ಉಷ್ಣಾಂಶದಲ್ಲಿ ಕಂಡುಬರುವಂಥ ಒಂದು ಅಲೋಹ ಯಾವುದಂದರೆ ಅದು ಬ್ರೋಮಿನ್. ಬ್ರೋಮಿನನ್ನು ಯಾವುದರ ರಾಣಿ ಅಂತ ಹೇಳಿರ್ತಾರೆ ಅಂದರೆ ರಾಸಾಯನಿಕಗಳ ರಾಣಿ ಅಂತ ಹೇಳಿರ್ತಾರೆ. ರಾಸಾಯನಿಕಗಳ ರಾಣಿ ಅಂತೇಳಿ ಬ್ರೋಮಿನ್ನ ಕರೆದ್ರೆ ರಾಸಾಯನಿಕಗಳ ರಾಜ ಅಂತ ಹೇಳಿ ಯಾವುದನ್ನು ಕರೀತಾರೆ ಕಮೆಂಟ್ ಬಾಕ್ಸಲ್ಲಿ ನೀವು ಏನು ಮಾಡಿ ಕಮೆಂಟನ್ನು ಮಾಡುವಂಥ ಕೆಲಸ ಮಾಡಿ. ನೆಕ್ಸ್ಟು ಪಾದರಸ ಆವಾಗಲೇ ಹೇಳಿದ್ವಿ. ಕ್ಲೋರಿನ್ ಅಂತ ಬಂದಾಗ ಕ್ಲೋರಿನನ್ನು ಸಸ್ಯಗಳಿಗೆ ಬೇಕಾಗುವಂಥ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಕ್ಲೋರಿನ್ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಅಯೋಡಿನ್ ಏನಿದೆಯಲ್ಲ ಅಯೋಡಿನು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಗೆ ಬೇಕಾಗುವಂಥ ಒಂದು ಮೂಲ ಧಾತುವಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಚಾಕುವಿನಿಂದ ಕತ್ತರಿಸಬಹುದಾದ ಸುಲಭವಾದ ಲೋಹ ಯಾವುದಂದರೆ ಅದು ಸೋಡಿಯಂ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೋಡಿಯಂನ ಸೂತ್ರ ಅಂತ ಬಂದಾಗ ಎಣ್ಣೆ ಬರುತ್ತೆ. ಎಣ್ಣೆ ಅನ್ನೋದು ಸೋಡಿಯಂನ ಸೂತ್ರ. ಚಾಕುವಿನಿಂದ ಕತ್ತರಿಸಲಿಕ್ಕೆ ಬರುವಂಥ ಅತಿ ಮೃದುವಾದಂಥ ಲೋಹ ಯಾವುದಂದರೆ ಅದು ಸೋಡಿಯಮು. ಸೋಡಿಯಮನ್ನು ಯಾವುದರಲ್ಲಿ ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾರೆ ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡ್ತಾರೆ. ಏನಕ್ಕೆ ಇದು ವಾತಾವರಣಕ್ಕೆ ಪ್ರತಿಕ್ರಿಯೆಯನ್ನು ಮಾಡಿ ಬೇಗ ಬೆಂಕಿಯನ್ನು ಹತ್ತಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಸೀಮೆ ಎಣ್ಣೆಯಲ್ಲಿ ಯಾಕೆ ಇಡ್ತಾರೆ ಅಂದರೆ ಸೀಮೆ ಎಣ್ಣೆ ಜೊತೆಗೆ ಇದು ವರ್ತಿಸೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಕಬ್ಬಿಣ ಅಂತ ಬಂದಾಗ ಇದು ಲೋಹವಾಗಿದ್ದು ಇದು ಏನಪ್ಪ ಅಂದರೆ ಕಬ್ಬಿಣದಲ್ಲಿ ವಿಧಗಳನ್ನು ಕಾಣಲಿಕ್ಕೆ ಸಿಗುತ್ತೆ. ಹೆಮಟೈಟು, ಮ್ಯಾಗ್ನೆಟೈಟ್ ಮತ್ತು ಲಿಮನೈಟು, ಸಿಡರೈಟ್ ಅನ್ನುವಂಥ 4 ಲೋಹದ ಕಬ್ಬಿಣದ ಇದನ್ನು ನೋಡ್ಲಿಕ್ಕೆ ಸಿಗುತ್ತೆ ವಿಧಗಳನ್ನು. ಕಬ್ಬಿಣದ ರಸ್ಟ್ ಅಂತ ಬಂದಾಗ ಕಬ್ಬಿಣದ ಸೂತ್ರವನ್ನು ಕೇಳ್ತಾರೆ. Fe2O3 2H2O ಅನ್ನೋದು ಕಬ್ಬಿಣದ ರಸ್ಟ್ನ ಒಂದು ಸೂತ್ರ ಆಗಿರುತ್ತೆ. ಅಲ್ಯೂಮಿನಿಯಂನ ಮೂಲ ಲೋಹ ಯಾವುದಂದರೆ ಬಾಕ್ಸೈಟ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ತಾಮ್ರ ಏನಿದೆಯಲ್ಲ ಮಾನವನು ಕಂಡುಹಿಡಿದಂಥ ಮೊದಲ ಲೋಹ ಯಾವುದಂದರೆ ಅದು ತಾಮ್ರ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ಸೋಡಿಯಮನ್ನು ಯಾವುದರಲ್ಲಿ ಸಂಗ್ರಹಿಸಿಡಲಾಗುತ್ತೆ ಅಂತ ಕೇಳಿದರೆ ಅವಾಗಲೇ ಹೇಳಿದೆ ನಾನು ಸೀಮೆ ಎಣ್ಣೆಯಲ್ಲಿ ಅಂತ. ನೆಕ್ಸ್ಟು ಇದರ ಉತ್ತರವನ್ನು ನೋಡೋದಾದರೆ ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾರೆ ಇದನ್ನು ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಏನಂತ ಕೇಳಿದ್ದಾರೆ. ನಾವು ದಿನಬಳಕೆಯಲ್ಲಿ ಯೂಸ್ ಮಾಡುವಂಥ ಉಪ್ಪಿನ ರಾಸಾಯನಿಕ ಹೆಸರನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ಸೋಡಿಯಂ ಕ್ಲೋರೈಡ್ ಆಗುತ್ತೆ. NaCl ಅನ್ನೋದು ಸಾಮಾನ್ಯ ಉಪ್ಪಿನ ಸೂತ್ರ. ಯಾವುದು NaCl ಸೋಡಿಯಂ ಕ್ಲೋರೈಡ್. ಎಣ್ಣೆ ಅಂದರೆ ಸೋಡಿಯಮು, Cl ಅಂದರೆ ಕ್ಲೋರೈಡು. ಸೋಡಿಯಂ ಕಾರ್ಬೋನೇಟ್ ಅನ್ನೋದೇನಿದೆಯಲ್ವಾ ಸೋಡಿಯಂ ಕಾರ್ಬೋನೇಟು ಬಟ್ಟೆ ಒಗೆಯುವಂಥ ಸೋಡಾದ ರಾಸಾಯನಿಕ ಹೆಸರು. ಯಾವುದು ಬಟ್ಟೆ ಒಗೆಯುವ ಸೋಡಾದ ರಾಸಾಯನಿಕ ಹೆಸರು ಯಾವುದಂದರೆ ಸೋಡಿಯಂ ಕಾರ್ಬೋನೇಟು. ಸೋಡಿಯಂ ಬೈಕಾರ್ಬೋನೇಟ್ ಯಾವುದಂದರೆ ಅಡಿಗೆ ಸೋಡಕ್ಕೆ ಯೂಸ್ ಮಾಡುವಂತಹ ಇದು ಯಾವುದಂದರೆ ಅಡಿಗೆ ಸೋಡಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಸೋಡಿಯಂ ಬೈಕಾರ್ಬೋನೇಟನ್ನು. ಇದರ ಸೂತ್ರ ಬಂದ್ಬಿಟ್ಟು NaHCO3 ಅಂತ ಹೇಳಿ. ಇದರ ಸೂತ್ರ ಬಂದ್ಬಿಟ್ಟು Na2CO3 ಅಂತ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಸೂತ್ರಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಬಂದಾಗ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಏನಂತ ಕೇಳಿದರೆ ನೋಡಿ. ಯಾವಾಗಲೇ ಹೇಳಿದೆ ನಾನು ಸೋಡಿಯಂ ಬೈಕಾರ್ಬೋನೇಟ್ ಏನಿದೆಯಲ್ಲೋ ಅಡಿಗೆ ಸೋಡಾದ ಒಂದು ರಾಸಾಯನಿಕ ಸೂತ್ರ ಆಗಿದೆ. NaHCO3 ಅನ್ನೋದು ಇದರ ಸೂತ್ರ. ನೆನಪಿಟ್ಕೊಳ್ಳಿ. ಸೋಡಿಯಂ ಕಾರ್ಬೋನೇಟ್ ಅನ್ನೋದು ಬಟ್ಟೆ ಒಗೆಯುವಂತಹ ಸೋಡಾದ ಒಂದು ರಾಸಾಯನಿಕ ಹೆಸರು. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದೇನಿದೆಯಲ್ಲೋ ಕಾಸ್ಟಿಕ್ ಸೋಡಾ NaOH ಅನ್ನೋದು ಕಾಸ್ಟಿಕ್ ಸೋಡಾದ ಒಂದು ರಾಸಾಯನಿಕ ಹೆಸರು. ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋದೇನಿದೆಯಲ್ವಾ ಹಲ್ಲುಗಳಿಗೆ ಬೇಕಾಗಿರುವಂಥ ಟೂತ್ಪೇಸ್ಟ್ನಲ್ಲಿ ಬಳಸ್ತಾರೆ ಇದನ್ನು. ನೆಕ್ಸ್ಟ್ ಬಂದಾಗ ತೊಳೆಯುವ ಸೋಡಾ ಅಥವಾ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಅವಾಗಲೇ ಹೇಳಿದೆ ನಾನು ಸೋಡಿಯಂ ಕಾರ್ಬೋನೇಟನ್ನು ತೊಳೆಯುವ ಸೋಡಾ ಅಥವಾ ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ. ಇದರ ಸೂತ್ರವನ್ನು ನೆನಪಿಟ್ಕೊಳ್ಳಿ Na2CO3 ಅನ್ನೋದನ್ನು. ಇಲ್ಲಿ ನೋಡಿದಾಗ ಈ ಪೊಟ್ಯಾಷಿಯಂ ಏನಿದೆಯಲ್ಲ ಪೊಟ್ಯಾಷಿಯಮನ್ನು ರಸಗೊಬ್ಬರಗಳಲ್ಲಿ ಬಳಸುವಂಥ ಕೆಲಸ ಮಾಡ್ತಾರೆ. ಯಾವುದು NPK ಅಂತ ಇದೆಯಲ್ವಾ NPK ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಈ 3ನ್ನು NPK ಅಂತ ಹೇಳಿ ಕರೀತಾರೆ. ಇವುಗಳನ್ನು 20 ಮತ್ತು 40 ಈ ರೀತಿಯಾದಂಥ ಪ್ರಮಾಣದಲ್ಲಿ ಬಳಸ್ತಾರೆ. ಹಳ್ಳಿ ಜನರಿಗೆ ಗೊತ್ತಿರುತ್ತೆ ಇದು. LPG ಗ್ಯಾಸ್ ಸಿಲಿಂಡರ್ನಲ್ಲಿರುವಂಥ ಪ್ರಮುಖ ಅನಿಲಗಳು ಯಾವುವು ಅಂತ ಕೇಳಿದ್ದಾರೆ. ನಾವು ದಿನಬಳಕೆಯಲ್ಲಿ ಬಳಸುವಂಥ LPGಯಲ್ಲಿ ಕಂಡುಬರುವಂಥ 2 ಗ್ಯಾಸ್ಗಳು ಯಾವ ಅಂತ ಕೇಳಿದ್ದಾರೆ. ಬ್ಯೂಟೇನ್ ಮತ್ತು ಪ್ರೊಪೇನ್ ಇದೆ ಅಲ್ವಾ LPGಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದಂಥ ಅನಿಲಗಳು. ಬ್ಯೂಟೇನನ್ನು ಲೈಟರಲ್ಲಿ ನಾವು
ಲೈಟರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಯಾವುದನ್ನ ಬ್ಯೂಟೇನನ್ನು. ಸೊ ಲೈಟರನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಸಿಗರೇಟ್ ಸೇದುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಸೊ ಲೈಟರನ್ನು ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಬ್ಯೂಟನನ್ನು ಯೂಸ್ ಮಾಡ್ತಾರೆ. ಸೊ ಬೇಸಿಗೆಯಲ್ಲಿ ಏನಿದೆ ಅಲ್ವಾ, ಸೊ ಬೇಸಿಗೆಯಲ್ಲಿ ಬ್ಯೂಟನನ್ನು ಹಾಕ್ತಾರೆ. ಯಾವುದರಲ್ಲಿ LPGಯಲ್ಲಿ ಪ್ರೊಪೇನನ್ನು ಉಳಿದ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಳಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ LPG ಗ್ಯಾಸನ್ನು ಸೋರಿಕೆಯನ್ನು ಪತ್ತೆ ಹಚ್ಚಲು ಸೇರಿಸುವ ದುರ್ನಾತ ಬೀರುವ ಅನಿಲ ಯಾವುದಂತ ಹೇಳಿ ಕರೀತಾರೆ. ಸೊ ನೋಡಿ ನೆನ್ಪಿಟ್ಕೊಳ್ಳಿ. ಸೊ LPG ಗ್ಯಾಸಿಗೆ ಏನಿದೆ ಅಲ್ವಾ ಅಥವಾ ಬ್ಯೂಟನ್ ಮತ್ತು ಪ್ರೋಫೇನ್ಗೆ ವಾಸನೆ ಅನ್ನೋದಿಲ್ಲ. ಸೊ ವಾಸನೆ ಅನ್ನೋದಿಲ್ಲ ಅಂತ ಬಂದಾಗ ಸೊ ಇದರ ಸೋರಿಕೆಯನ್ನು ಪತ್ತೆ ಹಚ್ಚಲಿಕ್ಕೆ ಯಾವುದನ್ನು ಆ್ಯಡ್ ಮಾಡ್ತಾರೆ ಅಂದರೆ ಈಥೈಲ್ ಮರ ಕ್ಯಾಪ್ಟನನ್ನು ಏನು ಮಾಡ್ತಾರೆ, ಸೊ ಇದರಲ್ಲಿ ಆ್ಯಡನ್ನು ಮಾಡ್ತಾರೆ. ಸೊ ಇದು ವಿಶಿಷ್ಟವಾದ ವಾಸನೆಯನ್ನು ಹೊಂದಿರೋದ್ರಿಂದ ಸೊ ಸಿಲಿಂಡರ್ ಲೀಕ್ ಆಗಿದೆಯೋ ಇಲ್ಲ ಅನ್ನೋದನ್ನು ತಿಳಿಲಿಕ್ಕೆ ನಮಗೆ ಅನುಕೂಲ ಮಾಡುವಂಥ ಅನಿಲ ಯಾವುದಂದರೆ ಈಥೈಲ್ ಮರ ಕ್ಯಾಪ್ಟನ್. ಸೊ LPG ವಿಚಿತ್ರವಾದಂಥ ವಾಸನೆಯನ್ನು ಬರುತ್ತೆ. ಸೊ ಆ ವಾಸನೆಗೆ ಕಾರಣವಾದಂಥ ಅನಿಲ ಯಾವುದಂದರೆ ಈಥೈಲ್ ಮರ ಕ್ಯಾಪ್ಟನ್. ಸೊ ಮೀಥೇನ್ ಅನ್ನೋದು CH4, ಸೊ ನ್ಯಾಚುರಲ್ ಗ್ಯಾಸ್ ಅನ್ನೋದನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಅಸಿಟೋನ್ ಅನ್ನೋದೇನಿದೆಯಲ್ಲ, ಸೊ ಅಸಿಟೋನನ್ನು ಉಗುರಿನ ಮೇಲೆ ನಾವೇನು ಬಳಸ್ತೀವಲ್ಲ, ಉಗುರಿನ ಮೇಲೆ ಬಳಸುವಂಥ ನೇಲ್ ಪಾಲಿಸನ್ನು ತೆಗಿಲಿಕ್ಕೆ ಯೂಸ್ ಮಾಡುವಂಥ ಒಂದು ಇದಾಗಿರುತ್ತೆ ಕೆಮಿಕಲ್ಲು. ಸೊ ಇದರ ಸೇವನೆಯಿಂದಾಗಿ ಕಿಡ್ನಿ ಫೇಲ್ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಅಸಿಟೋನಿನ ಸೇವನೆಯಿಂದಾಗಿ. ಸೊ ನೆಕ್ಸ್ಟ್ ಬಂದಾಗ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ನಲ್ಲಿರುವಂಥ ಪ್ರಮುಖ ಅನಿಲ ಯಾವುದಂತೇಳಿ ಕೇಳಿದ್ದಾರೆ. ಸೊ ಬಯೋಗ್ಯಾಸ್ ಏನಿದೆಯಲ್ವಾ, ಸೊ ಹಳ್ಳಿಗಳಲ್ಲಿ ಸಿಗುವಂಥ ಶುದ್ಧವಾದಂಥ ಒಂದು ಅನಿಲಗಳಲ್ಲಿ ಒಂದಾಗಿದೆ. ಸೊ ಫ್ರೀಯಾಗಿ ಸಿಗುವಂಥ ಒಂದು ಇದರ ಮುಖ್ಯ ಅನಿಲ ಯಾವುದಂದರೆ ಸೊ ಮೀಥೇನ್ ಏನಿದೆಯಲ್ವ, ಸೊ ಬಯೋಗ್ಯಾಸ್ನ ಮುಖ್ಯ ಅನಿಲವಾಗಿರುತ್ತೆ. ಸೊ CH4 ಇದರ ಸೂತ್ರ ಆಗಿರುತ್ತೆ. CH4 ಅನ್ನೋದು ಇದರ ಸೂತ್ರವಾಗಿರುತ್ತೆ ಯಾವುದ್ರದ್ದು, ಮೀಥೇನ್ದು. ಸೊ ನೆಕ್ಸ್ಟ್ ಬಂದಾಗ ಹಾಸ್ಯ ಅನಿಲ ಅಂತ ಹೇಳಿ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಹಾಸ್ಯ ಅನಿಲ ಅಂದರೆ ಲಾಫಿಂಗ್ ಗ್ಯಾಸ್ ಅನ್ನೋದು ಯಾವುದನ್ನು ಕರೀತಾರೆ ಅಂದರೆ ನೈಟ್ರಸ್ ಆಕ್ಸೈಡನ್ನು ಕರೀತಾರೆ. ಸೊ ಇದೊಂದು ಮಲಿನಕಾರಕವಾಗಿರುವಂತಹ ಅನಿಲ ಆಗಿರುತ್ತೆ. ಯಾಕಂದರೆ ಇದು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರುವಂಥ ಅನಿಲಗಳಲ್ಲಿ ಒಂದಾಗಿದೆ. ಸೊ ಹಸಿರು ಮನೆ ಪರಿಣಾಮ ಅಂತ ಬಂದಾಗ CO2 CH4 N2O ಪ್ಲಸ್ H2O ಅಂತ ಅನಿಲಗಳು ಏನಾಗ್ತವೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗುತ್ತೆ. CO2 ಅನ್ನೋದು ಕಾರ್ಬನ್ ಡೈಆಕ್ಸೈಡ್, CH4 ಅನ್ನೋದು ಮೀಥೇನು, N2O ಅನ್ನೋದು ನೈಟ್ರಸ್ ಆಕ್ಸೈಡ್ ಮತ್ತು H2O ಅನ್ನೋದು ನೀರಿನ ಹನಿಗಳು. ಇಷ್ಟನ್ನು ಸೇರಿ ಹಸಿರು ಮನೆ ಅನಿಲ ಏನಾಗುತ್ತೆ, ಹಸಿರು ಮನೆ ಪರಿಣಾಮ ಆಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಅತಿ ಹಗುರವಾದ ಅನಿಲ ಯಾವುದಂತ ಕೇಳಿದ್ದಾರೆ. ಸೊ ಅತಿ ಹಗುರವಾದಂತಹ ಅನಿಲಗಳಲ್ಲಿ ಅತಿ ಹಗುರವಾದಂಥ ಅನಿಲ ಯಾವುದಂದರೆ ಸೊ ಅದು ಬಂದುಬಿಟ್ಟು ಹೈಡ್ರೋಜನ್ ಏನಿದೆಯಲ್ಲ, ಅತಿ ಹಗುರವಾದಂಥ ಅನಿಲ. ಸೊ ಹೈಡ್ರೋಜನ್ನ ಸೂತ್ರ ಬಂದುಬಿಟ್ಟು ಹೆಚ್ಚಿರುತ್ತೆ. ಸೊ ಹೈಡ್ರೋಜನು ಎಲ್ಲ ಆಮ್ಲಗಳಲ್ಲಿ ಅಥವಾ ಎಲ್ಲ ಇಂಧನಗಳಲ್ಲಿ ಕಂಡುಬರುವಂಥ ಒಂದು ಮೂಲ ಅನಿಲ ಯಾವುದಂದರೆ ಹೈಡ್ರೋಜನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ ಇಲ್ಲದೆ ಯಾವ ಇಂಧನಗಳು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅತಿ ಹೆಚ್ಚು ಕ್ಯಾಲೋರಿಫಿಕ್ ಗುಣವನ್ನು ಹೊಂದಿರುವಂತಹ ಅನಿಲ ಯಾವುದಂದರೆ ಅದು ಹೈಡ್ರೋಜನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ನು ಅತಿ ಹೆಚ್ಚು ಯಾವುದರಲ್ಲಿ ಕಂಡುಬರುತ್ತೆ ಅಂದರೆ ಸೂರ್ಯನಲ್ಲಿ ಕಂಡುಬರುವಂಥದ್ದು. ಸೊ ನೈಟ್ರೋಜನ್ನು ವಾತಾವರಣದಲ್ಲಿ ಅತಿ ಹೆಚ್ಚು ಇರುವಂಥ ಅನಿಲ ಯಾವುದಂದರೆ ನೈಟ್ರೋಜನ್ 78% ಇದೆ. ಸೊ ನೈಟ್ರೋಜನನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ ಗಾಳಿ ತುಂಬಲಿಕ್ಕೆ, ಅಂದರೆ ಟೈಲ್ಗಳಲ್ಲಿ ಗಾಳಿ ತುಂಬಲಿಕ್ಕೆ ಮತ್ತು ಬಲ್ಬ್ಗಳ ವಯಸ್ಸನ್ನು ಹೆಚ್ಚಿಸಲಿಕ್ಕೆ ನೈಟ್ರೋಜನ್ನ ಬಳಸ್ತಾರೆ. ಹೀಲಿಯಮನ್ನು ಎಲ್ಲಿ ಬಳಸ್ತಾರೆ ಅಂದರೆ ಹೀಲಿಯಮ್ ಅನ್ನೋದು ಒಂದು ಜಡ ಅನಿಲವಾಗಿದ್ದು ಸೊ ಹೀಲಿಯಮನ್ನು ಬಲೂನ್ಗಳಲ್ಲಿ ಅಥವಾ ಮೇಲಿರುವಂಥ ಬಲೂನ್ಗಳಲ್ಲಿ ತುಂಬುವಂಥ ಕೆಲಸವನ್ನು ಹೀಲಿಯಮನ್ನು ಮಾಡ್ತಾರೆ. ಸೊ ಹೈಡ್ರೋಜನ್ ನಮಗೆ ಎಲ್ಲೂ ಗೊತ್ತಿದೆ. ಸೊ ನೆಕ್ಸ್ಟ್ ಬಂದಾಗ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ ನಿಷ್ಕ್ರಿಯ ಅನಿಲ ಯಾವುದಂತ ಕೇಳಿದ್ದಾರೆ. ಸೊ ಅದರ ವಿದ್ಯುತ್ ಬಲ್ಬ್ಗಳಲ್ಲಿ ಯಾವ ಅನಿಲವನ್ನು ತುಂಬುತ್ತಾರೆ ಅಂದರೆ ಆರ್ಗಾನ್ ಅನ್ನುವಂಥ ಅನಿಲವನ್ನು ತುಂಬುತ್ತಾರೆ. ಸೊ ಆರ್ಗಾನ್ ಅನ್ನುವಂಥ ಅನಿಲವನ್ನು ಯಾಕೆ ತುಂಬ್ತಾರೆ ಅಂದರೆ ಬಲ್ಬ್ಗಳಲ್ಲಿ ಅದರ ಬಾಳಿಕೆ ಜಾಸ್ತಿ ದಿನ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಯಾವುದನ್ನು ಬಳಸ್ತಾರೆ ಅಂದರೆ ಆರ್ಗಾನನ್ನು ಬಳಸ್ತಾರೆ. ಇದೊಂದು ಜಡ ಅನಿಲ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ ಬಗ್ಗೆ ಮೇಲ್ಗಡೆ ಹೋಗಿ. ಸೊ ಆಕ್ಸಿಜನ್ ಅನ್ನೋದು ಮೂಲ ಮನುಷ್ಯನಿಗೆ ಏನಿದೆ ಅಲ್ವಾ ಉಸಿರಾಡಲಿಕ್ಕೆ ಬೇಕಾಗುವಂಥ ಅನಿಲ. ಸೊ ಇದು ವಾತಾವರಣದಲ್ಲಿ 21% ಕಂಡುಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಆಕ್ಸಿಜನ್ ಸೂತ್ರ ಬಂದುಬಿಟ್ಟು O2 ಆಗಿರುತ್ತೆ. ನೆಕ್ಸ್ಟ್ ಬಂದಾಗ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ, ಸೊ ಇದು ಡಬಲ್ ಆಗಿದೆ. ಸೊ ನೆಕ್ಸ್ಟ್ ಬಂದಾಗ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ಅನಿಲ ಯಾವುದಂತ ಕೇಳಿದ್ದಾರೆ. ಸೊ ಅವಾಗಲೇ ಹೇಳಿದೆ ನಾನು, ನೈಟ್ರೋಜನ್ ಏನಿದೆಯಲ್ಲ 78%. ಸೊ ವಾತಾವರಣದಲ್ಲಿ ಕಂಡುಬರುವಂಥ ಅನಿಲ. ಸೊ 21% ಯಾವ್ದು ಕಂಡುಬರುತ್ತೆ, ಆಮ್ಲಜನಕ ಕಂಡುಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ 0.002% ಕಂಡುಬರುವಂಥದ್ದು. ಸೊ ಆರ್ಗಾನು 0.0000003% ಕಂಡುಬರುವಂಥದ್ದು. ಸೊ ವಾತಾವರಣದ ಇದರಲ್ಲಿ ಕಂಡುಬರುವಂಥ ಅನಿಲಗಳು ಇಷ್ಟು. ಸೊ ಅದರಲ್ಲಿ ಅತಿ ಹೆಚ್ಚು ಯಾವುದಂದರೆ ನೈಟ್ರೋಜನ್, ಸಾರಜನಕ ಅಂತ ಹೇಳಿ ಕರೀತಾರೆ. ಯಾವುದನ್ನು, ನೈಟ್ರೋಜನನ್ನು. ಸೊ ನೆನ್ಪಿಟ್ಕೊಳ್ಳಿ, ಸಾರಜನಕ ಅಲ್ಲ, ಸಾರಜನಕ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಬಂದಾಗ ಓಝೋನ್ ಪದರವು ನಮ್ಮನ್ನು ಯಾವುದರಿಂದ ರಕ್ಷಿಸುತ್ತದೆ ಅನ್ನೋದನ್ನು ಕೇಳ್ತಾರೆ. ಸೊ ಓಝೋನ್ ಪದರ ಏನಿದೆ ಅಲ್ವಾ, ಸೊ ಓಝೋನ್ ಪದರ ಯಾವುದರಿಂದ ರಕ್ಷಿಸುತ್ತದೆ ಅಂದರೆ ನೇರಳಾತೀತ ಕಿರಣಗಳಿಂದ ಅಥವಾ UV ರೇಸ್ಗಳಿಂದ ನಮ್ಮನ್ನು ಏನು ಮಾಡುತ್ತೆ, ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಏನಾದರೂ ನೇರಳಾತೀತ ಕಿರಣಗಳು ನಮ್ಮ ಚರ್ಮಕ್ಕೆ ತಗಲಿದ್ದೆ ಆದರೆ ಯಾವ ರೋಗ ಬರುತ್ತೆ ಅಂದರೆ ಕ್ಯಾನ್ಸರ್ ರೋಗ ಬರುತ್ತೆ. ಸೊ ಚರ್ಮದ ಕ್ಯಾನ್ಸರ್ ರೋಗ ಬರುತ್ತೆ. ಸೊ ಹಾಗಾಗಿ ನಮ್ಮನ್ನು ಕ್ಯಾನ್ಸರ್ ರೋಗದಿಂದ ಕಾಪಾಡುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದರೆ ಓಝೋನ್ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಭೂಮಿಯ ಛತ್ರಿ ಅಂತ ಹೇಳಿ ಕರೀತಾರೆ. ಯಾವುದು, ಭೂಮಿಯ ಛತ್ರಿ ಅಥವಾ ರಕ್ಷಕ ಪೊರೆ ಅಂತ ಹೇಳಿ ಕರೀತಾರೆ. ಸೊ ಇದರ ಸೂತ್ರ ಬಂದ್ಬಿಟ್ಟು O3 ಅಂತ, ಆಕ್ಸಿಜನ್ ಟ್ರೈಆಕ್ಸೈಡ್ ಅಂತ ಹೇಳ್ತಾರೆ. ಸೊ ಇದನ್ನು ಕಂಡುಹಿಡಿದವರು ಫೆಬ್ರಿ ಮತ್ತು ಬ್ಯೂಸೆನ್ ಅನ್ನೋರು. ಸೊ ಯಾವುದನ್ನು ಕಂಡುಹಿಡಿದು, ಸೊ ಓಝೋನನ್ನು ಕಂಡುಹಿಡಿದು, ಸೊ ಓಝೋನ್ ಲೇಯರನ್ನು ಕಂಡುಹಿಡಿದು ಎಷ್ಟರಲ್ಲಿ ಅಂದರೆ 1913. ಸೊ ಇದು ಏನು ಕೆಲಸನ ಮಾಡುತ್ತೆ, UV ರೇಸ್ಗಳಿಂದ ನಮ್ಮನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಬಂದಾಗ ಓಝೋನ್ ಪದರಕ್ಕೆ ಹಾನಿ ಮಾಡುವ ಪ್ರಮುಖ ಅನಿಲಗಳು ಯಾವ ಅಂತ ಹೇಳಿ ಕೇಳಿದ್ರೆ, ಸೊ ಭೂಮಿಯ ಛತ್ರಿಯಾದಂಥ ಓಝೋನನ್ನು ಹಾನಿ ಮಾಡುವಂಥ ಕೆಲಸ ಮಾಡುತ್ತೆ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋದೇ ಅಲ್ವಾ. ಸೊ ಓಝೋನನ್ನು ಹಾನಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಏನಕ್ಕೆ ಅಂದರೆ ಇದು
ಫ್ರಿಡ್ಜ್ಗಳಲ್ಲಿ ಕಂಡುಬರುವಂಥ ಅನಿಲವಾಗಿದ್ದು ಸೊ ಒಂದು CFC ಅನಿಲ ಏನಿದೆ ಅಥವಾ ಒಂದು ಕ್ಲೋರಿನ್ ಕಣ ಏನಿದೆಯಲ್ಲ 3 ಲಕ್ಷ ಓಝೋನ್ ಕಣಗಳನ್ನು ಕೊಲ್ಲುವಂಥ ಕೆಲಸವನ್ನು ಮಾಡುತ್ತೆ. ಒಂದು CFC ಕಣ 3 ಲಕ್ಷ ಓಝೋನ್ ಕಣವನ್ನು ಕೊಲ್ಲುವಂಥ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಫ್ರಿಡ್ಜ್ಗಳನ್ನು, ರಿಫ್ರಿಜರೇಟರ್ಗಳನ್ನು, AC ಬಳಸುವಂಥ ಕೆಲಸವನ್ನು ಕಡಿಮೆ ಮಾಡಬೇಕು. ಸೊ CFC ಬದಲಾಗಿ ಇವಾಗ HFC ಅನ್ನುವಂಥ ಒಂದು ಅನಿಲವನ್ನು ಕಂಡುಹಿಡಿದಿದ್ದಾರೆ. ಸೊ ಅವುಗಳನ್ನು ಬಳಸ್ತಾರೆ. ಸೊ ಹೈಡ್ರೋಜನ್ ಫ್ಲೋರೋಕಾರ್ಬನ್ ಅಂತೇಳಿ, ಸೊ ಯಾವುದು ಹೈಡ್ರೋಜನ್ ಫ್ಲೋರೋಕಾರ್ಬನ್ ಅಂತೇಳಿ ಯೂಸ್ ಮಾಡ್ತಾರೆ ಸದ್ಯಕ್ಕೆ. ಸೊ CO2 ಅನ್ನೋದು ಕಾರ್ಬನ್ ಡೈಆಕ್ಸೈಡು. ಸೊ ಅನಿಲಗಳ ಕಾರ್ಬನ್ ಡೈಆಕ್ಸೈಡನ್ನು ನೋಡಿದಾಗ ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಸಲಿಕ್ಕೆ ಅತಿ ಮುಖ್ಯವಾದಂಥ ಅನಿಲ ಯಾವುದಂದರೆ ಅದು CO2 ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಮೀಥೇನ್ ಅನ್ನೋದು CH4 ಇಲ್ಲೇ ಬಯೋಗ್ಯಾಸಲ್ಲಿ ಬಳಸ್ತಾರೆ. CO2 ಸಲ್ಫರ್ ಡೈಆಕ್ಸೈಡ್ ಅನ್ನೋದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಇದನ್ನು ಸಲ್ಫರ್ ಡೈಆಕ್ಸೈಡನ್ನು 2ನೇ ದ್ವಿತೀಯ ಮಹಾಯುದ್ಧದಲ್ಲಿ ಬಳಸಿದ್ರು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಆಮ್ಲಮಳೆಗೆ ಕಾರಣವಾಗುವ ಅನಿಲಗಳು ಯಾವ ಅಂತ ಕೇಳಿದ್ದಾರೆ. ಸೊ ಆ್ಯಸಿಡ್ ರೈನ್ ಉಂಟಾಗಲಿಕ್ಕೆ ಕಾರಣವಾದಂಥ ಅನಿಲಗಳು ಯಾವ ಅಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅನ್ನುವಂಥ 2 ಅನಿಲಗಳೇನಿದಾವೆ ಆಮ್ಲಮಳೆಯನ್ನು ಉಂಟು ಮಾಡುತ್ತೆ. ಸೊ ಆಮ್ಲಮಳೆಯ ಪರಿಣಾಮ ಅಂತ ಬಂದಾಗ ಬೆಳೆ ಹಾನಿಯಾಗುತ್ತೆ. ಸೊ ಐತಿಹಾಸಿಕ ಸ್ಮಾರಕಗಳ ಹೊಳಪೇನಾಗುತ್ತೆ, ಕಡಿಮೆ ಆಗುತ್ತೆ ಯಾವುದರಿಂದ, ಆಮ್ಲಮಳೆಯಿಂದ. ಸೊ ಮತ್ತೆ ಬಂದ್ಬಿಟ್ಟು ಭೂಮಿಯ ಫಲವತ್ತತೆ ಏನಾಗುತ್ತೆ, ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದರಿಂದ, ಆಮ್ಲಮಳೆಯಿಂದ. ಸೊ ನೆಕ್ಸ್ಟ್ ಬಂದಾಗ ಕಬ್ಬಿಣವು ತುಕ್ಕು ಹಿಡಿಯುವುದು ಯಾವ ರೀತಿಯ ಪ್ರಕ್ರಿಯೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ಅಂದರೆ ರಸ್ಟ್ ಹಿಡಿಯುವಂಥದ್ದು, ಕಬ್ಬಿಣ ರಸ್ಟ್ ಹಿಡಿದಾಗ ಅದು ಯಾವ ಪ್ರಕ್ರಿಯೆಗೆ ಒಳಪಟ್ಟಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಉತ್ಕರ್ಷಣ ಅಥವಾ ರಾಸಾಯನಿಕ ಕ್ರಿಯೆಗೆ ಏನಾಗಿದೆ ಅಲ್ವಾ, ಸೊ ಇದು ಒಳಪಟ್ಟಿರುತ್ತೆ. ಸೊ ರಾಸಾಯನಿಕ ಮತ್ತು ಭೌತಿಕ ಕ್ರಿಯೆ ಅನ್ನೋದನ್ನು ನೋಡೋದಾಗಿ, ಸೊ ರಾಸಾಯನಿಕ ಕ್ರಿಯೆ ಅಂದರೆ ಒಂದು ಮೂಲ ವಸ್ತು ಬದಲಾವಣೆಗೆ ಒಳಪಟ್ಟಾಗ ಅದು ಮೂಲ ವಸ್ತುವನ್ನು ಮತ್ತೆ ಪಡೀಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯನ್ನು ನಾವೇನಂತ ಅಂತೀವಿ, ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ತರಕಾರಿಯನ್ನು ನೀವು ಬೇಯಿಸ್ತೀರಾ ಅಂತ ಇಟ್ಕೊಳ್ಳಿ. ಸೊ ತರಕಾರಿಯನ್ನು ಬೇಯಿಸಿದಾಗ ಮೂಲ ರೀತಿಯಲ್ಲಿ ಮತ್ತೆ ತರಕಾರಿಯನ್ನು ಪಡಲಿಕ್ಕಾಗಲ್ಲ. ಸೊ ಆ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಭೌತಿಕ ಕ್ರಿಯೆ ಅಂತ ಬಂದಾಗ ಒಂದು ವಸ್ತುವನ್ನು ಯಾವುದೇ ಬದಲಾವಣೆ ಮಾಡಿದರೂ ಮತ್ತೆ ಮೂಲ ವಸ್ತುವನ್ನು ಪಡೆಯುವ ಸ್ಥಿತಿಗೆ ನಾವೇನಂತ ಕರಿತೀವಿ, ಭೌತಿಕ ಬದಲಾವಣೆ ಅಥವಾ ಭೌತಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗೆ, ಸೊ ಮಂಜುಗಡ್ಡೆಯನ್ನು ಏನು ಮಾಡ್ತೀರಾ, ನೀರಾಗಿ ಮಾಡ್ತೀರಾ. ಸೊ ಮತ್ತೆ ನೀರಿಂದ ಮಂಜುಗಡ್ಡೆಯನ್ನು ಪಡುವಂಥ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆ ಅಂದರೆ ಏನು ಅನ್ನೋದನ್ನು ನೆನಪಿಟ್ಕೊಂಡಾಗ ಇದು ನಿಮಗೆ ಆನ್ಸರ್ ಕೊಡಲಿಕ್ಕೆ ಈಸಿ ಆಗುತ್ತೆ. ಸೊ ಉತ್ಕರ್ಷಣ ಅಥವಾ ರಾಸಾಯನಿಕ ಕ್ರಿಯೆಗೆ ಯಾವುದು ಉದಾಹರಣೆ ಆಗಿರುತ್ತೆ, ಕಬ್ಬಿಣದ ತುಕ್ಕು. ಸೊ ಇದರ ಸೂತ್ರ ಬಂದುಬಿಟ್ಟು Fe2O3 2H2O ಅನ್ನೋದು ಯಾವುದರ ಸೂತ್ರ, ಕಬ್ಬಿಣದ ಸೂತ್ರ. ಸೊ ಕಬ್ಬಿಣದ ಸೂತ್ರ ಇದಾದರೆ, ಸೊ ಕಬ್ಬಿಣ ತುಕ್ಕು ಹಿಡಿದಾಗ ಮೊದಲಿಗೆ ಏನಾಗುತ್ತೆ, ಇದರ ತೂಕ ಹೆಚ್ಚಾಗಿ ಆಮೇಲೆ ಏನಾಗುತ್ತೆ, ಕಡಿಮೆ ಆಗುವಂಥ ಕೆಲಸ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಪ್ರತಿ ಸಾರಿ ಕ್ವಶನನ್ನು ಕೇಳುತ್ತೆ. ಸೊ ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕವು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಅಥವಾ ಕಡಿಮೆಯಾಗಿ ಹೆಚ್ಚಾಗುತ್ತೋ, ಅಥವಾ ಹೆಚ್ಚಾಗಿ ಕಡಿಮೆ ಆಗುತ್ತೋ, ಈ ರೀತಿಯಾಗಿ ಕೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ, ಕಬ್ಬಿಣ ತುಕ್ಕು ಹಿಡಿಯದಂತೆ ತಡೆಯಲು ಜಿಂಕ್ ಲೇಪನವನ್ನು ಮಾಡೋ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕಬ್ಬಿಣ ಇರುತ್ತೆ ಅಲ್ವಾ, ಸೊ ಕಬ್ಬಿಣದ ರಾಡ್ ಅಥವಾ ಸಲಾಕೆ ಅಥವಾ ಯಾವುದಾದ್ರೂ ವಸ್ತುವಿನ ಮೇಲೆ ಸೊ ಜಿಂಕ್ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಜಿಂಕ್ ಅಂತಾರೆ. ಸೊ ಕನ್ನಡದಲ್ಲಿ ಸತು ಅಂತ ಹೇಳ್ತಾರೆ. ಸೊ ಸತುವನ್ನು ಲೇಪನ ಮಾಡುವಂಥ ಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರೀತಾರೆ. ಸೊ ಇವು ಸಾಮಾನ್ಯವಾದಂತಹ ರಾಸಾಯನಿಕ ಕ್ರಿಯೆಗಳು. ಸೊ ಇವುಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸೊ ಗ್ಯಾಲ್ವನೈಸೇಷನನ್ನು ಮತ್ತೆ ಕಲಾಯಿ ಅಂತ ಹೇಳಿನೂ ಕರೀತಾರೆ. ಸೊ ಕಲಾಯಿ ಅಂದರೆ ಬಣ್ಣ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದಕ್ಕೆ, ಐರನ್ ಅಥವಾ ಕಬ್ಬಿಣಕ್ಕೆ ಬಣ್ಣ ಬಳಿದ್ರೆ ಏನಾಗುತ್ತೆ ಅಲ್ವಾ, ಜಂಗಿ ಹಿಡಿಯುವಂಥ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಈ ಕ್ರಿಯೆಗೆ ಏನಂತ ಕರೀತಾರೆ, ಗ್ಯಾಲ್ವನೈಸೇಷನ್ ಅಂತ ಹೇಳಿ. ಸೊ ವಲ್ಕನೈಸೇಷನ್ ಅಂದರೆ ರಬ್ಬರನ್ನು ಗಟ್ಟಿಕರಣ ಮಾಡಲಿಕ್ಕೆ ಗಂಧಕವನ್ನು ಸೇರಿಸುವಂಥ ಕೆಲಸಕ್ಕೆ ವಲ್ಕನೈಸೇಷನ್ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಬಂದಾಗ, ರಬ್ಬರನ್ನು ಗಟ್ಟಿಗೊಳಿಸುವ ಸಲ್ಫರ್ ಸೇರಿಸುವ ಕ್ರಿಯೆಗೆ ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ನೋಡಿ, ಸಲ್ಫರ್ ಅನ್ನೋದು ಗಂಧಕಾಮ್ಲ ಅಂತೇಳಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಸಲ್ಫರ್ ಅಂತ ಹೇಳಿ ಕರೀತಾರೆ. ಸೊ ಇದರ ಉತ್ತರ ಬಂದುಬಿಟ್ಟು ವಲ್ಕನೈಸೇಷನ್ ಅಂತ ಹೇಳಿ ಕರೀತಾರೆ. ಸೊ ರಬ್ಬರನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಂದರೆ ಚಾರ್ಲ್ಸ್ ಗುಡ್ವಿಯರ್ ಅಂತ ಹೇಳಿ. ಚಾರ್ಲ್ಸ್ ಗುಡ್ವಿಯರ್ ಏನಿದಾರಲ್ವ, ರಬ್ಬರನ್ನು ಕಂಡುಹಿಡಿದ್ರು. ಸೊ ರಬ್ಬರ್ನ ಮೂಲ ಲಿಟೆಕ್ಸ್ ಅನ್ನುವಂಥ ಗಿಡದಿಂದ ಬರುತ್ತೆ. ಸೊ ಅದರ ಹಾಲನ್ನು ಉತ್ಪಾದನೆ ಮಾಡಿ ರಬ್ಬರನ್ನು ಕಂಡುಹಿಡ್ತಾರೆ. ಸೊ ರಬ್ಬರನ್ನು ಗಟ್ಟಿಗೊಳಿಸಲಿಕ್ಕೆ ಅಥವಾ ಅದರ ಗಡಸುತನವನ್ನು ಹೆಚ್ಚಿಸಲಿಕ್ಕೆ ಅದರಲ್ಲಿ ಗಂಧಕಾಮ್ಲವನ್ನು ಸೇರಿಸ್ತಾರೆ. ಸೊ ಅದನ್ನು ಸೇರಿಸುವಂಥ ಕ್ರಿಯೆಗೆ ನಾವು ವಲ್ಕನೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಅತಿ ಹೆಚ್ಚು ರಬ್ಬರನ್ನು ಬೆಳೆಯುವಂಥ ರಾಜ್ಯ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋಣ. ಸೊ ನೆಕ್ಸ್ಟ್ ಬಂದಾಗ, ಪಾಶ್ಚರೀಕರಣ ಅಂದರೆ ಏನಂತ ಇದೆಯಲ್ವ. ಸೊ ಪಾಶ್ಚರೀಕರಣ ಅಂದರೆ ಹಾಲನ್ನು ಅಥವಾ ಹಾಲು ಒಡೆಯದಂತೆ ಅಥವಾ ಕೆಡದಂತೆ 65 ಡಿಗ್ರಿಯಲ್ಲಿ ಏನು ಮಾಡಬೇಕು, ಅದನ್ನು ಬಿಸಿ ಮಾಡಿ -5 ಡಿಗ್ರಿಯಲ್ಲಿ ತಣ್ಣಗೆ ಮಾಡಿದರೆ ಅದನ್ನು ಪಾಶ್ಚರೀಕರಣ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕಿ ಸೊ ಅದನ್ನು ಕೆಡದಂತೆ ಉಳಿಸುವಂಥ ಕ್ರಿಯೆಗೆ ಪಾಶ್ಚರೀಕರಣ ಅಥವಾ ಬ್ಯಾಕ್ಟೀರಿಯಾಗಳ ಕೊಲ್ಲುವಿಕೆಯನ್ನು ಪಾಶ್ಚರೀಕರಣ ಅಂತ ಹೇಳಿ ಕರೀತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ, ಬೆಂಕಿ ನಂದಿಸಲು ಬಳಸುವಂಥ ಅನಿಲ ಯಾವುದಂತ ಕೇಳಿದ್ದಾರೆ. ಸೊ ಬೆಂಕಿ ನಂದಿಸಲು ಬಳಸುವಂಥ ಅಥವಾ ಫೈರ್ ಎಕ್ಸಿಸ್ಟಿಂಗ್ ಗ್ಯಾಸ್ ಯಾವುದಂತ ಕೇಳಿದ್ದಾರೆ ಅಲ್ವಾ. ಸೊ ಇದು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾರೆ. ಏನಕ್ಕಂದರೆ ಇದು ಭಾರವಾದಂತಹ ಅನಿಲವಾಗಿದ್ದು, ಸೊ ಇದು ದಹ್ಯಶೀಲವೂ ಅಲ್ಲ, ದಹ್ಯಾನುಕೂಲನೂ ಅಲ್ಲ. ಸೊ ಏನಕ್ಕಂದರೆ ಇದು ನೀರಿನ ಥರ ಬೆಂಕಿಯನ್ನು ಹತ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡೋದಿಲ್ಲ. ಹಾಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು ಕಾರ್ಬನ್ ಡೈಆಕ್ಸೈಡನ್ನು ಬೆಂಕಿ ನಂದಿಸಲು ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಕಾರ್ಬನ್ ಡೈಆಕ್ಸೈಡನ್ನು
ಮತ್ತು ಸೋಡಾ ಅನಿಲಗಳಲ್ಲಿ ಕೂಡ ಬಳಸುವಂಥ ಕೆಲಸನ ಮಾಡ್ತಾರೆ. ಸೊ ನೈಟ್ರೋಜನ್ನು ಆವಾಗಲೇ ಹೇಳಿದೆ. ಸೊ ಆಮ್ಲಜನಕ ಅಂತ ಹೇಳಿದ್ದೀನಿ. ಸೊ ಹೈಡ್ರೋಜನ್ ಕೂಡ ಹೇಳಿದ್ವಿ. ಸೊ ನೆಕ್ಸ್ಟ್ ಬಂದಾಗ ಕೃತಕವಾಗಿ ಹಣ್ಣುಗಳನ್ನು ಮಾಗಿಸಲು ಬಳಸುವಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ಈಥೈಲಿನ್ ಅಥವಾ ಅಸಿಟಿಲಿನ್ ಅನ್ನೋದೇನಿದೆಯಲ್ಲ, ಕೃತಕವಾಗಿ ಹಣ್ಣುಗಳನ್ನು ಹಣ್ಣಾಗಿಸಲು ಬಳಸುವಂಥ ಒಂದು ಅನಿಲ ಯಾವುದಂದರೆ ಈಥೈಲಿನ್. ಸೊ ಈಥೈಲಿನ್ ಏನಿದೆಯಲ್ಲ, ಹಣ್ಣುಗಳನ್ನು ಕೃತಕವಾಗಿ ಹಣ್ಣಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋದು ಏನಿದೆ ಅಲ್ವಾ, ಸೊ ಕಲ್ಲುಗಳು ಬರುತ್ತೆ, ಅದನ್ನು ಕೂಡ ಕ್ಯಾಲ್ಸಿಯಂ ಕಾರ್ಬೈಡ್ ಏನಿದೆ ಅಲ್ವಾ, ಸೊ ಅದಕ್ಕೂ ಕೂಡ ಹಣ್ಣನ್ನು ಬೇಗ ಹಣ್ಣು ಮಾಡುವಂಥ ಅಥವಾ ಕೃತಕವಾಗಿ ಹಣ್ಣು ಮಾಡುವಂಥ ಕೆಲಸದಲ್ಲಿ ಬಳಸ್ತಾರೆ. ಸೊ ಮೀಥೇನ್, ಪ್ರೊಪೇನ್ ಗೊತ್ತಿದೆ. ಸೊ ಮೀಥೇನನ್ನು ಬಯೋಗ್ಯಾಸಲ್ಲಿ, ಸೊ ಪ್ರೊಪೇನನ್ನು ಯಾವುದರಲ್ಲಿ, ಸಿಲಿಂಡ್ರಲ್ಲಿ ಬಳಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಗಟ್ಟಿಯಾದಂತಹ ನೈಸರ್ಗಿಕ ವಸ್ತು ಅಂತ ನೋಡಿದಾಗ ಅದು ವಜ್ರ ಇದೆ. ಸೊ ವಜ್ರ ಏನಿದೆ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ನ ಬಹುರೂಪವಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯಾವುದ್ರದ್ದು, ಕಾರ್ಬನ್ ಡೈಆಕ್ಸೈಡ್ನ ಬಹುರೂಪ. ಸೊ ಇದು ಸಂಪೂರ್ಣವಾದ ಆಂತರಿಕ ಪ್ರತಿಫಲನದ ಮೂಲಕ ಏನಾಗುತ್ತೆ, ಹೊಳೆದಂತ ಕಾಣುತ್ತೆ. ಯಾವುದು, ವಜ್ರ ಅನ್ನೋದು ಸಂಪೂರ್ಣ ಪ್ರತಿಫಲನದ ಮೂಲಕ ಹೊಳೆದಂತ ಕಾಣುತ್ತೆ. ಸೊ ಇದನ್ನು ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಮತ್ತೊಂದು ವಜ್ರವನ್ನು ಹೀರಲು ಅಥವಾ ಕಾಜನ್ನು ಗಟ್ ಮಾಡಲಿಕ್ಕೆ ವಜ್ರವನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ವಜ್ರದ ನಂತರ ಎರಡನೇ ಅತಿ ಗಟ್ಟಿಯಾದಂಥ ವಸ್ತು ಯಾವುದು ಅಂದರೆ ಕಾರ್ಬೋರಂಡಮ್ ಅಂತ ಹೇಳಿ. ಸೊ ಯಾವುದು, ಕಾರ್ಬೋರಂಡಮನ್ನು ಎರಡನೇ ಅತಿ ಗಟ್ಟಿಯಾದ ವಸ್ತು ಅಂತ ಹೇಳ್ತಾರೆ. ಸೊ ಕಾರ್ಬೋರಂಡಮು ನೆನಪಿಟ್ಕೊಳ್ಳಿ. ಸೊ ಚಿನ್ನ ಏನಿದೆಯಲ್ಲ, ಅತಿ ತನ್ಯ ಮತ್ತು ಕುಟ್ಟ ಗುಣವನ್ನು ಹೊಂದಿರುವಂತಹ ಲೋಹ ಯಾವುದಂದರೆ ಚಿನ್ನ. ಸೊ 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ತಂತಿಯನ್ನಾಗಿ ಪರಿವರ್ತಿಸಬಹುದು. ಸೊ ಹಾಗಾಗಿ ಚಿನ್ನವನ್ನು ಅತ್ಯಂತ ತನ್ಯ ಗುಣವನ್ನು ಹೊಂದಿರುವಂಥದ್ದು ಅಂತ ಹೇಳ್ತಿರ್ತಾರೆ. ಸೊ ಪ್ಲಾಟಿನಮ್ ಏನಿದೆ ಅಲ್ವಾ, ರಾಜಲೋಹಗಳಲ್ಲಿ ಒಂದಾಗಿರುವಂತಹ ಲೋಹವಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಗ್ರಾಫೈಟನ್ನು ಯಾವುದ್ರಲ್ಲಿ ಬಳಸ್ತಾರೆ ಅಂದರೆ ಸೀಸದ ಕಡ್ಡಿಗಳನ್ನು ತಯಾರಿಸುವಲ್ಲಿ ಬಳಸ್ತಾರೆ. ಸೊ ಪೆನ್ಸಿಲ್ ಲೆಡ್ಗಳಲ್ಲಿ ಇರುವಂತಹ ಕಾರ್ಬನ್ನ ರೂಪ ಯಾವುದು ಅಂತ ಹೇಳ್ತಿರ್ತಾರೆ. ಸೊ ಕಾರ್ಬನ್ನ ರೂಪ ಅಂತ ಬಂದಾಗ ಗ್ರಾಫೈಟನ್ನು ಏನು ಬಳಸ್ತಾರೆ, ಸೊ ಪೆನ್ಸಿಲ್ನ ಲೆಡ್ಗಳಲ್ಲಿ ಬಳಸುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಗ್ರಾಫೈಟನ್ನು ನೆನಪಿಟ್ಕೊಳ್ಳಿ. ಭಾಳಷ್ಟು ಜನ ಸೀಸ ಅನ್ಕೋತೀರ, ಸೀಸವನ್ನು ಬಳಸೋದಿಲ್ಲ. ಸೀಸ ಅನ್ನೋದು ಒಂದು ಲೋಹ. ಸೊ ಈ ಲೋಹ ಏನಿದೆಯಲ್ಲ, ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ. ಸೊ ಯಾವುದರಲ್ಲಿ, ಗಾಡಿಗಳ ಬ್ಯಾಟ್ರಿಯಲ್ಲಿ ಬಳಸ್ತಾರೆ. ಸೊ ಇದು ಮಲಿನಕಾರವನ್ನು ಉಂಟು ಮಾಡುವಂಥ ಒಂದು ಲೋಹ ಆಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಪುಲರಿನ್ ಅಂತ ಬಂದಾಗ ಇದು ಕೂಡ ಯಾವುದ್ರದ್ದು, CO2ನ ಒಂದು ಬಹುರೂಪವಾಗಿರುತ್ತೆ. ಸೊ ಇದು ಬುಕ್ ಮಿನಿಸ್ಟ್ರಿ ಅನ್ನುವಂಥ ಒಬ್ಬರ ಚಿತ್ರಕಲೆಗಳನ್ನು ಹೋಲುವುದರಿಂದ ಇದಕ್ಕೆ ಪುಲರಿನ್ ಅನ್ನುವಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇಷ್ಟು ಏನಿದಾವಲ್ಲ, ಸೊ ಯಾವುದ್ರದ್ದು, ಕಾರ್ಬನ್ ಡೈಆಕ್ಸೈಡ್ನ ಬಹುರೂಪಗಳು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯಾವುದು, ವಜ್ರ, ಗ್ರಾಫೈಟ್, ಕಲ್ಲಿದ್ದಲು ಮತ್ತು ಪುಲರಿನ್ ಅನ್ನೋದು. ಸೊ ನೆಕ್ಸ್ಟ್ ಬಂದಾಗ ವಿದ್ಯುತ್ ಹರಿವು ಏಕೈಕ ಅಲೋಹ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ವಿದ್ಯುತ್ತನ್ನು ಹರಿಲಿಕ್ಕೆ ಅನುವು ಮಾಡಿಕೊಡುವಂಥ ಏಕೈಕ ಅಲೋಹ ಯಾವುದಂದರೆ ಗ್ರಾಫೈಟ್ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಗ್ರಾಫೈಟ್ ಏನಿದೆ ಅಲ್ವಾ, ವಿದ್ಯುತ್ತನ್ನು ಹರಿಬಿಡುವಂಥ ಏಕೈಕ ಅಲೋಹವಾಗಿದೆ. ಸೊ ಲೋಹಗಳು ಮಾತ್ರ ಏನು ಮಾಡ್ತವೆ, ವಿದ್ಯುತ್ತನ್ನು ಹರಿಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸನ ಮಾಡ್ತಾರೆ. ಸೊ ಹಾಗಾಗಿ ಇವುಗಳನ್ನು ವಾಹಕಗಳಂತ ಹೇಳಿ ಕರೀತಾರೆ. ಆದರೆ ವಿದ್ಯುತ್ತನ್ನು ಹರಿಲಿಕ್ಕೆ ಅವಕಾಶ ಮಾಡಿಕೊಡಿರುವಂಥ ವಸ್ತುಗಳಿಗೆ ಅವಾಹಕಗಳಂತ ಹೇಳಿ ಕರೀತಾರೆ. ಆದರೆ ಇಲ್ಲೊಂದು ನೆನಪಿಟ್ಕೋಬೇಕು, ಏನಂದರೆ ಸೊ ಗ್ರಾಫೈಟ್ ಅನ್ನೋದೇನಿದೆ ಅಲ್ವಾ, ಸೊ ವಿದ್ಯುತ್ತನ್ನು ಹರಿದು ಬಿಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಏಕೈಕ ಅಲೋಹವಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಅವಾಗಲೇ ಹೇಳಿದ್ದೀನಿ ಫಾಸ್ಫರ್ ಬಗ್ಗೆ, ಅಯೋಡಿನ್ ಬಗ್ಗೆ ಮತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಿಮಾನದ ಭಾಗಗಳನ್ನು ತಯಾರಿಸಲು ಬಳಸುವಂಥ ಹಗುರವಾದ ಲೋಹ ಯಾವುದು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಅಲ್ಯೂಮಿನಿಯಂ ಅಥವಾ ಅಲ್ಯೂಮಿನಿಯಂ ಅಂತೇಳಿ ಬರುತ್ತೆ. ಅಲ್ಯೂಮಿನಿಯಂ ಅಥವಾ ಡ್ಯೂರಾ ಅಲ್ಯೂಮಿನಿಯಂ ಅನ್ನೋದು ಸೊ ವಿಮಾನಗಳ ಬಿಡಿ ಭಾಗವನ್ನು ತಯಾರಿಸಲು ಬಳಸುವಂಥ ಒಂದು ಲೋಹ ಯಾವುದಂದರೆ ಅಲ್ಯೂಮಿನಿಯಂ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಶುದ್ಧ ಚಿನ್ನದ ಕ್ಯಾರೆಟ್ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ 98ನೇ ಪ್ರಶ್ನೆ, ಶುದ್ಧ ಚಿನ್ನದ ಕ್ಯಾರೆಟ್ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಇದು 24 ಕ್ಯಾರೆಟ್ ಆಗಿರುತ್ತೆ. ಸೊ ಏನಕ್ಕೆ ಶುದ್ಧ ಚಿನ್ನವನ್ನು ಕ್ಯಾರೆಟ್ನಲ್ಲಿ ಎಳಿತಾರೆ. ಸೊ ಶುದ್ಧ ಚಿನ್ನದ ಕ್ಯಾರೆಟ್ ಅಂತ ಬಂದಾಗ 24 ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ. ಸೊ ಯಾವುದು ಆಭರಣಗಳನ್ನು ತಯಾರಿಕೆ ಮಾಡುವಂಥ ಚಿನ್ನದ ಕ್ಯಾರೆಟ್ ಎಷ್ಟಾಗಿರುತ್ತೆ ಅಂದರೆ 22% ಆಗಿರುತ್ತೆ. ಸೊ ಏನಕ್ಕೆ ಚಿನ್ನವು ಅತ್ಯಂತ ಮೃದುವಾದಂಥ ಲೋಹವಾಗಿರೋದ್ರಿಂದ ಆಭರಣಗಳನ್ನು ತಯಾರಿಸಲಿಕ್ಕೆ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಸೊ ಇದನ್ನು 22 ಕ್ಯಾರೆಟ್ ಇರುವಂಥ ಚಿನ್ನವನ್ನು ಬಳಸಿ, ಸೊ ಇದರಲ್ಲಿ 7ರಿಂದ 8% ತಾಮ್ರ ಅಥವಾ ಬೆಳ್ಳಿಯನ್ನು ಏನು ಮಾಡ್ತಾರೆ, ಮಿಕ್ಸ್ ಮಾಡುವಂಥ ಕೆಲಸ ಮಾಡ್ತಾರೆ. ತಾಮ್ರ ಅಥವಾ ಬೆಳ್ಳಿಯನ್ನು ಮಿಕ್ಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾವುದರಲ್ಲಿ, ಚಿನ್ನದಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಕ್ವಶನನ್ನು ಕೇಳಿದ್ದಾರೆ. ಸೊ ಎಷ್ಟು % ತಾಮ್ರ ಅಥವಾ ಬೆಳ್ಳಿಯನ್ನು ಚಿನ್ನಗಳ ಆಭರಣವನ್ನು ತಯಾರಿಸಲಿಕ್ಕೆ ಬಳಸ್ತಾರೆ ಅನ್ನೋದನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಮಾನವನು ಮೊದಲು ಬಳಸಿದ ಲೋಹ ಯಾವುದು. ಸೊ ಮೊದಲಿಗೆ ಹೇಳಿದೆ ನಾನು. ಸೊ ಕಾಪರ್ ಅನ್ನೋದು ಅಥವಾ ತಾಮ್ರ ಅನ್ನೋದೇನೀಗ ಮಾನವನು ಮೊದಲು ಬಳಸಿದಂಥ ಲೋಹ ಅನ್ನೋದನ್ನು ನೆನಪಿಟ್ಕೊಳ್ಳೋದು. ಸಿಂಧು ನಾಗರಿಕತೆಯಲ್ಲಿ ನಾವೇನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮೊದಲು ಬಳಸಿದಂಥ ಲೋಹ ಯಾವುದಂದರೆ ಕಾಪರು. ಸೊ ಮೊದಲು ಕಂಡುಹಿಡಿದಂಥ ಲೋಹ ಯಾವುದಂದರೆ ಅದು ಕಂಚು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 3ನೇ ಪ್ರಶ್ನೆ. ಸೊ 3ನೇ ಪ್ರಶ್ನೆ ಬಂದ್ಬಿಟ್ಟು ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಆದರೆ ಈರುಳ್ಳಿಯ ಮೂಲಕ ಅಳಿಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸೊ ನಗಿಸುವ ಅನಿಲ ಯಾವುದು, ನೈಟ್ರಸ್ ಆಕ್ಸೈಡು. ಸೊ ಇದರಲ್ಲೇ 1ಕ್ಕೆ 3 ಆನ್ಸರ್ಗಳು ಸಿಗುತ್ತೆ ನೋಡಿ ನಿಮಗೆ. ಸೊ ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಅನ್ನೋದನ್ನು ಹೇಳ್ತಾರೆ. ಸೊ ಈರುಳ್ಳಿಯಲ್ಲಿ ಇರುವಂಥ ಅನಿಲ ಯಾವುದಂತ ಕೇಳಿದ್ದಾರೆ ನೋಡಿ. ಸೊ ಡೈರೆಕ್ಟಾಗಿ ಈರುಳ್ಳಿಯಲ್ಲಿ ಇರುವಂಥ ಅನಿಲ ಯಾವುದು ಅಂತಂದರೆ ಸಿಹಿ ಬಯಸಿ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಾಗುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನೋದೇನಿದೆಯಲ್ಲ, ಸೊ ಈರುಳ್ಳಿಯಲ್ಲಿ ಕಂಡುಬರುವಂಥ ಒಂದು ಅನಿಲ. ಸೊ ಈರುಳ್ಳಿಯಲ್ಲಿ ಕಂಡುಬರುತ್ತೆ. ಸೊ ಇದು
ಬೆಳ್ಳುಳ್ಳಿ ಮತ್ತು ಇತರೆ ತರಕಾರಿಗಳಲ್ಲಿ ಕೂಡ ಕಂಡುಬರುವಂಥ ಅನಿಲ ಆಗಿರುತ್ತೆ. ಸೊ ಈರುಳ್ಳಿಯ ಮೂಲಕ ನಾವು ಕಟ್ ಮಾಡಿದಾಗ ಈರುಳ್ಳಿಯಿಂದ ಕಣ್ಣೀರು ಬರುತ್ತಲ್ಲ, ಸೊ ಅದಕ್ಕೆ ಕಾರಣವಾಗುವಂಥ ಅನಿಲ ಯಾವುದಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಬ್ಯಾಟ್ರಿಗಳಲ್ಲಿ ಬಳಸುವಂಥ ಅನಿಲ ಯಾವುದಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇದಕ್ಕೆ ರಾಸಾಯನಿಕಗಳ ರಾಜ ಅಂತ ಹೇಳಿ ಕರೀತಾರೆ. ಯಾವುದಕ್ಕೆ? ಸಲ್ಫ್ಯೂರಿಕ್ ಆ್ಯಸಿಡ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಗಳನ್ನು 50 ಪ್ರಶ್ನೆಗಳನ್ನು ನೋಡುವಂಥ ಕೆಲಸ ಮಾಡೋಣ. ಸೊ KPSC, KA, PSI ಎಲ್ಲ ಎಕ್ಸಾಮ್ಗಳಿಗೂ ಉಪಯೋಗವಾಗುತ್ತೆ. ಸೊ ಇದರಲ್ಲಿ ಮಿಕ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಮೊದಲನೇ ಕ್ವಶನನ್ನು ನೋಡಿದಾಗ ಧ್ವನಿ ತರಂಗಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಅವರು. ಸೊ ಧ್ವನಿಯು ಶೂನ್ಯ ಪ್ರದೇಶದಲ್ಲಿಯೂ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಧ್ವನಿಯ ವೇಗವು ಅನಿಲಗಳಿಗಿಂತ ಘನವಸ್ತುಗಳಲ್ಲಿ ಹೆಚ್ಚಾಗಿರುತ್ತದೆ. ಉಷ್ಣಾಂಶ ಹೆಚ್ಚಾದಂತೆ ಧ್ವನಿಯ ವೇಗವು ಕಡಿಮೆಯಾಗುತ್ತದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಸೊ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಸೊ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಾಗುತ್ತೆ? ಬಿ ಮಾತ್ರ ಆಗುತ್ತೆ. ಸೊ ಏನಕ್ಕಂದರೆ ಧ್ವನಿ ಏನಿದೆ ಅಲ್ವಾ ಶೂನ್ಯದಲ್ಲಿ ಚಲಿಸುವುದಿಲ್ಲ. ಏನಕ್ಕಂದರೆ ನಿರ್ವಾತದಲ್ಲಿ ಶಬ್ದ ಏನಿದೆ ಅಲ್ವಾ ಚಲಿಸುವುದಿಲ್ಲ. ಸೊ ಹಾಗಾಗಿ ನಿರ್ವಾತದಲ್ಲಿ ಇದರ ಚಲನೆ ಇರೋದಿಲ್ಲ. ಮತ್ತು ನೋಡಿದಾಗ ಸೊ ಉಷ್ಣಾಂಶ ಹೆಚ್ಚಾದರೆ ಧ್ವನಿಯ ವೇಗವು ಹೆಚ್ಚಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಉಷ್ಣ ಹೆಚ್ಚಾದಂತೆ ಧ್ವನಿಯ ವೇಗವು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಸೊ ಉಷ್ಣ ಹೇಗೆ ಹೆಚ್ಚಾಗುತ್ತೋ ಹಾಗೆ ಶಬ್ದದ ವೇಗವು ಹೆಚ್ಚಾಗುತ್ತೆ. ಶಬ್ದದ ವೇಗ ಅಂತ ನೋಡಿದಾಗ ಸೊ ಘನ ವಸ್ತುವಿನಲ್ಲಿ ಅತಿ ವೇಗವಾಗಿರುತ್ತೆ. ಆಮೇಲೆ ದ್ರವ ವಸ್ತುವಿನಲ್ಲಿ ಇದು ಘನ, ಸೆಕೆಂಡು ದ್ರವ, ಥರ್ಡು ಅನಿಲ. ಹೀಗೆ ಶಬ್ದದ ವೇಗ ಏನಾಗುತ್ತೆ? ಡಿಕ್ರೀಸ್ ಆಗುತ್ತಾ ಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಕಣ್ಣಿನ ದೋಷಗಳು ಮತ್ತು ಮಸೂರಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ ನೋಡಿ. ಸೊ ಮಯೋಪಿಯಾ ಅಂದರೆ ಸಮೀಪ ದೃಷ್ಟಿ ದೋಷ ಇರುವವರಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಮಯೋಪಿಯಾ ದೋಷವನ್ನು ನಿಮ್ನ ಮಸೂರ ಬಳಸಿ ಸರಿಪಡಿಸಬಹುದು. ಸೊ ಹೈಪರ್ ಮೈಟ್ರೋಪಿಯಾವನ್ನು ಅಥವಾ ದೂರದೃಷ್ಟಿಯನ್ನು ಉತ್ತಲ ಮಸೂರ ಅಥವಾ ಕಾನ್ವೆಕ್ಸ್ ಅನ್ನು ಬಳಸಿ ಸರಿಪಡಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಮಯೋಪಿಯಾ ಇರೋರಿಗೆ ಹತ್ತಿರ ಆಗೋದಿಲ್ಲ. ಸೊ ಯಾಕಾಗೋದಿಲ್ಲ ಅಂದರೆ ಸೊ ಸಮೀಪ ದೃಷ್ಟಿ ದೋಷ ಇರೋರಿಗೆ ಹತ್ತಿರದ ವಸ್ತುಗಳಲ್ಲ ದೂರದ ವಸ್ತುಗಳು ಕಾಣೋದಿಲ್ಲ. ಸೊ ದೂರದ ವಸ್ತುಗಳು ಕಾಣೋದಿಲ್ಲ. ಸೊ ನಿಮ್ನ ಮಸೂರವನ್ನು ಬಳಸ್ತಾರೆ ಯಾವುದಕ್ಕೆ? ಸಮೀಪ ದೃಷ್ಟಿ ದೋಷಕ್ಕೆ. ಹೈಪರ್ ಮೈಟ್ರೋಪಿಯಾ ದೋಷವನ್ನು ಇದಕ್ಕೆ ಪೀನ ಮಸೂರವನ್ನು ಪೀನ ಅಂತ ಹೇಳಿ ಕರೀತಾರೆ. ಕಾನ್ವೆಕ್ಸನ್ನು ಕನ್ನಡದಲ್ಲಿ ಪೀನ ಮಸೂರ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 3 ಆಗೈತೆ ನೋಡಿ. ಸೊ ನೋಡೋಣ ಇರಿ ಒಂದು ನಿಮಿಷ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2 ಮತ್ತು ಇಲ್ಲ ನಾನು ಹೇಳಿದ್ದೀನಿ ಅಲ್ವಾ ದೂರದ ವಸ್ತುಗಳು. ಸೊ 2 ಮತ್ತು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಾಗುತ್ತೆ ಅಂದರೆ 2 ಮತ್ತು 3 ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2 ಮತ್ತು 3 ಇದಕ್ಕೆ ಆನ್ಸರ್ ಆಗುತ್ತೆ. ಮಯೋಪಿಯಾ ಇದರಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸೊ ಬದಲಾಗಿ ಇಲ್ಲಿ ಏನು ಕೊಟ್ಟಿದ್ದು? ಸಮೀಪದ ವಸ್ತುಗಳು ಅಂತ ಹೇಳಿ ಕೊಟ್ಟಿದ್ದು. ಸೊ ದೂರದ ವಸ್ತುಗಳು ಕಾಣೋದಿಲ್ಲ ಸಮೀಪ ದೃಷ್ಟಿ ದೋಷ ಇರೋರಿಗೆ. ಸೊ ದೂರದೃಷ್ಟಿ ದೋಷ ಇರೋರಿಗೆ ಸಮೀಪದ ವಸ್ತುಗಳು ಒಟ್ಟಿನಲ್ಲಿ ಉಲ್ಟಾ ಪುಲ್ಟಾ ಇರುವಂಥದ್ದು ನೆನಪಿಟ್ಕೊಳ್ಬೇಕು. ಸೊ ಕೇಳ್ತಾರೆ ಕ್ವಶನನ್ನು. ಸೊ ಸನಿ ದಪ್ಪ ಅಂತ ಹೇಳಿ ಇದಕ್ಕೆ ಒಂದು ಕೋಡನ್ನು ಮಾಡಿದೆ ನಾನು, ಸನಿ ದಪ. ಸೊ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಶಾರ್ಟ್ಕಟ್ಸ್ ಬಗ್ಗೆ. ಸೊ ಸ ಅಂದರೆ ಸಮೀಪ ದೃಷ್ಟಿ ದೋಷ, ನಿ ಅಂದರೆ ನಿಮ್ನ ಮಸೂರ. ಸೊ ಧ ಅಂದರೆ ದೂರದೃಷ್ಟಿ ದೋಷ, ಪ ಅಂದರೆ ಪೀನ ಮಸೂರ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ರಾಶಿ ಮತ್ತು ತೂಕದ ಬಗ್ಗೆ ಈ ಹೇಳಿಕೆಯನ್ನು ನೋಡಿ ಅಂತ ಕೇಳಿದ್ದಾರೆ. ಸೊ ವಸ್ತುವಿನ ರಾಶಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಭೂಮಿಯ ಕೇಂದ್ರ ಭಾಗದಲ್ಲಿ ವಸ್ತುವಿನ ತೂಕವು ಶೂನ್ಯವಾಗಿರುತ್ತದೆ. ವಸ್ತುವಿನ ತೂಕವನ್ನು ನ್ಯೂಟನ್ ಏಕಮಾನದಲ್ಲಿ ಅಳೆಯಲಾಗುತ್ತದೆ. ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ 1 2 2 3 1 3 1 2 3 ಎಲ್ಲವೂ ಸರಿ ಅಂತ ಇದೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ಮತ್ತು 3 ಆಗುತ್ತೆ. ಏನಕ್ಕಂದರೆ ರಾಶಿ ಎಲ್ಲೆಡೆ ಸ್ಥಿರವಾಗಿರುತ್ತೆ ಆದರೆ ಬದಲಾಗೋದಿಲ್ಲ. ತೂಕ ಅಂತ ಬಂದಾಗ ತೂಕ ಏನಿದೆ ಅಲ್ವಾ ಸೊ ಎಲ್ಲ ಕಡೆ ಬದಲಾಗುತ್ತೆ. ಸೊ ತೂಕಕ್ಕೂ ರಾಶಿಗೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ರಾಶಿ ಬದಲಾಗೋದಿಲ್ಲ, ತೂಕ ಎಲ್ಲ ಕಡೆ ಬದಲಾಗುತ್ತೆ. ದ್ರವ ಪ್ರದೇಶದಲ್ಲಿ ತೂಕ ಬದಲಾದರೆ ಸಮಭಾಜಕ ವೃತ್ತದಲ್ಲಿ ತೂಕ ಬೇರೆ ಇರುತ್ತೆ. ಮತ್ತು ಭೂಮಿ ಮೇಲೆ ಒಂದು ತೂಕ ಇದ್ದರೆ ಚಂದ್ರನ ಮೇಲೆ ಒಂದು ತೂಕ ಇರುತ್ತೆ. ಏನಕ್ಕೆ? ಗುರುತ್ವಾಕರ್ಷಣೆ ಇದಕ್ಕೆಲ್ಲ ಕಾರಣ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲೊಂದು ಕ್ವಶನ್ ಇದೆ, ಇಲ್ಲೊಂದು ಇದಿದೆ ನೋಡಿ. ವಸ್ತುವಿನ ತೂಕವನ್ನು ನ್ಯೂಟನ್ ಏಕಮಾನದಲ್ಲಿ ಅಳೆಯಲಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ನ್ಯೂಟನ್ ಏಕಮಾನದಲ್ಲಿ ಯಾವಾಗ ಅಳಿತಾರೆ ಅಂದರೆ ಅಂತರಿಕ್ಷದಲ್ಲಿರುವಂಥ ವಸ್ತುವನ್ನು ಅಳಿಲಿಕ್ಕೆ ನ್ಯೂಟನ್ ಏಕಮಾನದಲ್ಲಿ ಅಳಿತಾರೆ. ಸೊ ನಾವೇನು ಮಾಡ್ತೀವಿ? ಅಂಗಡಿಗಳಲ್ಲಿ ಏನೇನು ಮಾಡ್ತೀವಿ ಅಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ತೂಕ ಇದು ಗುರುತ್ವಾಕರ್ಷಣೆಯ ವಸ್ತುವಿನ ಮೇಲೆ ಬೀಳುವ ಬಲ, ಇದನ್ನು ನ್ಯೂಟನ್ನಲ್ಲಿ ಅಳೆಯಲಾಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಸೊ ದ್ರವ್ಯರಾಶಿ ಇದು ವಸ್ತುವಿನಲ್ಲಿರುವ ವಸ್ತು ಅಥವಾ ಕಣಗಳ ಪ್ರಮಾಣ, ಇದನ್ನು ಕಿಲೋಗ್ರಾಮ್ನಲ್ಲಿ ಅಳೆಯುತ್ತಾರೆ ಅಂತ ಹೇಳಿದ್ದಾರೆ. ಸೊ ದ್ರವ್ಯರಾಶಿ ಅಂದರೆ ಮಾಸು. ಸೊ ಮಾಸನ್ನು ಕೆಜಿಯಲ್ಲಿ ಬಳಸ್ತಾರೆ. ಸೊ ವೇಟ್ ತೂಕವನ್ನು ನ್ಯೂಟನ್ನಲ್ಲಿ ಬಳಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ದೈನಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ? ಕೆಜಿಯನ್ನು ಕಿಲೋಗ್ರಾಮಲ್ಲಿ ಅಳೆಯುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಆ್ಯಸಿಡ್ ಮತ್ತು ಬೇಸ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ನೋಡಿ ಅಂತ ಕೇಳಿದ್ದಾರೆ. ಸೊ PC ಕ್ವಶನಲ್ಲಿ ಆ್ಯಸಿಡ್ ಮತ್ತು ಬೇಸ್ ಮೇಲೆ ಕ್ವಶನ್ ಆಗಿತ್ತು, ಉಲ್ಟಾ ಪುಲ್ಟಾ ಮಾಡಿಬಿಟ್ಟು ಕ್ವಶನನ್ನು ಕೇಳಿದರು. ಸೊ ಇಲ್ಲಿ ನೋಡೋಣ. ಸೊ ಆಮ್ಲಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಸೊ ಇದು ರೈಟ್ ಇದೆ. ಸೊ ಶುದ್ಧ ನೀರಿನ pH 0 ಮೌಲ್ಯ ಆಗಿರುತ್ತದೆ. ಸೊ ಚಾನ್ಸೇ ಇಲ್ಲ. ಸೊ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಇದು ಸರಿ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 3 ಆಗುತ್ತೆ. ಸೊ ನೀರಿನ pH ಅಂತ ಬಂದಾಗ ಶುದ್ಧ ನೀರಿನ pH ಏನಿದೆ ಅಲ್ವಾ ಸೊ 7 ಆಗಿರುತ್ತೆ. ಇದು ತಟಸ್ಥ ದ್ರವ. ಯಾವುದು? ನೀರು ಅನ್ನೋದು ಒಂದು ತಟಸ್ಥ ದ್ರವ. ಸೊ ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಸೊ ಇದರಲ್ಲಿ ಲವಣಗಳನ್ನು ಸೇರಿಸಿದಾಗ ಮಾತ್ರ ಇದು ಆಮ್ಲ ಅಥವಾ ಪ್ರತ್ಯಾಮ್ಲವಾಗಿ ವರ್ತಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ಇದಕ್ಕೆ ಯಾವುದೊಂದು ಉತ್ತರ ಆಗುತ್ತೆ ಅಂದರೆ 1 ಮತ್ತು 3 ಅನ್ನೋದು. ಸೊ ಇಲ್ಲಿ ಇದೆ ನೋಡಿ
1 ಮತ್ತು 3 ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಪಿ ಎಚ್ ಯಾವುದಂದರೆ ನೀರಿನ ಶುದ್ಧ ಪಿ ಎಚ್ 7 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇಂಧನ ಅಥವಾ ಅನಿಲಗಳ ಕುರಿತಾಗಿ ಹೇಳಿಕೆಗಳನ್ನು ನೋಡ್ರಿ ಅಂತ ಇದೆ. ಸೊ ಎಲ್ ಪಿ ಜಿಯಲ್ಲಿ ಪ್ರಮುಖವಾಗಿ ಪ್ರೊಫೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಸೊ ಹಿಂದ್ಗಡೆ ಹೇಳಿದ್ದೀನಿ. ಸೊ ಇದು ರೈಟ್ ಇದೆ. ಸೊ ಸಿ ಎನ್ ಜಿಯ ಮುಖ್ಯ ಘಟಕ ಕಾರ್ಬನ್ ಮೊನಾಕ್ಸೈಡ್, ಚಾನ್ಸೇ ಇಲ್ಲ. ಸೊ ಇದು ತಪ್ಪಾಗುತ್ತೆ. ಸೊ ಥರ್ಡ್ ಆಪ್ಷನ್ ನೋಡಿದಾಗ ಎಲ್ ಪಿ ಜಿ ಸೋರಿಕೆಯನ್ನು ಪತ್ತೆ ಹಚ್ಚಲು ಈಥೈಲ್ ಮಾರ್ಕ್ಯಾಪ್ಟನ್ನು ಸೇರಿಸಲಾಗುತ್ತೆ. ಇದು ರೈಟ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 3. ಸೊ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂದರೆ ಎರಡನೇ ಆಪ್ಷನ್ ಏನಾಗಿದೆ ತಪ್ಪಾಗಿದೆ. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ CH4 ಅಥವಾ ಮೀಥೇನನ್ನು ನೋಡ್ಲಿಕ್ಕೆ ಸಿಗುತ್ತೆ. ಯಾವುದರಲ್ಲಿ? ಸಿ ಎನ್ ಜಿಯಲ್ಲಿ. ಸೊ ಸಿ ಎನ್ ಜಿಯಲ್ಲಿ ಮೀಥೇನು ಸೊ ನೈಸರ್ಗಿಕ ಅನಿಲ ಅಂತ ಹೇಳಿ ಕರೀತಾರೆ. ಸೊ ಇದು ಭತ್ತ ಗದ್ದೆಗಳಲ್ಲಿ ಕಾಣಲಿಕ್ಕೆ ಸಿಗುವಂತಹ ಒಂದು ಅನಿಲ ಯಾವುದಂದರೆ ಮೀಥೇನ್ ಅನಿಲ. ಸೊ ನೆಕ್ಸ್ಟ್ ಬಂದಾಗ ರಕ್ತ ಮತ್ತು ರಕ್ತದ ಗುಂಪುಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ನೋಡ್ರಿ ಅಂತ ಹೇಳಿದೆ. ಸೊ ಓ ನೆಗೆಟಿವ್ ರಕ್ತದ ಗುಂಪನ್ನು ಏನಂತ ಕರೀತಾರೆ? ವಿಶ್ವದಾನಿ ಅಥವಾ ಯೂನಿವರ್ಸಲ್ ಡೋನರ್ ಅಂತ ಹೇಳಿ ಕರೀತಾರೆ. ಸೊ ಇದು ನೆಕ್ಸ್ಟ್ ಬಂದಾಗ AB ಪಾಸಿಟಿವ್ ಅನ್ನು ರಕ್ತದ ವಿಶ್ವ ಸ್ವೀಕಾರಿ ಅಂತ ಹೇಳಿ ಕರೀತಾರೆ. ಸೊ ಇವೆರಡು ಏನಿದೆಯಲ್ವಾ ರೈಟ್ ಇದ್ದಾವೆ. ಸೊ ಪ್ರೌಢ ಮಾನವನ ಕೆಂಪು ರಕ್ತ ಕಣಗಳಲ್ಲಿ RBC ದೊಡ್ಡ ಕೋಶವಿರುತ್ತದೆ. ಇದು ತಪ್ಪಿದೆ ನೋಡಿ. ಸೊ 1 ಮತ್ತು 2 ಏನಿದೆಯಲ್ಲ ಇದಕ್ಕೆ ಆನ್ಸರ್ ಆಗುತ್ತೆ. ಸೊ RBC ಕೋಶಗಳಲ್ಲಿ ಕೋಶ ಕೇಂದ್ರ ಇರುವುದಿಲ್ಲ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ 1 ಮತ್ತು 2 ಆನ್ಸರ್ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ನೋಡಿದಾಗ ಸೊ ಓ ನೆಗೆಟಿವ್ನ ವಿಶ್ವದಾನಿ ಅಥವಾ ಯೂನಿವರ್ಸಲ್ ಡೋನರ್ ಅಂತೇಳಿ ಕರೀತಾರೆ. ಸೊ ಯಾವುದೇ ಬ್ಲಡ್ ಗ್ರೂಪೇ ಇದು ರಕ್ತವನ್ನು ಕೊಡ್ಬೋದು. ಸೊ ಎ ಪಾಸಿಟಿವ್ ಏನಿದೆ ಅಲ್ವಾ ವಿಶ್ವ ಸ್ವೀಕಾರಿ ಅಂದರೆ ಯಾವುದೇ ಬ್ಲಡ್ ಗ್ರೂಪಿಂದ ಇದು ರಕ್ತವನ್ನು ಸ್ವೀಕಾರ ಮಾಡ್ಬೋದು. ಸೊ ಹಾಗಾಗಿ AB ನೆಗೆಟಿವನ್ನು ಏನಂತ ಕರೀತಾರೆ ಅಂದರೆ ಸೊ ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಹೇಳಿ ಕರೀತಾರೆ. ಯಾವುದನ್ನು? AB ನೆಗೆಟಿವ್ನ. ಸೊ ಬ್ಲಡ್ ಗ್ರೂಪ್ ಅಂತ ಬಂದಾಗ AB AB O ಅನ್ನೋಂಥ 4 ಗ್ರೂಪ್ಗಳನ್ನು ಕಾಣಿಸುತ್ತೆ. ಕಾರ್ಲ್ಯಾಂಡ್ ಸ್ಟಿನರ್ ಅವರು ಏನಿದ್ದಾರೆ ಬ್ಲಡ್ ಗ್ರೂಪನ್ನು ಕಂಡುಹಿಡಿದ್ರು ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಸೊ ನೆಕ್ಸ್ಟು ರಕ್ತನಾಳಗಳು ಮತ್ತು ಹೃದಯದ ಕಾರ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗುತ್ತೆ ಅನ್ನೋದನ್ನು ನೋಡೋದು. ಅಪಧಮನಿಗಳು ಆಮ್ಲಜನಕ ಸಹಿತ ರಕ್ತವನ್ನು ಒಯ್ಯುತ್ತವೆ. ಸೊ ಅಪಧಮನಿಗಳು ಆಮ್ಲಜನಕ ಸಹಿತ ರಕ್ತವನ್ನು ಒಯ್ಯುತ್ತವೆ. ಸೊ ಇದು ಕರೆಕ್ಟ್ ಇದೆ. ಸೊ ಅಭಿಧಮನಿಗಳು ಆಮ್ಲಜನಕ ರಹಿತ ರಕ್ತವನ್ನು ಒಯ್ಯುತ್ತವೆ ಅಥವಾ ತರುತ್ತವೆ. ಶ್ವಾಸಕೋಶೀಯ ಅಪಧಮನಿ ಆಮ್ಲಜನಕ ಸಹಿತ ರಕ್ತವನ್ನು ಒಯ್ಯುತ್ತವೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಏನಕ್ಕಂದರೆ ಇಲ್ಲಿ ನೋಡಿ ಆಗುತ್ತೆ. ಸೊ ಶ್ವಾಸಕೋಶೀಯ ಅಪಧಮನಿಗಳೇನಿದೆಯಲ್ಲ ಆಮ್ಲಜನಕ ಸಹಿತ ಅಲ್ವಾ, ಆಮ್ಲಜನಕ ರಹಿತ ಅಂದರೆ ಅಶುದ್ಧ ರಕ್ತವನ್ನು ಒಯ್ಯುವಂಥ ಕೆಲಸವನ್ನು ಮಾಡುತ್ತೆ. ಸೊ ಆಮ್ಲಜನಕ ಸಹಿತ ರಕ್ತ ಅಂದರೆ ಶುದ್ಧ ರಕ್ತವನ್ನು ಯಾವುದು ಹೋಯ್ತು ಅಂದರೆ ಅಪಧಮನಿಗಳು ಏನಿದೆ ಅಲ್ವಾ. ಸೊ ಶುದ್ಧ ರಕ್ತನೂ ಒಯ್ಯುತ್ತೆ, ಅಭಿಧಮನಿಗಳು ಅಶುದ್ಧ ರಕ್ತವನ್ನು ಒಯ್ಯುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಜೀವಸತ್ವಗಳು ಮತ್ತು ರೋಗಗಳ ಬಗ್ಗೆ ಕೊಟ್ಟಿದ್ದಾರೆ. ವಿಟಮಿನ್ ಎ ಕೊರತೆಯಿಂದ ಇಳುಗುರುಡು ರೋಗ ಬರುತ್ತೆ. ಇದು ಸರಿ ಇದೆ. ಸೊ ವಿಟಮಿನ್ ಸಿ ಕೊರತೆಯಿಂದ ರಿಕೆಟ್ಸ್, ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು ಇದು ತಪ್ಪಿದೆ. ಸೊ ನೆಕ್ಸ್ಟು ವಿಟಮಿನ್ ಕೆ ಇಂದ ರಕ್ತ ಹೆಪ್ಪುಗಟ್ಟಲು ಅಗತ್ಯ. ಸೊ ಇದು ಸರಿ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 3 ಆಗುತ್ತೆ. ಎ ವಿಟಮಿನಿಂದ ಏನಿದೆ ಅಲ್ವಾ ರಕ್ತ ಹೆಪ್ಪುಗಟ್ಟಲು ಅಗತ್ಯವಾಗಿರುವಂಥದ್ದು ಯಾವುದು? ವಿಟಮಿನ್ ಕೆ. ಸೊ ಇದರಿಂದ ಬರುವಂಥ ರೋಗ ಯಾವುದು ಅಂದರೆ ಹಿಮೋಫಿಲಿಯಾ ರೋಗ ಅಂತ ಹೇಳಿರ್ತಾರೆ. ಯಾವುದು? ಹಿಮೋಫಿಲಿಯಾ ರೋಗ. ಸೊ ಇದರಿಂದ ರಕ್ತ ಏನಿದೆ ಅಲ್ವಾ ಹೆಪ್ಪುಗಟ್ಟೋದಿಲ್ಲ ಅನ್ನೋದನ್ನು ನೋಡ್ಲಿಕ್ಕೆ ಸಿಗುತ್ತೆ. ಇದರ ರಾಸಾಯನಿಕ ಹೆಸರು ಅಂತ ಬಂದಾಗ ವಿಟಮಿನ್ ಕೆ ಪಿಲೋಕ್ವಿನೈನ್ ಅಂತ ಹೇಳಿ ಕರೀತಾರೆ. ಸೊ ವಿಟಮಿನ್ಗಳ ಮೇಲೆ ಪ್ರತಿ ಸಾರಿ ಒಂದು ಕ್ವಶನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪ್ಲೇನಲ್ಲಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ, ಹೊರತಾಗಿ ಡಿ ಇಂದ ರಿಕೆಟ್ಸ್ ರೋಗ ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮತ್ತೆ ಜೀವಸತ್ವಗಳನ್ನು ಕೇಳಿದ್ದಾರೆ. ಸೊ ವಿಟಮಿನ್ ಎ ಡಿ ಇ ಕೆ ನೀರಿನಲ್ಲಿ ಕರಗುವಂಥ ಜೀವಸತ್ವಗಳು ಅಲ್ಲ. ಸೊ ವಿಟಮಿನ್ ಡಿ ಮತ್ತು ಸಿ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವ ಅಲ್ವೇ ಅಲ್ಲ. ಸೊ ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ದೇಹದಲ್ಲಿ ಸಂಶ್ಲೇಷಣೆಯಾಗುತ್ತದೆ. ಸೊ ಇದು ಕರೆಕ್ಟ್ ಇದೆ. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು 3 ಮಾತ್ರ ಆಗುತ್ತೆ. ಸೊ ಎ ಡಿ ಇ ಕೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿದೆ, ಕೊಬ್ಬಿನಲ್ಲಿ. ಸೊ ಮತ್ತು ಬಿ ಮತ್ತು ಸಿ ಏನಿದೆ ಅಲ್ವಾ ಬಿಸಿ ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳಾಗಿದೆ. ಸೊ ಬಿಸಿ ನೀರಿನಲ್ಲಿ ಅಂತ ಕೇಳಿದಾಗ ಬಿ ಸಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಬಿಸಿ ನೀರು BC. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪ್ಲೇನಲ್ಲಿ. ಎ ಡಿ ಕೆ ಕೊಬ್ಬಿನಲ್ಲಿ ಕರಗುತ್ತೆ, ಬಿಸಿ ನೀರಿನಲ್ಲಿ ಕರಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನಾನು ನೋಡಿದಾಗ ಸೊ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಪಿಟ್ಯೂಟರಿ ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಸೊ ಇದು ರೈಟು. ಸೊ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆ ಕಬ್ಬಿಣಾಂಶ. ಸೊ ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಅಯೋಡಿನ್ ಅಂಶ ಬೇಕಾಗುತ್ತೆ. ಸೊ ಇನ್ಸುಲಿನ್ ಹಾರ್ಮೋನನ್ನು ಮೆದೋಜೀರಕ ಗ್ರಂಥಿ. ಸೊ ಇದು ರೈಟ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 3 ಆಗುತ್ತೆ ನೋಡಿ. ಸೊ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಇದೆ ನೋಡಿ ಆನ್ಸರು. ಸೊ 1 ಮತ್ತು 3. ಸೊ ಥೈರಾಕ್ಸಿನ್ಗೆ ಅಯೋಡಿನ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಪರಿಸರ ಮತ್ತು ಓಜನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಸೊ ಓಜನ್ ಪದರವು ಟ್ರೋಟೋಸ್ಪಿಯರ್ನಲ್ಲಿ ಕಂಡುಬರುತ್ತದೆ. ಸೊ ಓಜನ್ ಪದರ ಟ್ರೋಟೋಸ್ಪಿಯರ್ ಅಲ್ಲ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತೆ. ಸೊ CFC ಅನಿಲಗಳು ಓಜನ್ ಪದರವನ್ನು ನಾಶಪಡಿಸುತ್ತೆ. ಇದು ರೈಟ್ ಇದೆ. ಸೊ 3ನೇ ಆಪ್ಷನ್ ನೋಡಿದಾಗ ಓಜೋನ್ ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಯುತ್ತೆ. ಸೊ 2 ಮತ್ತು 3 ಇದಕ್ಕೆ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ 2 ಮತ್ತು 3 ಮಾತ್ರ ಸರಿ. ಸೊ ಓಜೋನ್ ಪದರವು ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡುಬರುತ್ತೆ. ಸೊ ವಾತಾವರಣದ 5 ಪದರಗಳಂತ ಬಂದಾಗ ಮೊದಲನೇದು ಟ್ರೋಪೋಸ್ಪಿಯರು, ಸೊ ಆಮೇಲೆ ಸ್ಟ್ರಾಟೋಸ್ಪಿಯರು, ಆಮೇಲೆ ಮಿಸೋಸ್ಪಿಯರು, ಆಮೇಲೆ ಅಯೋನೋಸ್ಪಿಯರು, ಆಮೇಲೆ ಎಕ್ಸೋಸ್ಪಿಯರ್ ಅಂತ ಹೇಳಿ ಬರುತ್ತೆ. ಸೊ ಈ 5 ಪ್ಲೇಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಸೊ ಇದಕ್ಕೆ ಒಂದು ಕೋಡ್ ಅಂತ ಬಂದಾಗ ಟ್ರೋಸ್ಟ್ ಮೀ ಎಕ್ಸೋ ಅಂತ ಹೇಳಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಕೆಲಸಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಹಸಿರು ಮನೆ ಪರಿಣಾಮದ ಬಗ್ಗೆ ಕೇಳಿದ್ದಾರೆ. ಸೊ CO2 ಪ್ರಮುಖ ಹಸಿರು ಮನೆ ಅನಿಲವಾಗಿದೆ ಅಂತ ಹೇಳ್ತಾರೆ. ಸೊ CH4 ಭತ್ತದ ಗದ್ದೆಗಳಿಂದ ಬಿಡುಗಡೆಯಾಗುತ್ತೆ. ಸೊ
ಆಮ್ಲಜನಕ ಅತ್ಯಂತ ಅಪಾಯಕಾರಿ ಹಸಿರುಮನೆ ಅನಿಲ. ಸೊ ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಇದಕ್ಕೆ ಆಮ್ಲಜನಕ ಹಸಿರುಮನೆ ಅನಿಲ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ನೋಡಿ. ಸೊ ಇದಕ್ಕೆ 1 ಮತ್ತು 2 ಮಾತ್ರ ಸರಿ ಆಗುತ್ತೆ. ಸೊ ಅಂದಾಗ ಹಸಿರುಮನೆ ಪರಿಣಾಮಕ್ಕೆ ಕಾರಣಗಳಾಗುವಂಥ ಅನಿಲಗಳು ಯಾವುವು ಅಂದರೆ ಸೊ CO2 ಬರುತ್ತೆ, CO2 ಬರುತ್ತೆ, CH4 ಮತ್ತು N2O ಮತ್ತು H2O ಅಂತ ಅನಿಲಗಳು ಬರ್ತವೆ. CO2 ಅಂದರೆ ಕಾರ್ಬನ್ ಡೈಆಕ್ಸೈಡು, CH4 ಅಂದರೆ ಮೀಥೇನು, N2 ಅಂದರೆ ನೈಟ್ರಸ್ ಆಕ್ಸೈಡು ನಗಿಸುವಂಥ ಅನಿಲ. ಸೊ H2O ಅಂದರೆ ನೀರಿನ ಅಣುಗಳು ಇಷ್ಟು ಸೇರಿಕೊಂಡು ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಸೊ ಇದಕ್ಕೆ ಆಮ್ಲಜನಕ ಏನಿದೆ ಅಲ್ವಾ ಕಾರಣ ಆಗಲ್ಲ ಅನ್ನೋದನ್ನು ನೆನಪಿಟ್ಟು. ಸೊ ನೆಕ್ಸ್ಟ್ ಬಂದಾಗ ಪ್ರಕಾಶಗಾನ ಅಥವಾ ಲೈಟಿಂಗ್ ಬಗ್ಗೆ ಕೇಳಿದ್ದಾರೆ. ಸೊ ಮಳೆ ಬೀಳು ಉಂಟಾಗಲು ಬೆಳಕಿನ ವಕ್ರೀಭವನ ಮತ್ತು ಆಂತರಿಕ ಪ್ರತಿಫಲನ ಕಾರಣವಾಗುತ್ತೆ. ಸೊ ಇದು ರೈಟ್ ಇದೆ. ಬೆಳಕಿನ ಚದುರುವಿಕೆಯಿಂದ ಆಕಾಶವು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ. ಇದು ರೈಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ರಾಸಾಯನಿಕ ವಸ್ತು ಅಥವಾ ಅವುಗಳ ಹೆಸರನ್ನು ಒಟ್ಟು ಯಾವ್ದು ಕರೆಕ್ಟ್ ಇದೆ, ಯಾವ್ದು ತಪ್ಪಿದೆ ಅನ್ನೋದನ್ನು ಕೇಳಿದ್ದಾರೆ ನೋಡಿ. ಸೊ ಅಡುಗೆ ಸೋಡಾ ಅಂತ ಬಂದಾಗ ಸೋಡಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಬೈಕಾರ್ಬೋನೇಟ್ ಆಗಬೇಕಾಗಿತ್ತು. ಸೊ ತೊಳೆಯುವ ಸೋಡಾ ಅಥವಾ ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಇದೆ. ಸೊ ಇದು ತಪ್ಪಾಗುತ್ತೆ. ಸೊ ಉಲ್ಟಾಗಿದೆ ಇಲ್ಲಿ. ಸೊ ಹಾಗಾಗಿ 2 ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕೇವಲ 3 ಮಾತ್ರ ಅನ್ನೋದಾಗುತ್ತೆ ನೋಡಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವಂಥದ್ದು ಏನಿದೆ ಅಲ್ವಾ, ಇದು ಜಿಪ್ಸಮ್ನ ರೂಪವಾಗಿದ್ದು ಸೊ ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಮುರಿದ ಕೈಗಳಿಗೆ ಜೋಡಿಸಲು ಬಳಸ್ತಾರೆ. ಸೊ ಇದನ್ನು ನೀವು ನೋಡಿರ್ತೀರ, ಕಾಲ್ಗಳು ಮುರಿದ್ರೆ ಕೈಗಳು ಮುರಿದ್ರೆ ಅದನ್ನು ಹಾಕಿರ್ತಾರೆ ಅನ್ನೋದನ್ನು. ಸೊ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳಿ ಸೊ ಇದನ್ನು ಕರೀತಾರೆ. ಸೊ ಇವೆರಡು ಬಂದ್ಬಿಟ್ಟು ಮೇಲಿಂದ ಕೆಳಗಿಂದ ಮೇಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಉತ್ತರ 3 ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಬಂದಾಗ ಕಾರ್ಬನ್ನ ಬಹುರೂಪಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಸೊ ವಜ್ರವು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತುವಾಗಿದೆ. ಗ್ರಾಫೈಡ್ ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ವಜ್ರವು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಏನಕ್ಕಂದರೆ ವಜ್ರ ಏನಿದೆಯಲ್ಲ ವಿದ್ಯುತ್ನ ಅವಾಹಕವಾಗಿರುತ್ತೆ. ಸೊ ಹಾಗಾಗಿ 1 ಮತ್ತು 2 ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ವಜ್ರ ವಿಶ್ವದಲ್ಲಿ ಅಥವಾ ಭೂಮಿ ಮೇಲೆ ಅತಿ ಕಠಿಣವಾಗಿರುವಂಥ ವಸ್ತು. ಸೊ ಎರಡನೇದಂತ ಬಂದಾಗ ಕಾರ್ಬೋರಂಡಮ್ ಅಂತ ಹೇಳಿ ಕರೀತಾರೆ. ಸೊ ಸಿಲಿಕಾನ್ ಕಾರ್ಬೈಡ್ ಅಂತ ಕೇಳಿರಲ್ವಾ, ಸೊ ಚಾಕು ಚೂರಿಗಳನ್ನೆಲ್ಲ ಆಡೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇದರಿಂದನೇ ಮಾಡಿರ್ತಾರೆ, ಕಾರ್ಬೋರಂಡಮಿಂದನೇ. ಸೊ ಗ್ರಾಫೈಟ್ ಅನ್ನೋದನ್ನು ಕೇಳಿದರೆ ಸೊ ಗ್ರಾಫೈಟ್ ಏನಿದೆಯಲ್ಲ ಈಗ ವಿದ್ಯುತ್ತನ್ನು ಹರಿಬಿಡಿಯುವಂತಹ ಇದು ಆಗಿದೆ, ಯಾವುದಂದರೆ ಅಲೋಹ ಆಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸೊ 16ನೇ ಪ್ರಶ್ನೆಯನ್ನು ನೋಡಿದಾಗ ಮಿಷನ್ ಅಥವಾ ಪರಿಸರ ಚಳವಳಿಗಳ ಬಗ್ಗೆ ಕೇಳಿದ್ದಾರೆ. ಸೊ ಯಾವ್ದು ತಪ್ಪಿದೆ, ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ಕೊಟ್ಬಿಟ್ಟು ಸೊ ಚಿಪ್ಪು ಚಳವಳಿಯ ನಾಯಕರು ಯಾರಾಗಿದ್ರು ಅಂದರೆ ಸುಂದರ್ಲಾಲ್ ಬಹುಗುಣ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅಪ್ಪಿಕೋ ಚಳವಳಿ ಕೇಸರಗೋಡಿನಲ್ಲಿ ಆರಂಭವಾಯಿತು ಅನ್ನೋದನ್ನು ಕೊಟ್ಟಿದ್ದಾರೆ. ಅಪ್ಪಿಕೋ ಚಳವಳಿಯ ನಾಯಕರು ಪಾಂಡುರಂಗ ಹೆಗಡೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಾಗುತ್ತೆ ಅಂದರೆ 1 ಮತ್ತು 3 ಆಗುತ್ತೆ ನೋಡಿ. ಚಿಪ್ಪು ಚಳವಳಿಯ ನಾಯಕವನ್ನು ವಹಿಸಿದವರು ಯಾರು, ಸುಂದರ್ಲಾಲ್ ಬಹುಗುಣ ಅವರು. ಸೊ ನೆಕ್ಸ್ಟ್ ಬಂದಾಗ ಅಪ್ಪಿಕೋ ಚಳವಳಿ ಏನಿದೆಯಲ್ಲ ಕೇಸರಗೋಡಿನಲ್ಲೆಲ್ಲ ಉತ್ತರ ಕನ್ನಡದಲ್ಲಿ ನಡೆಯುತ್ತೆ. ಸೊ ಉತ್ತರ ಕನ್ನಡದಲ್ಲಿ ನಡೆದಂಥದ್ದು. ಸೊ ಕಾಳಿ ನದಿಗೆ ಏನಿದೆಯಲ್ವಾ ಅಣೆಕಟ್ಟನ್ನು ಕಟ್ಬಾರ್ದು ಅನ್ನೋದನ್ನು ವಿರೋಧಿಸಿ ಅದು ನಡೆದಂಥ ಒಂದು ಪರಿಸರ ಚಳವಳಿ ಯಾವುದು, ಅಪ್ಪಿಕೋ ಚಳವಳಿ. ಸೊ ಅಪ್ಪಿಕೋ ಚಳವಳಿಯ ನಾಯಕರು ಯಾರಾಗಿದೆ ಅಂದರೆ ಪಾಂಡುರಂಗ ಹೆಗಡೆ ಅವರು. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ ಜಿಲ್ಲೆಯ ಸಾಲಾನಿಯಲ್ಲಿ ಆರಂಭವಾಗಿತ್ತು ಅನ್ನೋದು. ಸೊ ಇದನ್ನು ನೋಡಿದಾಗ ಯಾವುದನ್ನ ಅಂದರೆ ಕ್ಯಾನ್ ಅಂತ ಹೇಳಿ ಒಂದು ಕೋಡನ್ನು ಮಾಡಿದ್ದೀನಿ. ಕ್ಯಾನ್ ಅಂದರೆ ಚಿಪ್ಪು ಚಳವಳಿ, ಅಪ್ಪಿಕೋ ಚಳವಳಿ ಮತ್ತು ನರ್ಮದಾ ಬಚಾವೋ ಅಂತೇಳಿ ಬರುತ್ತೆ ನೋಡಿ. ಒಂದು ಚಿಪ್ಪು ಚಳವಳಿ ಎಲ್ಲಿ ನಡೆಯುತ್ತೆ ಅಂದರೆ ಉತ್ತರಾಖಂಡ ಜಿಲ್ಲೆಯ ತೆಹರಿಗಢ್ವಾಲಲ್ಲಿ ನಡೆಯುತ್ತೆ. ಸೊ ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಿ ನಡೆಯುತ್ತೆ. ನರ್ಮದಾ ಬಚಾವೋ ಅನ್ನೋದು ಸೊ ನರ್ಮದಾನ ಅಣೆಕಟ್ಟು ಕಟ್ಬಾರ್ದು ಅನ್ನೋದಂತ ವಿರೋಧಿಸಿ ಆಗುವಂಥದ್ದು. ಸೊ ಯಾರಂದರೆ ಮೇಧಾ ಪಾಟೇಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದಾಗ ಸಸ್ಯಗಳ ಅಂಗಾಂಶಗಳನ್ನು ಹಾಕಿದ್ದಾರೆ. ಸೊ ಜೈಲಮ್ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತೆ, ಇದು ಕರೆಕ್ಟ್ ಇದೆ. ಸೊ ಫ್ಲೋಯಮ್ ಆಹಾರವನ್ನು ಸಾಗಿಸುತ್ತೆ, ಇದು ಕರೆಕ್ಟ್ ಇದೆ. ಜೈಲಮ್ ಮತ್ತು ಫ್ಲೋಯಮ್ 2 ಸರಳ ಅಂಗಾಂಶಗಳಾಗಿವೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ 1 ಮತ್ತು 2 ಮಾತ್ರ ಆಗುತ್ತೆ. ಸೊ 1 ಮತ್ತು 2 ಮಾತ್ರ ಆಗುತ್ತೆ. ಏನಕ್ಕೆ ಜೈಲಮ್ ಏನಿದೆ ಅಲ್ವಾ, ಜೈಲಮು ಸೊ ನೀರನ್ನು ಸಾಗಣೆ ಮಾಡುತ್ತೆ. ಸೊ ಫ್ಲೋಯಮು ಆಹಾರವನ್ನು ಸಾಗಣೆ ಮಾಡುತ್ತೆ. ಆದರೆ ಇವೆರಡು ಏನಿದೆ ಅಲ್ಲ ಸಂಕೀರ್ಣ ಅಂಗಾಂಶಗಳು ಹೊರತು ಸರಳ ಅಂಗಾಂಶಗಳಲ್ಲ ಅನ್ನೋದನ್ನು ನೋಡಿ. ಸೊ ಸಸ್ಯಗಳಲ್ಲಿ ಕಂಡುಬರುವಂಥ 2 ಅಂಗಾಂಶಗಳು ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡುತ್ತೆ. ಸೊ ಇವುಗಳು ಸರಳವಲ್ಲ, ಸೊ ಸಂಕೀರ್ಣವಾದಂತಹ ಅಂಗಾಂಶಗಳಾಗಿದ್ದಾವೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಲೋಹ ಮತ್ತು ಅಲೋಹಗಳ ಗುಣಧರ್ಮಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳು ಯಾವುದು ಸರಿ ತಪ್ಪು ಅನ್ನೋದನ್ನು ಕೇಳಿದ್ದಾರೆ ನೋಡಿ. ಪಾದರಸ ಸಾಮಾನ್ಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ. ಸೊ ಇದು ಕರೆಕ್ಟ್ ಇದೆ. ಸೊ ಬ್ರೋಮಿನ್ ಸಾಮಾನ್ಯ ತಾಪಮಾನದಲ್ಲಿ ದ್ರವ ರೂಪದ ಅಲೋಹ, ಇದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ 3ನೇ ಆಪ್ಷನ್ ಬಂದಾಗ ಸೋಡಿಯಮನ್ನು ನೀರಿನಲ್ಲಿ ಶೇಖರಿಸಿಡುತ್ತಾರೆ, ಇದು ತಪ್ಪಾಗುತ್ತೆ ನೋಡಿ. ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಶೇಖರಿಸ್ತಾರೆ ಅಂತ ಹಿಂದಿನ ಇದರಲ್ಲೇ ಹೇಳಿದೆ ನಾನು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಆಗುತ್ತೆ. ಸೊ ಎಕ್ಸ್ಪ್ಲೇನ್ ನೋಡಿದಾಗ ಇದನ್ನು ಯಾವುದರಲ್ಲಿ ಸೀಮೆ ಎಣ್ಣೆಯಲ್ಲಿ ಶೇಖರಿಸಿಡ್ತಾರೆ. ಸೊ ನೀರಿನಲ್ಲಿ ಯಾವುದನ್ನು ಶೇಖರಿಸ್ತಾರೆ ಅಂದರೆ ಬಿಳಿ ರಂಜಕವನ್ನು ಶೇಖರಿಸಿಡ್ತಾರೆ. ಸೊ ಬಿಳಿ ರಂಜಕ ಅನ್ನೋದೇನಿದೆಯಲ್ವಾ ಸೊ ನೀರಿನೊಂದಿಗೆ ವರ್ತನೆ ಮಾಡುವುದಿಲ್ಲ. ಸೊ ಹಾಗೆಯೇ ಸೋಡಿಯಂ ಕೂಡ ನೀರಿನೊಂದಿಗೆ ಇದು ಸೀಮೆಎಣ್ಣೆಯೊಂದಿಗೆ ವರ್ತನೆ ಮಾಡೋದಿಲ್ಲ. ಹಾಗಾಗಿ ಇದನ್ನು ಸೀಮೆಎಣ್ಣೆಯಲ್ಲಿ ಶೇಖರಿಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಕೊಟ್ಟಿದ್ದಾರೆ ನೋಡಿ, ಸೋಡಿಯಮನ್ನು ಸೀಮೆಎಣ್ಣೆಯಲ್ಲಿ ಶೇಖರಿಸಲಾಗುತ್ತದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದಾಗ ದ್ಯುತಿ ಸಂಶ್ಲೇಷಣೆ ಬಗ್ಗೆ ಕೇಳಿದ್ದಾರೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ, ಇದು ಇಟ್ಟಿದೆ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸೂರ್ಯನ ಬೆಳಕು ಮತ್ತು ಪತ್ರ ಹರಿಯುವಿಕೆ ಅಗತ್ಯವಾಗಿದೆ, ಇದು ಕರೆಕ್ಟ್ ಇದೆ. ಈ ಪ್ರಕ್ರಿಯೆಯು ರಾತ್ರಿಯ ವೇಳೆಯಲ್ಲಿ ಅತ್ಯಂತ ವೇಗವಾಗಿ ನಡೆಯುತ್ತದೆ, ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಸೊ ಇದು ತಪ್ಪಾಗುತ್ತೆ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ಹಗಲೊತ್ತಿನಲ್ಲಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಉತ್ತರ 1 ಮತ್ತು 2 ಆಗುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲೇನ್ ಅನ್ನು ನೋಡಿದಾಗ ಇಲ್ಲಿ ನೋಡಿ 1 ಮತ್ತು 2 ಕರೆಕ್ಟ್ ಇದೆ ಅಂತ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬೆಳಕಿನಲ್ಲಿದ್ದಾಗ ಮಾತ್ರ ಅಂದರೆ ಹಗಲೊತ್ತಿನಲ್ಲಿ ಮಾತ್ರ ನಡೆಯುತ್ತೆ. ಸೊ ಏನಕ್ಕೆ
ಸೊ ಬೆಳಕು ಬಿದ್ದಾಗ ಮಾತ್ರ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಸೊ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದರೆ ಸಸ್ಯದ ಗ್ರಾಣ ಭಾಗದಲ್ಲಿ ನಡೆಯುತ್ತೆ. ಗ್ರಾಣ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆದರೆ ಈರುಳ್ಳಿನ ಪ್ರಕ್ರಿಯೆ ಸ್ಟ್ರೋಮ ಭಾಗದಲ್ಲಿ ನಡೆಯುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಸ್ಟ್ರೋಮ ಮತ್ತು ಗ್ರಾಣ ಅನ್ನುವಂಥ ಎರಡು ಘಟಕಗಳು ಸಸ್ಯದಲ್ಲಿ ಕಂಡುಬರುತ್ತೆ. ಸೊ ದ್ಯುತಿ ಸಂಶ್ಲೇಷಣ ಕ್ರಿಯೆ ಗ್ರಾಣದಲ್ಲಿ ನಡೆದರೆ ಸ್ಟ್ರೋಮದಲ್ಲಿ ಈರುಳ್ಳಿನ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ರಾತ್ರಿ ಹೊತ್ತು ಸಸ್ಯಗಳು ಏನು ಮಾಡ್ತವೆ ಅಂದರೆ ಸೊ ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೆ ಮತ್ತು ಆಮ್ಲಜನಕವನ್ನು ಹೀರಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಸೊ ಆದರೆ ಮಾರಿಂಗಲ್ಲಿ ಏನು ಮಾಡುತ್ತೆ ಅಂದರೆ ಸೊ ಉಲ್ಟಾ, ಸೊ ಯಾವುದು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಸೊ ಆಮ್ಲಜನಕವನ್ನು ಬಿಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ಒಂದು ಅಪ್ಲೈಡ್ ಕ್ವಶನನ್ನು ಕೇಳ್ತಾರೆ. ಸೊ ರಾತ್ರಿ ಹೊತ್ತು ಗಿಡದ ಕೆಳಗಡೆ ಏನಕ್ಕೆ ಮಲಗಬಾರ್ದು ಅನ್ನೋಂಥ ಕ್ವಶನನ್ನು ಕೇಳ್ತಾರೆ. ಯಾಕಂದರೆ ರಾತ್ರಿ ಹೊತ್ತು ಸಸ್ಯಗಳು ಏನನ್ನು ಬಿಡುಗಡೆ ಮಾಡ್ತಾವೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು CO2 ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ 20ನೇ ಪ್ರಶ್ನೆ, ಮಾನವನ ಮೂತ್ರಪಿಂಡ ಮತ್ತು ನರಮಂಡಲದ ಬಗ್ಗೆ ಕೊಟ್ಟಿದ್ದಾರೆ. ಮೂತ್ರಪಿಂಡದ ಕ್ರಿಯಾತ್ಮಕ ಘಟಕ ನೆಫ್ರಾನ್ ಆಗಿರುತ್ತೆ. ಸೊ ಇದು ಕರೆಕ್ಟ್ ಇದೆ. ಸೊ ನರಮಂಡಲದ ಕ್ರಿಯಾತ್ಮಕ ಘಟಕ ಯಾವುದು? ನ್ಯೂರಾನ್ ಆಗಿರುತ್ತೆ. ಇದು ಕರೆಕ್ಟ್ ಇದೆ. ಸೊ ನ್ಯೂರಾನ್ ಮೂತ್ರವನ್ನು ಶೋಧಿಸುವ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಸೊ ನ್ಯೂರಾನ್ ಅಲ್ಲ, ಇದು ನೆಫ್ರಾನ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಆಗುತ್ತೆ. ಏನಂತಂದರೆ ನೆಫ್ರಾನ್ ಮೂತ್ರವನ್ನು ಶೋಧಿಸುತ್ತೆ ಹೊರತು ನ್ಯೂರಾನ್ ಅಲ್ಲ ಅನ್ನೋದನ್ನು ನೆನಪಿಕೊಳ್ಳಿ. ಸೊ ನ್ಯೂರಾನ್, ನೆಫ್ರಾನ್. ಸೊ ಕಿಡ್ನಿಗಳ ಅಧ್ಯಯನವನ್ನು ನೆಫ್ರಾಲಜಿ ಅಂತ ಹೇಳಿ ಕರೀತಾರೆ. ಸೊ ನೆಫ್ರಾನ್ ಅಂತ ಇದೆ ಅಲ್ವಾ, ನೆಫ್ರಾಲಜಿ ಅಂತ ಹೇಳಿ ಕರೀತಾರೆ, ನೆಫ್ರಾಲಜಿ. ಸೊ ನರಮಂಡಲದ ಅಧ್ಯಯನವನ್ನು ನ್ಯೂರಾಲಜಿ ಅಂತ ಹೇಳಿ ಕರೀತಾರೆ. ಸೊ ನ್ಯೂರಾಲಜಿ. ಸೊ ನೆಫ್ರಾನ್ ಅನ್ನೋದು ಸೊ ಕಿಡ್ನಿಯಲ್ಲಿ ಕಂಡುಬರುವಂಥ ಒಂದು ಘಟಕವಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಮಾನವನ ದೇಹದ ಮೂಳೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಮಾನವನ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ದೊಡ್ಡ ಮೂಳೆ ಫೀಮರ್ ಅನ್ನೋದು ಅತಿ ದೊಡ್ಡ ಮೂಳೆ. ಸೊ ಕಿವಿ ಮೂಳೆಯಲ್ಲಿರುವಂಥ ಸ್ಟೆಫಿಸ್ ಅನ್ನೋದು ಅತಿ ಚಿಕ್ಕ ಮೂಳೆ. 3 ಹೇಳ್ತೀವಿ, ಸರಿಯಾಗಿದೆ ನೋಡಿ. ಸೊ ಒಟ್ಟು ಮಾನವನಲ್ಲಿ ಕಂಡುಬರುವಂಥ ಮೂಳೆಗಳು ಎಷ್ಟು ಅಂದರೆ 206. ಸೊ ಮಾನವ ಹುಟ್ಟಿದಾಗ ಕಂಡುಬರುವಂಥ ಒಟ್ಟು ಮೂಳೆಗಳು 302 ಇರ್ತವೆ. ಸೊ ಬೆಳೀತಾ ಏನು ಮಾಡುತ್ತೆ, ಸೊ ಕೆಲವೊಂದಿಷ್ಟು ಎಲುಬುಗಳು ಮಾಂಸಖಂಡಗಳಾಗಿ ಬದಲಾಗುವಂಥ ಕೆಲಸನ ಮಾಡುತ್ತೆ. ಸೊ ಹಾಗಾಗಿ ವಯಸ್ಕ ಮಾನವನಲ್ಲಿ 206 ಮೂಳೆಗಳು ಕಂಡುಬರುತ್ತೆ. ಸೊ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದಂತ ಅಂದಾಗ ತೊಡೆಯಲ್ಲಿ ಕಂಡುಬರುವಂಥ ಫೀಮರ್ ಮೂಳೆ ಏನಿದೆಯಲ್ಲ, ದೇಹದಲ್ಲಿ ಅತಿ ದೊಡ್ಡ ಮೂಳೆ ಅನ್ನೋದನ್ನು ಹೇಳ್ತಾರೆ. ಸೊ ದೇಹದಲ್ಲಿ ಅತಿ ದೊಡ್ಡ ಸ್ನಾಯು ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನಾಯು. ಸೊ ಕಿವಿಯಲ್ಲಿ ಕಂಡುಬರುವಂಥ ಸ್ಟೆಫಿಸ್ ಅನ್ನುವಂಥ ಚಿಕ್ಕ ಮೂಳೆ ಏನಿದೆ ಅಲ್ವಾ, ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಅನ್ನೋದನ್ನು ಹೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1, 2, 3 ಸರಿಯಾಗಿದೆ ಅನ್ನೋದನ್ನು ನೆನಪಿಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ರೋಗಗಳು ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ನೋಡಿ ಅಂತ ಕೊಟ್ಟಿದ್ದಾರೆ. ಕ್ಷಯರೋಗ ಅಥವಾ TB ಅನ್ನೋದು ಟ್ಯೂಬರ್ಕ್ಯುಲೋಸಿಸ್ ವೈರಸ್ನಿಂದ ಬರುತ್ತೆ. ಇದು ರೈಟ್ ಇದೆ. ಸೊ ಡೆಂಗ್ಯೂ ಜ್ವರ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸೊ ಇದು ತಪ್ಪಿದೆ. ಡೆಂಗ್ಯೂ ಈಡಿಸ್ ಈಜಿಪ್ಟಿಯಾದಿಂದ ಕಚ್ಚುವಂಥ ಹೆಣ್ಣು ಸೊಳ್ಳೆಯಿಂದ ಬರುವಂಥದ್ದು. ಸೊ ಮಲೇರಿಯಾ ಅನ್ನೋದು ಪ್ರೋಟೋಜೋವಾದಿಂದ ಬರುತ್ತೆ. ಇದು ರೈಟ್ ಇದೆ. ಸೊ ನೋಡೋಣ ಇದಕ್ಕೆ ಆನ್ಸರ್ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. TB ಬ್ಯಾಕ್ಟೀರಿಯಾದಿಂದ, ಡೆಂಗ್ಯೂ ವೈರಸ್ನಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ TB ಏನಿದೆ ಅಲ್ವಾ, ಸೊ ಇದಕ್ಕೆ 3 ಮಾತ್ರ ಸರಿಯಾಗುತ್ತೆ. ಇಲ್ಲಿ ನೋಡೋಣ ಎಕ್ಸ್ಪ್ಲೇನಲ್ಲಿ. ಸೊ TB ಅಂತ ಬಂದಾಗ TB ವೈರಸ್ನಿಂದ ಬರುವಂಥದ್ದಲ್ಲ, ಟ್ಯೂಬರ್ಕ್ಯುಲಿಯಸ್ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಸೊ TB ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಸೊ ಡೆಂಗ್ಯೂ ಅನ್ನೋದು ವೈರಸ್ನಿಂದ ಬರುವಂಥದ್ದು. ಏಡಿಸ್ ಈಜಿಪ್ಟಿಯಾ ಎಂಬ ಸೊಳ್ಳೆ ಕತ್ತೋದ್ರಿಂದ ಏನು ಬರುತ್ತೆ, ಡೆಂಗ್ಯೂ ಜ್ವರ ಬರುತ್ತೆ. ಡೆಂಗ್ಯೂ ಜ್ವರನ ಮೂಳೆ ಮುರಿತ ರೋಗ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಹೋದ ಕ್ಲಾಸಲ್ಲಿ ಹೇಳಿದೆ. ಸೊ ಇದು ನೆಕ್ಸ್ಟ್ ಬಂದಾಗ ಮಲೇರಿಯಾ ಅನ್ನೋದು ಪ್ರೋಟೋಜೋವಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ವೈರಸ್ನಿಂದ ಬರುವಂಥದ್ದು. ಸೊ ಇದು ಕೂಡ ಅನಾಫಿಲಿಯಾ ಸೊಳ್ಳೆ ಕಚ್ಚುವುದರಿಂದ ಬರುವಂಥದ್ದು. ಸೊ ಅನಾಫಿಲಿಯಾ ಸೊಳ್ಳೆಯಿಂದ ಬರುವಂಥ ಜ್ವರ ಯಾವುದಂದರೆ ಮಲೇರಿಯಾ ಜ್ವರ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಬಂದಾಗ ಆಮ್ಲಮಳೆ ಬಗ್ಗೆ ಕೊಟ್ಟಿದ್ದಾರೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಇದಕ್ಕೆ ಕಾರಣವಾಗಿದೆ. ಸರಿಯಾಗಿದೆ. ಸೊ ಆಮ್ಲದ pH 5.6ಗಿಂತ ಕಡಿಮೆ ಆಗಿರುತ್ತದೆ. ಸೊ ಇದು ಕರೆಕ್ಟ್ ಇದೆ. ಆಮ್ಲಮಳೆಯು ಕಟ್ಟಡಗಳಿಗೆ ಮತ್ತು ಮಣ್ಣಿಗೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ. ಹಾನಿ ಮಾಡುವುದರಿಂದಲೇ ಇದು ಪರಿಸರಕ್ಕೆ ಅಪಾಯಕಾರಿ ಮಳೆ ಅಂತ ಹೇಳಿ ಕರೀತಾರೆ. ಯಾವುದನ್ನು? ಆಮ್ಲಮಳೆಗೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಕರೆಕ್ಟ್ ಆಗುತ್ತೆ ನೋಡಿ. ಸೊ 1 ಮತ್ತು 2 ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಆಮ್ಲಮಳೆಗೆ ಏನಿದೆ ಅಲ್ವಾ, ಸೊ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಕಾರಣ ಆಗುತ್ತೆ. ಸೊ ಕೈಗಾರಿಕೆಗಳಿಂದ ಬಿಡುಗಡೆ ಆಗುವಂಥ ಈ ಅನಿಲಗಳೇನಿದೆ ಅಲ್ವಾ, ಸೊ ಆಮ್ಲಮಳೆಗೆ ಕಾರಣವಾಗಿದೆ. ಸೊ ಇದರ pH ಏನಿದೆ ಅಲ್ವಾ 5.6ಕ್ಕಿಂತ ಕಡಿಮೆ ಇರುತ್ತೆ. pH ಅಂದರೆ ಪವರ್ ಆಫ್ ಹೈಡ್ರೋಸ್ಟೇಷನ್ ಅನ್ನೋದನ್ನು ಹೋದ ಕ್ಲಾಸಲ್ಲಿ ಹೇಳಿದೆ. ಸೊ 7ಕ್ಕಿಂತ ಒಳಗಡೆ ಇದ್ದರೆ ಇದನ್ನು ಆಮ್ಲ ಅಂತ ಹೇಳಿ ಕರಿತೀವಿ. ಸೊ 7ಕ್ಕಿಂತ ಮೇಲಿದ್ದರೆ ಇದನ್ನು ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಮ್ಲಮಳೆ ಕಟ್ಟಡಗಳಿಗೆ ನಾಶವನ್ನು ಮಾಡುತ್ತೆ. ಸೊ ಯಾವುದಂದರೆ ತಾಜ್ ಮಹಲ್ ಇದೆಯಲ್ಲ, ತಾಜ್ ಮಹಲನ್ನು ಹೊಳಪನ್ನು ಕಳೆಯುವಂಥ ಕೆಲಸವನ್ನು ಮಾಡುತ್ತೆ. ತಾಜ್ ಮಹಲ್ ಆಗಿರ್ಬೋದು, ಪ್ರಾಚೀನ ಯಾವುದೇ ಸ್ಮಾರಕಗಳ ಹೊಳಪನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಅದು ಮಾಡುತ್ತೆ. ಅಂದರೆ ಆಮ್ಲಮಳೆ ಮಾಡುತ್ತೆ. ಮತ್ತು ಆಮ್ಲಮಳೆ ಮಣ್ಣಿಗೆ ಏನಿದೆಯಲ್ಲ, ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದು ತಪ್ಪಾಗಿದೆ, 3ನೇದು ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ನಾನು ನೋಡಿದಾಗ ತಾಪಮಾನ ಮತ್ತು ಮಾಪಕಗಳನ್ನು ಕೊಟ್ಟಿದ್ದಾರೆ. -40 ಡಿಗ್ರಿಯಲ್ಲಿ ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟ್ ಸಮನಾಗಿರುತ್ತದೆ. ಪರಮಶೂನ್ಯ ತಾಪಮಾನ ಎಂದರೆ 0 ಕೆಲ್ವಿನ್ ಅಂತ ಹೇಳಿ -273.15 ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಮಾನವ ದೇಹದ ಸಾಮಾನ್ಯ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. 100 ಡಿಗ್ರಿ ಅಂದರೆ ಸಕೋಗ್ತಾನೆ ಮಂಜ. ಸೊ ಇದು ತಪ್ಪಾಗುತ್ತೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಏನಕ್ಕೆ ಸೊ 100 ಡಿಗ್ರಿ ಸೆಲ್ಸಿಯಸ್ ಇರೋದಿಲ್ಲ. ಮಾನವನ ದೇಹದ ತಾಪಮಾನ ಎಷ್ಟಿರುತ್ತೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದನ್ನು ಪ್ಯಾರನೈಟಲ್ಲಿ ಕನ್ವರ್ಟ್ ಮಾಡಿದಾಗ 38.6 ಡಿಗ್ರಿ ಪ್ಯಾರನೈಟ್ ಆಗುತ್ತೆ. ಸೊ ಇದು PCಯಲ್ಲಿ ಪ್ರತಿ ಸಾರಿ ಕೇಳ್ತಿದ್ರು, ಯಾರು KSP ಡಿಪಾರ್ಟ್ಮೆಂಟಿಂದ. ಸೊ ಈ ಸಾರಿ ಕೇಳಿಲ್ಲ. ಸೊ ಅದು ಕೇಳ್ಬೋದು ಮುಂದಿನ ಎಕ್ಸಾಮಲ್ಲಿ. ಸೊ ನೆನ್ಪಿಟ್ಕೊಳ್ಳಿ. ಸೊ ಮಾನವನ ದೇಹದ ನಿರ್ದಿಷ್ಟ ತಾಪ ಎಷ್ಟಂದರೆ 37 ಡಿಗ್ರಿ ಸೆಲ್ಸಿಯಸ್. ಅದನ್ನು ಪ್ಯಾರನೈಟಲ್ಲಿ ನೋಡಿದಾಗ ಸೊ 98.6 ಡಿಗ್ರಿ ಸೆಲ್ಸಿಯಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಆವರ್ತ ಕೋಷ್ಟಕದ ಬಗ್ಗೆ ಕೊಟ್ಟಿದ್ದಾರೆ. ಜಡಾನಿಲಗಳು 18ನೇ ಗುಂಪಿನಲ್ಲಿ ಕಂಡುಬರುತ್ತೆ. ಸೊ ಇದು ಕರೆಕ್ಟ್ ಇದೆ. ಸೊ 2ನೇ ಆಪ್ಷನ್ ನೋಡಿದಾಗ ಹೀಲಿಯಂ ಅನ್ನೋದು ಒಂದು ಜಡಾನಿಲ. ಇದು ಕರೆಕ್ಟ್ ಇದೆ. ಸೊ ಸೋಡಿಯಂ ಅತ್ಯಂತ ಕಡಿಮೆ ಕ್ರಿಯಾಶಾಲಿ ವಸ್ತು, ಚಾನ್ಸೇ ಇಲ್ಲ. ಇದು ಭಾಳ ಕ್ರಿಯಾಶಾಲಿ ವಸ್ತು ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಾಗುತ್ತೆ ಅಂದರೆ 1 ಮತ್ತು 2. ಸೊ ಹೀಲಿಯಮನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಹೀಲಿಯಮನ್ನು ಪ್ಯಾರಾಶೂಟ್ಗಳಲ್ಲಿ, ಹಾರುವಂಥ ಬಲೂನ್ಗಳಲ್ಲಿ ಮತ್ತು ಹೀಲಿಯಮನ್ನು ಕೃತಕ ಉಸಿರಾಟದಲ್ಲಿ ಬಳಸುವಂಥ ಕೆಲಸ ಮಾಡ್ತಾರೆ. ಹೀಲಿಯಮನ್ನು ಕೃತಕ ಉಸಿರಾಟ ಬಳಸುವಂಥ ಕ್ರಿಯೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬಳಕೆಯನ್ನು ಮಾಡ್ತಾರೆ. ಸೊ ಜಡಾನಿಲಗಳು 18ನೇ ಗುಂಪಿನಲ್ಲಿ ಕಂಡುಬರುವಂಥ ಅನಿಲಗಳಾಗಿರ್ತವೆ. ಸೊ ಇವುಗಳೇನಿದಾವಲ್ವ
ಇವುಗಳನ್ನ ಏನಂತ ಕರೀತಾರೆ ಅಂದರೆ ರೇರ್ ಗ್ಯಾಸಸ್ ಅಂತ ಹೇಳಿ ಕೂಡ ಕರೀತಾರೆ, ಅಪರೂಪದ ಅನಿಲಗಳಂತ ಹೇಳಿನೂ ಕರೀತಾರೆ. ಸೊ ಏನಕ್ಕೆ ಇವು ವಾತಾವರಣದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಇವುಗಳನ್ನ ಅಪರೂಪದ ಅನಿಲಗಳಂತ ಹೇಳಿ ಕರೀತಾರೆ, ಅಪರೂಪದ ಅನಿಲಗಳಂತ ಹೇಳಿ. ಸೊ ನೆನಪಿಟ್ಕೊಳ್ಳಿ, ಎಷ್ಟನೇ ಗುಂಪಿನಲ್ಲಿ ಅಂದರೆ 18ನೇ ಗುಂಪಿನಲ್ಲಿ ಕಂಡುಬರುವಂಥ ಅನಿಲಗಳು. ಸೊ ಸೋಡಿಯಂ ಏನಿದೆಯಲ್ಲ ಅತ್ಯಂತ ಕ್ರಿಯಾಶಾಲಿ ಅಥವಾ ಹೆಚ್ಚು ಕ್ರಿಯಾಶಾಲಿಯಾಗಿರುವಂಥ ಧಾತುವಾಗಿರುತ್ತೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವಾಗ, ಸೊ ಜೈವಿಕ ವಿಘಟನೆ ಕುರಿತಾಗಿ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಬಯೋಡಿಗ್ರೇಡೇಬಲ್ ವೇಸ್ಟ್ ಬಗ್ಗೆ ತರಕಾರಿ ಸಿಪ್ಪೆ ಮತ್ತು ಕಾಗದ ಜೈವಿಕ ವಿಘಟನೀಯ. ಸೊ ಇದು ಕರೆಕ್ಟ್ ಇದೆ. ಸೊ ಪ್ಲಾಸ್ಟಿಕ್ ಮತ್ತು ಗ್ಲಾಸ್ ಜೈವಿಕ ವಿಘಟನೀಯವಲ್ಲದ್ದು. ಸೊ ಇದು ಕರೆಕ್ಟ್ ಇದೆ. ಸೊ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಬೇಗನೆ ಕೈ ಗೊಬ್ಬರವಾಗುತ್ತದೆ. ಇದು ತಪ್ಪಿದೆ ನೋಡಿ. ಸೊ ಇದು ಕೊಟ್ಟಿದ್ದಾನೆ ಅವನು ಫಸ್ಟಿಗೆ 2ನೇ ಆಪ್ಷನಲ್ಲಿ ಜೈವಿಕ ವಿಘಟನೀಯವಲ್ಲದ್ದು ಅಂದರೆ ಮತ್ತೆ ಹೇಗೆ ಕರಗಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ನೋಡೋಣ. ಸೊ ಬಯೋಡಿಗ್ರೇಡೇಬಲ್ ಅಂದರೆ ನೈಸರ್ಗಿಕವಾಗಿ ಅವು ಕೊಳೆತು ಹೋಗುವಂಥ ಪದಾರ್ಥಗಳಿಗೆ ನಾವೇನಂತ ಕರಿತೀವಿ, ಜೈವಿಕ ವಿಘಟನೀಯ ಅಥವಾ ಬ್ಯಾಕ್ಟೀರಿಯಾಗಳಿಂದ ಕೊಳೆಯಲ್ಪಡುವಂಥ ವಸ್ತುಗಳಿಗೆ ನಾವು ಜೈವಿಕ ವಿಘಟನೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಆದರೆ ಪ್ಲಾಸ್ಟಿಕ್ ಮತ್ತು ಗ್ಲಾಸ್ ಜೈವಿಕ ವಿಘಟನೀಯವಲ್ಲ. ಏನಂದರೆ ಇವುಗಳು ಕರಗಬೇಕಂದ್ರೆ ಮಿನಿಮಮ್ 100 ವರ್ಷಗಳು ಬೇಕು. ಸೊ ಯಾವುದು ಒಂದು ಪ್ಲಾಸ್ಟಿಕ್ ಕಣ ಮಣ್ಣಿನಲ್ಲಿ ಕರಗಬೇಕಂದ್ರೆ ಅದು 100 ವರ್ಷಗಳು ಬೇಕು. ಸೊ ಹಾಗಾಗಿ ಇದು ಬೇಗ ವಿಘಟನೆ ಆಗುವುದಿಲ್ಲ. ಸೊ ನೆಕ್ಸ್ಟ್ ಬಂದಾಗ, ಸೊ ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಬೇಗ ಕರಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಚಾನ್ಸ್ ಇಲ್ಲ. ಇವು ಕರಗಬೇಕಂದ್ರೆ ಮಿನಿಮಮ್ 100 ವರ್ಷ ಬೇಕು, ಮ್ಯಾಕ್ಸಿಮಮ್ ಏನಿದೆ 1000 ವರ್ಷ ಬೇಕು. ಸೊ ಹಾಗಾಗಿ ಮಣ್ಣಿನಲ್ಲಿ ಕರಗದೇ ಇರುವಂತಹ ಒಂದು ಬಯೋಡಿಗ್ರೇಡೇಬಲ್ ಅಲ್ಲದ ವಸ್ತು ಯಾವುದು ಅಂದರೆ ಪ್ಲಾಸ್ಟಿಕ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಪ್ಲಾಸ್ಟಿಕನ್ನು ಕಂಡುಹಿಡಿದವರು ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲಾಸ್ಟಿಕನ್ನು ಕಂಡುಹಿಡಿದವರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಆನ್ಸರ್ ಇದೆ ನೋಡಿ 1 ಮತ್ತು 2. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ಜೀರ್ಣಾಂಗ ಯೋಗದ ಕಿಣ್ವಗಳನ್ನು ಕೊಟ್ಟಿದ್ದಾರೆ, ಯಾವ್ದು ತಪ್ಪಿದೆ ಯಾವ್ದು ಕರೆಕ್ಟ್ ಇದೆ ಅನ್ನೋದು. ಸೊ ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣಗೊಳಿಸಲು ಸಹಾಯ ಮಾಡುತ್ತೆ. ಸೊ ಇದು ಕರೆಕ್ಟ್ ಇದೆ. ಸೊ ಅಮಿಲೋಸ್ ಕಾರ್ಬೋಹೈಡ್ರೇಟ್ಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಇದನ್ನು ನೋಡೋಣ. ಸೊ ಪಿತ್ತರಸವನ್ನು ಬೈಲ್ ಪುಷ್ಯಗ್ರಂಥಿ ಉತ್ಪಾದಿಸದೆ ಇದು ತಪ್ಪಿದೆ. ಸೊ ಅಂದರೆ ಇದಕ್ಕೆ 1 ಮತ್ತು 2 ಕರೆಕ್ಟ್ ಆಗುತ್ತೆ ನೋಡಿ ಆನ್ಸರು. ಸೊ ಪೆಪ್ಸಿನ್ ಅನ್ನುವಂಥದ್ದು ಏನಿಲ್ಲ, ಪೆಪ್ಸಿನು ಪ್ರೋಟೀನನ್ನು ಪೆಪ್ಟಿಡೈಡ್ ಆಗಿ ಕನ್ವರ್ಟ್ ಮಾಡಿ ಜೀರ್ಣಿಸಲು ಸಹಾಯ ಮಾಡುವಂಥದ್ದು. ಸೊ ಎಲ್ಲಿ ಕಂಡು ಬರುತ್ತೆ ಅಂದರೆ ಜಠರದಲ್ಲಿ ಕಂಡುಬರುವಂಥ ಅನಿಲ ಯಾವುದು, ಜಠರದಲ್ಲಿ ಕಂಡುಬರುವಂಥದ್ದು ಕಿಣ್ವ ಯಾವುದಂದರೆ ಪೆಪ್ಸಿನು. ಸೊ ಅಮಿಲೋಸ್ ಕಾರ್ಬೋಹೈಡ್ರೇಟ್ಗಳನ್ನು ಜೀರ್ಣಿಸಲು ಸಾಧ್ಯ ಆಗುತ್ತೆ. ಸೊ ಅಮಿಲೋಸ್ ಅನ್ನೋದು ನಾಲಿಗೆಯಲ್ಲಿ ಅಥವಾ ಬಾಯಲ್ಲಿ ಕಂಡುಬರುವಂಥ ಒಂದು ಲಾಲಾರಸದ ಕಿಣ್ವಗಳಲ್ಲಿ ಒಂದಾಗಿರುತ್ತೆ. ಸೊ ಇದು ಕಾರ್ಬೋಹೈಡ್ರೇಟನ್ನು ಜೀರ್ಣಿಸಲು ಸಹಾಯ ಮಾಡುವಂಥ ಒಂದು ಕಿಣ್ವವಾಗಿರುತ್ತೆ. ಸೊ ಪಿತ್ತರಸ ಅಂತ ಬಂದಾಗ ಅಥವಾ ಬೈಲ್ ರಸವನ್ನು ಯಾವುದು ಉತ್ಪತ್ತಿ ಮಾಡುತ್ತೆ ಅಂದರೆ ಯಕೃತ್ ಏನಿದೆ ಅಲ್ವಾ. ಸೊ ಬೈಲ್ ರಸವನ್ನು ಉತ್ಪತ್ತಿ ಮಾಡುತ್ತೆ. ಇದು PSI ಕ್ವಶನ್ ಆಗಿತ್ತು. ಬೈಲ್ ರಸ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ಅವಾಗ. ಸೊ ಇವಾಗೆಲ್ಲ ಓದಿದ್ದಾರೆ, ಸೊ ಗೊತ್ತಿರುತ್ತೆ. ಸೊ ಬೈಲ್ ರಸ ಅಂದರೆ ಪಿತ್ತರಸವನ್ನು ಉತ್ಪತ್ತಿ ಮಾಡೋದು ಯಾವುದಂದ್ರೆ ಯಕೃತ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಿತ್ತರಸವನ್ನು ಯಕೃತ್ ಏನಿದೆ ಅಲ್ವಾ ಸೊ ಉತ್ಪತ್ತಿ ಮಾಡುತ್ತೆ. ಸೊ ಯಕೃತ್ ಬಗ್ಗೆ ನೋಡೋದಾದ್ರೆ, ಸೊ ಮಾನವನ ದೇಹದಲ್ಲಿ ಕತ್ತರಿಸಿದ್ರು ಮತ್ತು ಬೆಳೆಯುವಂಥ ಅಂಗ ಯಾವುದಂದ್ರೆ ಅದು ಯಕೃತ್. ಸೊ ಸತ್ತ ಮೇಲೂ ಕೂಡ ಬೆಳೆಯುವಂಥ ಅಂಗ ಯಾವುದಂದ್ರೆ ಅದು ಯಕೃತ್ ಅಂತ ಕರೀತಾರೆ. ಸೊ ಹಾಗಾಗಿ ಮಾನವನ ಜಯಾಪಚಯ ಘಟಕ ಅಂತೇಳಿ ಯಾವುದನ್ನು ಕರೀತಾರೆ, ಅಥವಾ ರಾಸಾಯನಿಕ ಕಾರ್ಖಾನೆ ಫ್ಯಾಕ್ಟ್ರಿ ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ಸೊ ಯಕೃತನ್ನು ಕರೀತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 28ನೇ ಕ್ವಶನ್ ಬಂದಾಗ ವಿದ್ಯುತ್ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಫ್ಯೂಸ್ ತಂತಿಯು ಕಡಿಮೆ ಕರಗುವ ಬಿಂದನ್ನು ಹೊಂದಿರುತ್ತದೆ. ಸೊ ಇದು ರೈಟ್ ಇದೆ. ಸೊ ಟ್ರಾನ್ಸ್ಫಾರ್ಮರ್ DC ವಿದ್ಯುತ್ತನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಸೊ DC ಅಂತ ಕೂಡ ಹುಟ್ಟಿದೆ. ಸೊ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ರೈಟ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸರಿಯಾದ ಹೇಳಿಕೆಗಳನ್ನು ನೋಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 3 ಆಗುತ್ತೆ. ಸೊ ಏನಕ್ಕೆ ಟ್ರಾನ್ಸ್ಫಾರ್ಮರ್ ಅನ್ನೋದೇನಿಲ್ಲ AC ವಿದ್ಯುತ್ಗೆ ಅಂದರೆ ಅಲ್ಟರ್ನೇಟಿವ್ ಕರೆಂಟ್ಗೆ ಮಾತ್ರ ಸಂಬಂಧಿಸಿರುತ್ತೆ. ಇದಕ್ಕೆ ನೋಡೋಣ ಒಂದು ನಿಮಿಷ ರೀ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ಯೂಸ್ ತಂತಿ ಏನಿದೆಯಲ್ವ ಸೊ ಅತ್ಯಂತ ಕಡಿಮೆ ಕರಗುವ ಬಿಂದನ್ನು ಹೊಂದಿರುತ್ತೆ. ಇದು ಕರೆಕ್ಟ್ ಇದೆ. ಸೊ ಟ್ರಾನ್ಸ್ಫಾರ್ಮರ್ ಏನಿದೆಯಲ್ಲ DC ಅಲ್ಲ, ಇದು ಆ್ಯಕ್ಚುಲಿ AC ವಿದ್ಯುತ್ತನ್ನು ಹೆಚ್ಚಿಸಲು ಬಳಕೆ ಮಾಡ್ತಾರೆ. ಸೊ ಡೈನಮೋ ಏನಿದೆಯಲ್ಲ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಸಾಧನ ಯಾವುದಂದ್ರೆ ಅದು ಡೈನಮೋ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಡೈನಮೋನ ಕಂಡುಹಿಡಿದವರು ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೈನಮೋವನ್ನು ಕಂಡುಹಿಡಿದವರು ಯಾರು ಅನ್ನೋದನ್ನು. ಸೊ ನೆಕ್ಸ್ಟ್ ಬಂದಾಗ ಪ್ರಶ್ನೆ 29 ಕೊಟ್ಟಿದ್ದಾರೆ ನೋಡಿ, ಗುರುತ್ವಾಕರ್ಷಣೆ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನೋಡೋಣ. ಸೊ ಧ್ರುವಗಳಲ್ಲಿ ಜಿನ ಮೌಲ್ಯವು ಗರಿಷ್ಠವಾಗಿರುತ್ತದೆ. ಜಿ ಅಂದರೆ ಗ್ರಾವಿಟಿ ಅನ್ನೋದು. ಸೊ ಸಮಭಾಜಕ ವೃತ್ತದಲ್ಲಿ ಜಿನ ಮೌಲ್ಯವು ಕನಿಷ್ಠವಾಗಿರುತ್ತದೆ. ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಭೂಮಿಗಿಂತ 6 ಪಟ್ಟು ಹೆಚ್ಚಾಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ಇದು ಕರೆಕ್ಟ್ ಇದೆ, ಇದು ತಪ್ಪಿದೆ ನೋಡಿ. ಸೊ ಚಂದ್ರನ ಮೇಲೆ ಗ್ರಾವಿಟಿ ಏನಿದೆಯೋ 6 ಪಟ್ಟು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಸೊ ಇದಕ್ಕೆ ಆನ್ಸರ್ 1 ಮತ್ತು 2 ಮಾತ್ರ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಂದ್ರನ ಮೇಲೆ 1.6ರಷ್ಟು ಕಡಿಮೆ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆ ಕಂಡು ಬರುತ್ತೆ. ಸೊ ದ್ರವ ಪ್ರದೇಶಗಳಲ್ಲಿ ಏನಿದೆಯಲ್ವಾ ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಅಲ್ಲಿ ತೂಕ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ನಾವು ಸಮಭಾಜಕ ವೃತ್ತದಲ್ಲಿ 50 kg ಇದ್ದರೆ ಸೊ ಧ್ರುವ ಪ್ರದೇಶಗಳಲ್ಲಿ 55 kg ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ಚಂದ್ರನ ಮೇಲೆ ಹೋದಾಗ, ನಾವು ಭೂಮಿಯಿಂದ ಚಂದ್ರನ ಮೇಲೆ ಹೋದಾಗ ನಮ್ಮ ತೂಕ 60 kg ಇದ್ದರೆ ಸೊ ಅಲ್ಲಿ ಎಷ್ಟಾಗುತ್ತೆ ಅಂದರೆ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಅದರಿಂದ 6ರಿಂದ 6 ಅಂದರೆ 6 ಆಗುತ್ತೆ. ಸೊ 10 kg ತೂಕ ಇರುತ್ತೆ ಯಾವುದರಲ್ಲಿ, ಚಂದ್ರನ ಮೇಲೆ. ಸೊ ಹಾಗಾಗಿ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಕಡಿಮೆ ಇರೋದ್ರಿಂದ ನಮ್ಮ ತೂಕ ಕಡಿಮೆ ಆಗುತ್ತೆ ಅಲ್ಲಿ ಅನ್ನೋದನ್ನು ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿದಾಗ ಮಾಲಿನ್ಯ ನಿಯಮಗಳು ಮತ್ತು ಒಪ್ಪಂದಗಳನ್ನು ಕೊಟ್ಟಿದ್ದಾರೆ. ರಾಮ್ಸಾರ್ ಒಪ್ಪಂದವು ತೇವಭೂಮಿಗಳ ಸಂರಕ್ಷಣೆಗೆ ಸಂಬಂಧಿಸಿದ್ದು. ಸೊ ಕ್ಯೋಟೋ ಪ್ರೋಟೋಕಾಲ್ ಹಸಿರುಮನೆ ಅನಿಲವನ್ನು ತಗ್ಗಿಸಲು ರೂಪಿಸಲಾಗಿದೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಶಬ್ದ ಮಾಲಿನ್ಯ. ಸೊ ಇದೆಲ್ಲ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು. ಸೊ ಇದಕ್ಕೆ A ಕರೆಕ್ಟ್ ಇದೆ, B ಕರೆಕ್ಟ್ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ ಅನ್ನೋದಾಗುತ್ತೆ. ಸೊ ರಾಮ್ಸಾರ್ ಒಪ್ಪಂದಗಳು ತೇವಭೂಮಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಡಿರುವಂಥ ಒಂದು ಒಪ್ಪಂದ. ಸೊ ಫೆಬ್ರವರಿ 2ರಂದು ಏನು ಮಾಡ್ತಾರೆ, ತೇವಭೂಮಿ ದಿನಾಚರಣೆ ಅಥವಾ ವೇಟ್ಲ್ಯಾಂಡ್ ಡೇಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಹಸಿರು ಮನೆ ಅನಿಲಗಳನ್ನು ತಗ್ಗಿಸಲಿಕ್ಕೆ ಒಂದು ಮಾಡಲಾದಂಥ ಒಂದು ಒಪ್ಪಂದ ಆಗಿದೆ. ಸೊ ಇದನ್ನು 1985ರಲ್ಲಿ ಸಮಥಿಂಗ್ ಮಾಡ್ತಾರೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು ಏನಿದೆಯಲ್ಲ ಯಾವುದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂದರೆ ಓಝೋನನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಮಾಡಿಕೊಂಡಂಥ ಒಪ್ಪಂದ. ಸೊ ಸೆಪ್ಟೆಂಬರ್ 16 ಏನಂತ ಮಾಡ್ತಾರೆ ಅಂದರೆ ಸೊ ವಿಶ್ವ ಓಝೋನ್ ದಿನವನ್ನಾಗಿ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆ ಅಲ್ವಾ ಓಝೋನ್ ರಕ್ಷಣೆಯನ್ನು
ಮಾಡಲಿಕ್ಕೆ ಆದಂಥ ಒಂದು ಒಪ್ಪಂದ ಅನ್ನೋದು. ಸೊ ಹಾಗಾಗಿ ಇದಕ್ಕೆ 1 ಮತ್ತು 2 ಮಾತ್ರ ಆಗುತ್ತೆ. ಸೊ ವಾತಾವರಣದ ಒತ್ತಡಗಳನ್ನು ಕೊಟ್ಟಿದ್ದಾರೆ. ಎತ್ತರಕ್ಕೆ ಹೋದಂತೆ ವಾತಾವರಣದ ಒತ್ತಡವು ಹೆಚ್ಚಾಗುತ್ತದೆ. ಬ್ಯಾರೋಮೀಟರ್ ಬಳಸಿ ವಾತಾವರಣದ ಒತ್ತಡವನ್ನು ಅಳೆಯಲಾಗುತ್ತದೆ. ಬ್ಯಾರೋಮೀಟರ್ ಪಾದರಸದ ದಿಢೀರ್ ಕುಸಿದರೆ ಬಿರುಗಾಳಿಯ ಬರುವ ಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ನೋಡೋಣ ಬನ್ನಿ. ಸೊ ಆನ್ಸರ್ ಬಂದುಬಿಟ್ಟು 2 ಮತ್ತು 3 ಮಾತ್ರ ಆಗುತ್ತೆ. ಸೊ ಎತ್ತರಕ್ಕೆ ಹೋದಂತೆ ಒತ್ತಡ ಏನಿದೆಯಲ್ಲ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುತ್ತೆ. ಸೊ ಇಲ್ಲೇನು ಕೊಟ್ಟಿದ್ರು ಅವರು ಹೆಚ್ಚಾಗುತ್ತೆ ಅನ್ನೋದನ್ನು ಕೊಟ್ಟಿದ್ರು. ಸೊ ಏನು ಕೊಟ್ಟಿದ್ದಾರೆ ನೋಡಿ. ಸೊ 1 ಆಪ್ಷನಲ್ಲಿ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಹೆಚ್ಚಾಗೋದಿಲ್ಲ, ಕಡಿಮೆ ಆಗುತ್ತೆ. ಸೊ ಭೂಮಿ ಒಳಗಡೆ ಹೋದ್ರೂ ಕೂಡ ಭೂಮಿ ಒಳಗಡೆ ಹೋದಂತೆ ಒತ್ತಡ ಹೆಚ್ಚಾಗುತ್ತೆ. ಸೊ ಒತ್ತಡ ಮತ್ತು ತಾಪಮಾನ ಹೆಚ್ಚಾಗುತ್ತೆ. 32 ಮೀಟರ್ ಒಳಗಡೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಭೂಮಿ ಒಳಗಡೆ ಹೋದಂಗೆ ತಾಪಮಾನವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ರಷ್ಯಾದ ಅಕೋಲಾ ಎಂಬ ಪ್ರಸ್ಥಭೂಮಿಯಲ್ಲಿ ಅತಿ ಆಳವಾದ ಒಂದು ತಗ್ಗನ್ನು ಕೊರೆದಿರೋದು. ಇದು ವಿಶ್ವದಲ್ಲಿಯೇ ಅತಿ ಆಳವಾದಂಥ ತಗ್ಗು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಜೀವಕೋಶ ಮತ್ತು ಅಂಗಾಂಶಗಳ ಬಗ್ಗೆ ಕೇಳಿದ್ದಾರೆ ನೋಡಿ. ಸೊ ಸೆಲ್ ಆರ್ಗನೈಸೇಷನ್ಸ್ ಸೊ ಇದರದ್ದು ಆಪ್ಷನನ್ನು ನೋಡಿದಾಗ ಮೈಟ್ರೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನೆ ಕೇಂದ್ರ, ಇದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಬಂದಾಗ ಲೈಸೋಸೋಮ್ ಆತ್ಮಹತ್ಯೆ ಸಂಚಿಗಳು, ಇದು ಕರೆಕ್ಟ್ ಇದೆ. ರೈಸೋಸೋಮ್ಗಳು ಕೊಬ್ಬು ಸಂಶ್ಲೇಷಣೆ ಅಲ್ಲ, ಇದು ರೈಸೋಸೋಮ್ ಏನಿದೆ ಅಲ್ವಾ ಪ್ರೋಟೀನ್ ಫ್ಯಾಕ್ಟರಿ ಅಂತ ಹೇಳಿ ಕರೀತಾರೆ. ಸೊ ಪ್ರೋಟೀನ್ನ ಸಂಶ್ಲೇಷಣೆಯಲ್ಲಿ ಕಾರ್ಯನಿರ್ವಹಿಸುವಂಥ ಅಂಗ ಯಾವುದಂದ್ರೆ ರೈಸೋಸೋಮ್ಗಳು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಆಗುತ್ತೆ. ಸೊ ಇಲ್ಲಿದೆ ನೋಡಿ, ರೈಬೋಸೋಮ್ಗಳು ಏನಿದಾವಲ್ಲ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಮೈಟ್ರೋಕಾಂಡ್ರಿಯಾ ಅಂತ ನೋಡಿದಾಗ ಜೀವಕೋಶದ ಶಕ್ತಿ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ಬಾಡಿ ಅಂತ ಹೇಳ್ತಿರ್ತಾರೆ. ಸೊ ಇದು ಏನು ಮಾಡುತ್ತೆ ಅಂದರೆ ATPಯನ್ನು ADP ಅನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ATPಯನ್ನು ADP ಅಂದರೆ ATP ಅಂದರೆ ಅಡಿನೋ ಟ್ರೈಫಾಸ್ಫೇಟನ್ನು ಅಡಿನೋ ಟ್ರೈಫಾಸ್ಫೇಟ್ ಆಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನಮ್ಮ ದೇಹದಲ್ಲಿ ಹೋಗುವಂಥ ಆಹಾರವನ್ನು ಇದು ಸಂಸ್ಕರಣೆ ಮಾಡಿ ಅದರಲ್ಲಿರುವಂಥ ಖನಿಜಾಂಶಗಳನ್ನು ತೆಗೆದುಕೊಂಡು ಸೊ ಈ ಕಣಗಳನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ದೇಹದಲ್ಲಿ ಶಕ್ತಿಯ ರೂಪದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ ಯಾವುದು ಅಂತ ಹೇಳಿ ಕೇಳಿದಾಗ ಅದನ್ನು ATP ಕಣಗಳು ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಲೈಸೋಸೋಮ್ ಅಂತ ಬಂದಾಗ ಆತ್ಮಹತ್ಯೆ ಸಚಿವಳಿ ಅಂತ ಹೇಳಿ ಕರೀತಾರೆ. ಏನಕ್ಕೆ ಸೊ ಲೈಸೋಸೋಮ್ ಏನಿದೆಯಲ್ಲ ಮುದಿ ಕೋಶಗಳನ್ನು ಸಾಯಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಮುದಿ ಕೋಶಗಳನ್ನು ಕೊಲ್ಲುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಆತ್ಮಹತ್ಯೆ ಸಂಚಿವಳಿ ಅಂತ ಹೇಳಿ ಕರೀತಾರೆ. ಏನಕ್ಕೆ ಇದು ಮುದಿ ಕೋಶಗಳನ್ನು ಕೊಲ್ಲುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ನಕ್ಷತ್ರಗಳು ಮತ್ತು ಗ್ರಹಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಕ್ಷತ್ರಗಳು ಮೀನುಗಳು ವಾತಾವರಣದ ವಕ್ರೀಭವನ ಕ್ರಿಯೆಗಳಾಗಿದೆ, ಇದು ರೈಟ್ ಇದೆ. ಸೊ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆಗೆ ನ್ಯೂಕ್ಲಿಯರ್ ವಿದಳನ ಸಮ್ಮೇಳನ, ಸೊ ಇದು ತಪ್ಪಾಗಿದೆ. ಸೊ ಶುಕ್ರ ಗ್ರಹವು ಅತ್ಯಂತ ಕಾಯ್ದ ಗ್ರಹವಾಗಿದೆ. ಸೊ ಇದು ರೈಟ್ ಇದೆ. ಸೊ ಇದಕ್ಕೆ ವಿವರಣೆಯನ್ನು ನೋಡಿದಾಗ ಸೊ 1 ಮತ್ತು 3 ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಕೊಡ್ತಾರೆ ನೋಡಿ. ಸೊ ನಕ್ಷತ್ರಗಳು ಮೀನುಗಳು ಕಾರಣ ಏನಂದ್ರೆ ಬೆಳಕಿನ ವಕ್ರೀಭವನ ಏನಾಗುತ್ತೆ, ಇದಕ್ಕೆ ಕಾರಣ ಆಗುತ್ತೆ. ಸೊ ನಕ್ಷತ್ರಗಳ ಒಟ್ಟು ಜೀವಿತಾವಧಿ ಅಂತ ಬಂದಾಗ 15 ಶತಕೋಟಿ ವರ್ಷ ಬರುತ್ತೆ. ಸೊ 15 ಶತಕೋಟಿ ವರ್ಷ ಒಂದು ನಕ್ಷತ್ರ ಅದ ಜೀವಿತಾವಧಿ ಅಂತ ಹೇಳಿ ಕಾಣಲಿಕ್ಕೆ. ಸೊ ನೆಕ್ಸ್ಟ್ ಬಂದಾಗ ಮಿನುಗುವ ಮತ್ತು ಪ್ರಕಾಶವನ್ನು ಹೊಂದಿರುವಂತಹ ಆಕಾಶಕಾಯಿಗಳಿಗೆ ನಾವೇನಂತ ಕರಿತೀವಿ, ನಕ್ಷತ್ರ ಅಂತ ಹೇಳ್ತಿರ್ತೀವಿ. ಸೂರ್ಯನು ಕೂಡ ಒಂದು ನಕ್ಷತ್ರ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೂರ್ಯ ಕೂಡ ಒಂದು ನಕ್ಷತ್ರ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಬೈಜಿಕ ಸಮ್ಮಿಳನ ಕ್ರಿಯೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನ್ಯೂಕ್ಲಿಯರ್ ಹೋಗಲಿ. ಸೊ ಬೈಜಿಕ ಸಮ್ಮಿಳನ ಕ್ರಿಯೆ, ಸೊ ಹೈಡ್ರೋಜನ್ ಮತ್ತು ಹೀಲಿಯಂ ಏನಿದೆ ಅಲ್ವಾ, ಸೊ ಹೈಡ್ರೋಜನ್ ಮತ್ತು ಹೀಲಿಯಂ ಎರಡು ಕೂಡಿಕೊಂಡು ಅಯಾನೀಕರಣ ಕ್ರಿಯೆ ನಡೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗುವಂಥ ಕ್ರಿಯೆ ಆಗುತ್ತೆ ಯಾವುದರಲ್ಲಿ, ಸೂರ್ಯನಲ್ಲಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಶುಕ್ರ ಗ್ರಹ ಏನಿದೆ ಅತ್ಯಂತ ಕಾಯ್ದ ಗ್ರಹ. ಏನಿದೆ ಇದರಲ್ಲಿ ಅತಿ ಹೆಚ್ಚು CO2 ಕೊಂಡು ಬರುತ್ತೆ. CO2 ಕೊಂಡು ಬರೋದ್ರಿಂದ ಇದು ಸೂರ್ಯನಿಂದ ಬರುವಂಥ ಶಾಖವನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. CO2 ಮಾಡುತ್ತೆ. ಹಾಗಾಗಿ CO2 ಅತಿ ಹೆಚ್ಚು ಇರೋದ್ರಿಂದ ಶುಕ್ರ ಗ್ರಹ ಏನಿದೆಯೋ ಅತಿ ಹೆಚ್ಚು ಕಾಯ್ದ ಅಥವಾ ಅತಿ ಹೆಚ್ಚು ತಾಪವನ್ನು ಹೊಂದಿರುವಂಥ ಗ್ರಹ ಅಂತ ಹೇಳಿ ಕರೀತಾರೆ. ಸೊ ಶುಕ್ರ ಗ್ರಹವನ್ನು ಯಾವ ಗ್ರಹ ಅಂತ ಹೇಳಿ ಕರೀತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಶುಕ್ರ ಗ್ರಹವನ್ನು ಯಾವ ಗ್ರಹ ಅಂತ ಹೇಳಿ ಅಥವಾ ವಿವಿಧ ಹೆಸರುಗಳಿಂದ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ಆನ್ಸರು. ಸೊ ಇಲ್ಲಿ ನೋಡಿ ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ ರಕ್ತ ಒತ್ತಡ ಬಗ್ಗೆ ಕೇಳಿದ್ದಾರೆ. ಸೊ ಸಾಮಾನ್ಯವಾದ ರಕ್ತದ ಒತ್ತಡ 120/80 mmHg. ಸೊ ಇದು ರೈಟ್ ಇದೆ. ಸೊ ರಕ್ತ ಒತ್ತಡವನ್ನು ಸಿಗ್ಮಾನೋಮೀಟರ್ ಇಂದ ಬಳಸುತ್ತಾರೆ, ಇದು ಕರೆಕ್ಟ್ ಇದೆ. ಸೊ ಅಧಿಕ ರಕ್ತದ ಒತ್ತಡವನ್ನು ಹೈಪರ್ಟೆನ್ಷನ್ ಎಂದು ಕರೆಯಲಾಗುತ್ತೆ, ಇದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಅನ್ನು ನೋಡಿದಾಗ ಇಲ್ಲಿದೆ ನೋಡಿ 1 ಮತ್ತು 2 ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಸೊ ಅಧಿಕ ರಕ್ತದ ಒತ್ತಡ ಅಂತ ಬಂದಾಗ ಹೈಪರ್ ಟೆನ್ಷನ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದು ಹೈಪರ್ ಟೆನ್ಷನ್ ಅನ್ನೋದನ್ನು ಹೈಪೋಟೆನ್ಷನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಹೈಪರ್ ಟೆನ್ಷನ್ ಅನ್ನೋದಾಗುತ್ತೆ. ಸೊ ನೆಕ್ಸ್ಟ್ ನೋಡಿದಾಗ ಸೊ ಮಿಶ್ರ ಲೋಹಗಳ ಬಗ್ಗೆ ಕೊಟ್ಟಿದ್ದಾರೆ. ಹಿತ್ತಾಳೆ ಅನ್ನೋದು ಯಾವುದರಿಂದ ಆಗುತ್ತೆ ಅಂದರೆ ತಾಮ್ರ ಮತ್ತು ಸವಕಳಿಯಿಂದ, ಇದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ನೋಡಿದಾಗ ಕಂಚು ಏನಿದೆಯಲ್ಲ ತಾಮ್ರ ಮತ್ತು ತವರದಿಂದ, ಇದು ಕರೆಕ್ಟ್ ಇದೆ. ಉಕ್ಕು ಅನ್ನೋದು ಕಬ್ಬಿಣ ಮತ್ತು ಪಾದರಸ, ಇದು ತಪ್ಪಿದೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಏನಕ್ಕೆ ಉಕ್ಕು ಅನ್ನೋದು ಕಬ್ಬಿಣ ಮತ್ತು ಕಾರ್ಬನ್ನಿಂದ ತಯಾರಾಗುವಂಥದ್ದು. ಸೊ ಇದರ ಒಂದು ವಿವರಣೆ ನೋಡೋಣ. ಕಂಚು ಏನಿದೆ ತಾಮ್ರ ಮತ್ತು ತವರದಿಂದ ಆಗುತ್ತೆ. ಸೊ ಸ್ಟೀಲ್ ಅಥವಾ ಉಕ್ಕು ಅನ್ನೋದು ಕಬ್ಬಿಣ ಮತ್ತು ಫೆರಸ್ನಿಂದ ಆಗುವಂಥದ್ದು. ಸೊ ಸ್ಟೇನ್ಲೆಸ್ ಸ್ಟೀಲ್ ಅನ್ನೋದೇನಿದೆಯಲ್ವ ಸೊ ಕ್ರೋಮಿಯಂ ಮತ್ತು ನಿಕಲಿಂದ ಮಾಡ್ತಾರೆ. ಸೊ ಸಾಲ್ಟರ್ಗನ್ ಏನಿದೆಯಲ್ವ ಸೀಸ ಮತ್ತು ತವರದಿಂದ ಆಗುತ್ತೆ. ಸೊ ಜರ್ಮನ್ ಸಿಲ್ವರ್ ಏನಿದೆ ತಾಮ್ರ, ತವರ, ಸತು ಮತ್ತು ನಿಕಲ್ನಿಂದ ಆಗುವಂಥದ್ದು. ಸೊ ಡ್ಯೂರಾಲ್ಯೂಮಿನಿಯಂ ಏನಿದೆಯಲ್ಲ ಸೊ ಅಲ್ಯೂಮಿನಿಯಂ, ತಾಮ್ರ, ಮ್ಯಾಗ್ನೀಷಿಯಂ ಮತ್ತು ಮ್ಯಾಗ್ನೀಷಿಯಮಿಂದ ಆಗುತ್ತೆ. ಸೊ ನೋಡಿ ಇಲ್ಲಿ ಡ್ಯೂರಾಲ್ಯೂಮಿನಿಯಂ ಏನಿದೆಯಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಹೆಸರು. ಸೊ ಮ್ಯಾಗ್ನೀಷಿಯಂ ಮತ್ತು ತಾಮ್ರ ಮತ್ತು ಅಲ್ಯೂಮಿನಿಯಮಿಂದ ಆಗುವಂಥದ್ದು. ಸೊ ಅಲ್ಮಗಮ್ ಅಂತ ಬಂದಾಗ ಪಾದರಸ ಮತ್ತು ಇದರ ಯಾವುದೇ ಲೋಹವನ್ನು, ಸೊ ಪಾದರಸ ಮತ್ತು ಕಬ್ಬಿಣ ಅಂತ ಬರೋದಿಲ್ಲ. ಸೊ ಪಾದರಸವನ್ನು ಯಾವುದರಲ್ಲಿ ಸೇರಿಸ್ತಾರೆ ಅಂದರೆ ಬೆಳ್ಳಿ, ಚಿನ್ನದ ಜೊತೆ ಸೇರಿಸಿ ಏನನ್ನ ಮಾಡ್ತಾರೆ, ಅಲ್ಮಗಮನ ಮಾಡ್ತಾರೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಉಳುಕು ಹಲ್ಲುಗಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದರಲ್ಲಿ ಉಳುಕು ಹಲ್ಲುಗಳನ್ನು ತುಂಬುವಂಥ ಕೆಲಸವನ್ನು ಯಾವುದರಲ್ಲಿ ಮಾಡ್ತಾರೆ, ಅಲ್ಮಗಮಿಂದ ಮಾಡ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಮಿಶ್ರ ಲೋಹಗಳ ಬಗ್ಗೆ ಮೊನ್ನೆ PCಯಲ್ಲಿ ಕ್ವಶನ್ ಆಗಿತ್ತು. ಸೊ ಒಂದು ಸ್ವಲ್ಪ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಆಮ್ಲ ಮತ್ತು ಮೂಲಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಿನೆಗರ್ನಲ್ಲಿರುವಂಥ ಆಮ್ಲ ಅಸಿಟಿಕ್ ಆಮ್ಲ, ಇದು ಸರಿ ಇದೆ. ಸೊ ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ಬಿಡುಗಡೆ, ಇದು ಸರಿ ಇದೆ. ಹುಣಸೆಹಣ್ಣಿನಲ್ಲಿರೋದು ಸಿಟ್ರಿಕ್ ಆಮ್ಲ, ಇದು ಟರ್ಟಾರಿಕ್ ಆಮ್ಲ. ಸೊ ಇದು ತಪ್ಪಾಗಿದೆ ನೋಡಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ಅಂದರೆ ಇರುವೆನಲ್ಲಿ ಕಂಡುಬರುವಂಥ ಆಮ್ಲ ಯಾವುದಂದ್ರೆ ಫಾರ್ಮಿಕ್ ಆಮ್ಲ. ಸೊ ವಿನೆಗರದಲ್ಲಿರುವಂಥ ಅಸಿಟಿಕ್ ಆಮ್ಲ ಏನಿದೆಯಲ್ಲ ಸೊ ವಿನೆಗರದಲ್ಲಿ ಯೂಸ್ ಮಾಡ್ತಾರೆ. ಸೊ ಆಮ್ಲಗಳ ಬಗ್ಗೆ ಒಂದು ಕ್ವಶನ್ ಕೂಡ ಆಗಿದೆ PCಯಲ್ಲಿ. ಸೊ ಆಮ್ಲಗಳಲ್ಲಿ ಏನಿದೆಯಲ್ಲ ಹುಣಸೆಯಲ್ಲಿ ಏನಿದೆಯಲ್ಲ ಟರ್ಟಾರಿಕ್ ಆಮ್ಲ ಇರುತ್ತೆ. ಸೊ ಸಿಟ್ರಿಕ್ ಆಮ್ಲ ಅನ್ನೋದು ನಿಂಬೆಹಣ್ಣು ಮತ್ತು ಮೋಸಂಬಿಗಳಲ್ಲಿ ಕಂಡುಬರುವಂಥ ಆಮ್ಲ. ಸೊ ಆಮ್ಲಗಳನ್ನು ನೋಡಿದಾಗ ಸೊ ಆಮ್ಲ ಏನಿದೆಯಲ್ವಾ ಸೊ ಇದು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೋಡಿದಾಗ
ಸೊ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡಿದರೆ ಅದನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಆಮ್ಲೀಕರಣ ಕ್ರಿಯೆ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನೋಡಿ, ಸೊ ಹುಣಸೆ ಹಣ್ಣಿನಲ್ಲಿ ಟರ್ಟರಿಕ್ ಆಮ್ಲವಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಹುಣಸೆ ಹಣ್ಣಿನಲ್ಲಿ ಟರ್ಟರಿಕ್ ಆಮ್ಲ ಇರುತ್ತೆ. ಸೊ ಇದಕ್ಕೆ 1 ಮತ್ತು 2 ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಅಗ್ನಿಶಾಮಕ ಮತ್ತು ಕೃತಕ ಅನಿಲಗಳು ಕೇಳಿದ್ದಾರೆ. ಅಗ್ನಿಶಾಮಕಗಳಲ್ಲಿ ಏನು ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತಾರೆ, ಆವಾಗಲೇ ಹೇಳಿದ್ದೀನಿ. ಸೊ ಕೃತಕ ಮಳೆಗೆ ಸಿಲ್ವರ್ ಹೈಡ್ರೈಡನ್ನು ಇದನ್ನು ಕೂಡ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಬಂದಾಗ ಮತದಾನದ ಶಾಯಿಗೆ ಸಿಲ್ವರ್ ಹೈಡ್ರೈಡ್ ಮತ್ತು ಬ್ರೋಮೈಡ್ಗಳನ್ನು ಬಳಸುತ್ತಾರೆ. ಸಿಲ್ವರ್ ಬ್ರೋಮೈಡ್ ಅಲ್ಲ. ಸೊ ಮತದಾನದ ಶಾಯಿಗೆ ಸಿಲ್ವರ್ ನೈಟ್ರೇಟನ್ನು ಬಳಸ್ತಾರೆ. ಯಾವುದು? ಸಿಲ್ವರ್ ನೈಟ್ರೇಟನ್ನು. ಇದು ಏಕೈಕ ಉತ್ಪಾದನಾ ಘಟಕದಲ್ಲಿದೆ ಅಂದರೆ ಮೈಸೂರಿನಲ್ಲಿ ಕಂಡುಬರುತ್ತೆ. ಸೊ ಇದು ಸಿಲ್ವರ್ ನೈಟ್ರೇಟು ಬೇಗ ಅಳಿಸುವುದಿಲ್ಲ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಅಗ್ನಿಶಾಮಕದಲ್ಲಿ CO2 ಕೃತಕ ಮಳೆಗೆ ಸಿಲ್ವರ್ ಹೈಡ್ರೈಡನ್ನು ಬಳಸುತ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮತ್ತು ಇದರ ಜೊತೆಗೆ ಯಾವುದನ್ನೆಂದರೆ ಘನ ಮಂಜುಗಡ್ಡೆಯನ್ನು ಕೂಡ ಬಳಸ್ತಾರೆ. ಯಾವುದರಲ್ಲಿ? ಕೃತಕ ಮಳೆಗೆ. ಇಲ್ಲಿದೆ ನೋಡಿ, ಮತದಾನ ಶಾಹಿ ಸಿಲ್ವರ್ ನೈಟ್ರೇಟನ್ನು ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ DNA ಮತ್ತು RNA ಬಗ್ಗೆ ಕೊಟ್ಟಿದ್ದಾರೆ. DNA ಅನ್ನೋದು ದ್ವಿಪರಿಣಾಮ ತಂತು ಆಗಿದೆ. ಸೊ ಡಬಲ್ ಅಲ್ವಾ, ಸೊ ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ ಅನ್ನೋದನ್ನು ಕೇಳಿದ್ದಾರೆ. RNA ಏಕ ಪ್ರಮಾಣ ತಂತುವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ DNA ಯಲ್ಲಿರುವಂಥ ಯುರಾಸಿಲ್ ಇರುತ್ತೆ. DNA ಯಲ್ಲಿ ಯುರಾಸಿಲ್. ಸೊ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸೊ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸೊ 1, 2, 2, 3. ಸೊ 1, 3 ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ RNA ಯಲ್ಲಿ ಯುರಾಸಿಲ್ ಇರುತ್ತೆ. ಸೊ DNA ಯಲ್ಲಿ ಥೈಮಿನ್ ಅನ್ನೋಂಥದ್ದು ಇರುತ್ತೆ. ಸೊ RNA ಅಂತ ಬಂದಾಗ ಸೊ ಇದು ಏಕ ಅಣುವಿನ ಜೋಡಣೆಯನ್ನು ಕಂಡುಬರುತ್ತೆ. ಸೊ DNA ಅನ್ನೋದು ದ್ವಿ ಜೋಡಣೆಯನ್ನು ಕಂಡುಬರುವಂಥದ್ದು. ಸೊ RNA ಯಲ್ಲಿ ಯುರಾಸಿಲ್ ಕಂಡು ಬಂದರೆ DNA ಯಲ್ಲಿ ಥೈಮಿನ್ ಅನ್ನೋಂಥದ್ದು ಕಂಡುಬರುತ್ತೆ. ಇವೆರಡನ್ನ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಆದರೂ ಆಗ್ಬೋದು ಅನ್ಕೋತೀನಿ. ನೆಕ್ಸ್ಟ್ ಬಂದಾಗ 109 ಕ್ವಶನ್, ಪಲಾಯನ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಅಥವಾ ವಿಮೋಚನಾ ವೇಗ ಅಂತ ಹೇಳಿ ಕರೀತಾರೆ. ಸೊ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ ನೋಡಿ. ಸೊ ಭೂಮಿಯ ಪಲಾಯನ ವೇಗ 11.2 ಕಿಲೋಮೀಟರ್ ಇದೆ ನೋಡಿ. ಸೊ ಇದು ಕರೆಕ್ಟ್ ಇದೆ. ಪಲಾಯನ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಎಸೆದ ವಸ್ತು ಭೂಮಿಗೆ ಮರಳುತ್ತದೆ. ಸೊ ಚಂದ್ರಯಾನ ಪಲಾಯನ ವೇಗವು ಭೂಮಿಗಿಂತ ಹೆಚ್ಚಾಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಗುರುತ್ವಾಕರ್ಷಣೆ ಕಮ್ಮಿ ಇದೆ ಚಂದ್ರದ್ದು. ಸೊ ಇದು ಬಂದುಬಿಟ್ಟು ಸೊ ಭೂಮಿಯ ಪಲಾಯನ ಅಥವಾ ವಿಮೋಚನಾ ವೇಗ ಎಷ್ಟಿದೆ ಅಂದರೆ 11.2 km/s ಇದೆ. ಸೊ ಚಂದ್ರ ಪಲಾಯನ ಏನಿದೆ ಅಲ್ವಾ, ಸೊ ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಆಗುತ್ತೆ ನೋಡಿ. ಸೊ ಪಲಾಯನ ವೇಗಕ್ಕಿಂತ ಕಡಿಮೆ ಅಂದರೆ ಭೂಮಿಯ ವಿಮೋಚನಾ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ನಾವೇನಾದರೂ ಮೇಲೆ ಒಂದು ವಸ್ತುವನ್ನು ಎಸೆತೀವಿ ಅಂತ ಇಟ್ಕೊಳ್ಳಿ. ಸೊ ಮತ್ತೆ ಏನಾಗುತ್ತೆ, ಗುರುತ್ವಾಕರ್ಷಣೆಗೆ ಒಳಪಟ್ಟು ಭೂಮಿಗೆ ಕೆಳಬರುವಂಥ ಕೆಲಸವನ್ನು ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ರಾಕೆಟ್ಗಳೇನಿದಾವಲ್ವಾ, ಸೊ ರಾಕೆಟ್ಗಳು ಭೂಮಿಯ ವಿಮೋಚನಾ ವೇಗವನ್ನು ತಪ್ಪಿಸ್ಕೊಂಡು ಹೋಗಬೇಕಂದ್ರೆ ಅದು ಮಿನಿಮಮ್ ಎಷ್ಟಿರಬೇಕು, 11.2 km/s ಅದರ ವೇಗವನ್ನು ಹೊಂದಿರಬೇಕು. ನಾವೇನು ಮಾಡ್ತೀವಿ, 0 ಇಂದ 1, 2, 3 ಅಂತ ನಮ್ಮ ಗಾಡಿ ಆಕ್ಸಿಲೇಟರ್ನ ಮಾಡಿದ್ರೆ ಮುಂದಕ್ಕೆ, ಆದರೆ ಹಂಗಿಲ್ಲ. ಸೊ ರಾಕೆಟ್ ಏನಿದೆಯಲ್ಲ 11.2 km ವೇಗದಲ್ಲಿಯೇ ಮೊದಲಿಗೆ ಭೂಮಿಯಿಂದ ಪಲಾಯನವನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಿಮೋಚನೆ ಹೊಂದಬೇಕಾಗುತ್ತೆ. ಅಂದಾಗ ಮಾತ್ರ ಭೂಮಿಯಿಂದ ಮೇಲ್ಗಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಚಂದ್ರನ ಪಲಾಯನ ವೇಗವು ಭೂಮಿಗಿಂತ ಕಡಿಮೆ ಆಗಿದೆ. ಏನಕ್ಕೆ, ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಗಿಂತ ಎಷ್ಟು ಕಮ್ಮಿ ಇದೆ, 1.6ರಷ್ಟು ಕಮ್ಮಿ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ನೋಡಿದಾಗ ದ್ಯುತಿಕೋಶಗಳು ಮತ್ತು ಸೋಲಾರ್ ಪ್ಯಾನಲ್ ಬಗ್ಗೆ ಕೊಟ್ಟಿದ್ದಾರೆ. ಸೌರಕೋಶಗಳು ಏನಿದೆಯಲ್ಲ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡ್ತವೆ. ಸೊ ಇದು ರೈಟ್ ಇದೆ. ಸೌರಕೋಶಗಳಲ್ಲಿ ಸಿಲಿಕಾನ್ ಅನ್ನು ಬಳಸ್ತಾರೆ. ಇದು ಕರೆಕ್ಟ್ ಇದೆ. ಸೊ ಸೌರಶಕ್ತಿಯು ಪುನರುತ್ಪಾದಿಸಲಾಗದ, ಇಲ್ಲಿ ಚಾನ್ಸ್ ಇಲ್ಲ, ಇದನ್ನು ಪುನರುತ್ಪಾದಿಸಬಹುದು. ಸೊ ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಇಲ್ಲ ಎಕ್ಸ್ಪ್ಲೇನ್ ಮಾಡೋಣ. ಸೌರಶಕ್ತಿ ಏನಿದೆ ವಿದ್ಯುತ್ ಕೋಶಗಳು. ಸೊ ಸೌರಶಕ್ತಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಸೊ ಸೌರಕೋಶಗಳು ಅಂದರೆ ಸೋಲಾರ್ ಪ್ಯಾನಲ್ಗಳು ಏನಿರ್ತಾವಲ್ವಾ, ಸೊ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕೆಲಸ ಮಾಡ್ತವೆ. ಆಲ್ಮೋಸ್ಟ್ ಅಲ್ಲೂ ಸೌರಶಕ್ತಿಯನ್ನು ಬಳಸುವಂಥ ಕೆಲಸ ಮಾಡ್ತಿದ್ದಾರೆ ಎಲ್ಲ ದೇಶಗಳಲ್ಲಿ. ಸೊ ನೆಕ್ಸ್ಟ್ ಬಂದಾಗ ಸೌರಕೋಶಗಳಲ್ಲಿ ಸಿಲಿಕಾನ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದಿರಲಾರ್ದೆ ಯೂಸ್ ಯಾವುದಾಗಲ್ಲ ಸೋಲಾರ್ ಪ್ಲೇಟ್ಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಇರಲೇಬೇಕು. ಸೊ ನೆಕ್ಸ್ಟ್ ಸೌರಶಕ್ತಿಯು ಪುನರುತ್ಪಾದಿಸಲಾಗದ, ಸೊ ಪುನರುತ್ಪಾದಿಸಬಹುದು ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದಂದ್ರೆ ಸೌರಶಕ್ತಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದಕ್ಕೆ 1 ಮತ್ತು 2 ಮಾತ್ರ ಆಗುತ್ತೆ ನೋಡಿ. ಸೊ ಸೌರಶಕ್ತಿ ಪುನರುತ್ಪಾದಿಸಬಹುದು ಅನ್ನೋದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ 41ನೇ ಪ್ರಶ್ನೆ, ಪ್ರಾಥಮಿಕ ಬಣ್ಣಗಳು ಅಂತ ಹೇಳ್ಕೊಡ್ತಾರೆ. ಕೆಂಪು, ಹಸಿರು, ನೀಲಿ ಪ್ರಾಥಮಿಕ ಬಣ್ಣಗಳು. GRB ಅಂತ ಹೇಳಿ ಒಂದು ಕೋಡನ್ನು ಕೊಟ್ಟಿದೆ ನಾನು GRB ತುಪ್ಪದ ಬಗ್ಗೆ. ಸೊ GRB ಅನ್ನೋದು ಸೊ ನೀಲಿ ಪ್ರಾಥಮಿಕ ಬಣ್ಣಗಳು. ಇವುಗಳಲ್ಲಿ ಸೂಕ್ತ ಪ್ರಮಾಣದಲ್ಲಿ ಬೇಯಿಸಿದ ಬಿಳಿ ಬೆಳಕು ಸಿಗುತ್ತದೆ. ಸೊ ಹಳದಿ ಮತ್ತು ಕಪ್ಪು ಪ್ರಾಥಮಿಕ ಬಣ್ಣಗಳು. ಇದು ತಪ್ಪು. ಸೊ ಇದಕ್ಕೆ ಆನ್ಸರು 1 ಮತ್ತು 2 ಮಾತ್ರ ಆಗುತ್ತೆ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ 1 ಮತ್ತು 2 ಮಾತ್ರ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಶ್ರವಣತೀರ್ಥ ಧ್ವನಿ ಬಗ್ಗೆ ಕೇಳಿದ ನೋಡಿ. ಸೊ 20,000 ಹರ್ಟ್ಜ್ಗಿಂತ ಹೆಚ್ಚಿನ ಧ್ವನಿಯನ್ನು ನಾವು ಶ್ರವಣತೀರ್ಥ ಧ್ವನಿ ಅಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದಾಗ ಸೊ ಬಾವಲಿಗಳು ರಾತ್ರಿಯಲ್ಲಿ ಸಂಚರಿಸಲು ಇದನ್ನು ಬಳಸ್ತಾರೆ. ಕರೆಕ್ಟ್ ಇದೆ. ಸೊ ಮಾನವನ ಕಿವಿಗಳು ಶ್ರವಣತೀರ್ಥ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಲು ಚಾನ್ಸ್ ಇಲ್ಲ. ಕಿವಿ ಹರಿದೋಗುತ್ತೆ. ಸೊ ಕಿವಿಯಲ್ಲಿರುವಂಥ ಪರದೆ ಏನಾಗುತ್ತೆ, ಹರಿದೋಗುವಂಥ ಕೆಲಸ ಆಗುತ್ತೆ. ಸೊ 1 ಮತ್ತು 2 ಮಾತ್ರ ಆಗುತ್ತೆ. ಸೊ ಮಾನವನ ಶಬ್ದ ಗ್ರಹಿಸುವಂಥ ಶಕ್ತಿ ಎಷ್ಟಿದೆ ಅಂದರೆ 20 ಹರ್ಟ್ಜ್ ಟು 20,000 ಹರ್ಟ್ಜ್ವರೆಗಿದೆ. ಸೊ ಇಷ್ಟು ಮಾನವನ ಶಬ್ದ ಗ್ರಹಿಸುವಂಥ ಒಂದು ಕಿವಿಯ ಸಾಮರ್ಥ್ಯ ಇರುತ್ತೆ ಹೊರತು ಅಲ್ಟ್ರಾಸಾನಿಕ್ ಸೌಂಡ್ಗಳನ್ನು ಚಾನ್ಸೇ ಇಲ್ಲ. ಸೊ ಹಾಗೆ ನೆಕ್ಸ್ಟ್ ಬಂದಾಗ ಗ್ಯಾಲ್ವನೈಸೇಷನ್ ಪ್ರಕ್ರಿಯೆ ಅಂದರೆ ತುಕ್ಕು ಹಿಡಿಯೋದರಲ್ಲಿ ಗ್ಯಾಲ್ವನೈಸೇಷನ್ ಜಿಂಕ್ ಸತುವಿನ ಲೇಪನದ ಬಗ್ಗೆ ಕೇಳಿದ್ದಾರೆ. ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಯಲು ಏನು ಮಾಡಲಾಗುತ್ತೆ, ಇದು ರೈಟ್ ಇದೆ. ಸೊ ಕಬ್ಬಿಣದ ಮೇಲೆ ಸತುವು ಲೇಪಿಸಲಾಗುತ್ತೆ. ಸೊ ಇದು ಕರೆಕ್ಟ್ ಇದೆ. ಗ್ಯಾಲ್ವನೈಸೇಷನ್ ಕಬ್ಬಿಣದ ತುಕ್ಕು ಕಡಿಮೆ ಆಗುತ್ತೆ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಸಂಬಂಧನೇ ಬರೋದಿಲ್ಲ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದೆ. ಸೊ ಇದರ ಎಕ್ಸ್ಪ್ಲೇನ್ ನೋಡೋದು ಬೇಡ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದಾಗ ಪರಿಸರದ ಪಿರಮಿಡ್ಗಳು, ಶಕ್ತಿಯ ಪಿರಮಿಡ್ಗಳು ಯಾವಾಗಲೂ ನೇರವಾಗಿರ್ತವೆ ಅನ್ನೋದನ್ನು ಹೇಳಿದರೆ ಇದು ಸರಿಯಾಗಿದೆ. ಸೊ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಶಕ್ತಿಯು 10% ವರ್ಗಾವಣೆ ಆಗುತ್ತದೆ. ಸೊ ಇದು ತಪ್ಪಿದೆ ಅನ್ಕೋತೀನಿ. ಸೊ ಶಕ್ತಿಯು ಮೇಲ್ಮಟ್ಟಕ್ಕೆ ಹೋದಂತೆ ಹೆಚ್ಚಾಗುತ್ತದೆ ಅನ್ನೋದನ್ನು ಹೇಳಿದ್ದಾನೆ. ಸೊ ಮೇಲ್ಮಟ್ಟಕ್ಕೆ ಹೋದಂತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡ್ಕೋಬಹುದು. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ. ಸೊ 1 ಮತ್ತು 2 ಏನಿದೆಯಲ್ಲ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಶಕ್ತಿಯ ಮೇಲ್ಮಟ್ಟಕ್ಕೆ ಹೋದಂತೆ ಏನಾಗುತ್ತೆ, ಕಡಿಮೆ ಹೋಗುತ್ತೆ. ಸೊ ಒಂದು ಪಿರಮಿಡಿಂದ ಇನ್ನೊಂದು ಪಿರಮಿಡ್ಗೆ ಹೋಗುವಂಥ ಸಮಯದಲ್ಲಿ ಇಲ್ಲಿಂದ 100% ಇದ್ದರೆ ಇಲ್ಲಿ ಏನಾಗುತ್ತೆ 10% ಕಮ್ಮಿ ಆಗುತ್ತೆ. ಸೊ 90% ಆಗುತ್ತೆ. ಇಲ್ಲಿ 80% ಹಿಂಗೆ ಒಂದರಿಂದ ಒಂದಕ್ಕೆ ಶಕ್ತಿ ವರ್ಗಾವಣೆ ಏನಾಗುತ್ತೆ, ಸೊ ಕಡಿಮೆ ಆಗ್ಕೊಂತ ಹೋಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಸೊ ಶಕ್ತಿಯ ಪಿರಮಿಡ್ಗಳು ಯಾವುವು ಏನಾಗುತ್ತೆ ನೇರವಾದ ಸ್ಥಿತಿಯಲ್ಲಿ ಕಾಣ್ತವೆ. ಸೊ ಆಹಾರದ ಪಿರಮಿಡ್ಗಳು ಈ ರೀತಿಯಾಗಿ ಕಂಡುಬರುತ್ತೆ. ಸೊ
ಕೆಳ ತ್ರಿಭುಜಾಕಾರದಲ್ಲಿ. ಸೊ ಇದನ್ನು ನೋಡಿದಾಗ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಶಕ್ತಿ ವರ್ಗಾವಣೆ ಏನಾಗುತ್ತೆ 10% ಕಡಿಮೆ ಆಗುತ್ತೆ ಹೋಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಬೋದು. ಅಥವಾ ಪವರ್ ಟ್ರಾನ್ಸ್ಮಿಷನ್ ಲಾ ಬಗ್ಗೆ ಇದು ಹೇಳುತ್ತೆ. ಸೊ ಈ ಶಕ್ತಿಯ ಮೇಲ್ಮಟ್ಟಕ್ಕೆ ಹೋದಂತೆ ಹೆಚ್ಚಾಗೋದಿಲ್ಲ, ಬದಲಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶ್ಚನ್ ನೋಡಿದಾಗ ಹೆಪಟೈಟಿಸ್ ಮತ್ತು ಏಡ್ಸ್ ಬಗ್ಗೆ ಕ್ವಶ್ಚನ್ ಕೇಳಿದ್ದಾರೆ. ಸೊ ಹೆಪಟೈಟಿಸ್ ಅನ್ನೋದು ಯಕೃತಿಗೆ ಸಂಬಂಧಿಸಿದಂಥ ರೋಗ, ಇದು ಕರೆಕ್ಟ್ ಇದೆ. ಸೊ ಹೆಪಟೈಟಿಸ್ ಅಂದರೆ ಏನಂತ ಕರೀತಾರೆ ಅಂದರೆ ಕಾಮಾಲೆ ರೋಗವನ್ನು ಕರೀತಾರೆ. ಸೊ ಏಡ್ಸ್ ರೋಗವು HIV ವೈರಸ್ನಿಂದ ಬರುತ್ತೆ, ಇದು ಕರೆಕ್ಟ್ ಇದೆ. ಏಡ್ಸ್ ಪರಿಶೀಲಿಸುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಚಾನ್ಸೇ ಇಲ್ಲ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಆಗುತ್ತೆ ನೋಡಿ. ಸೊ ಯಾವುದಾಗುತ್ತೆ 1 ಮತ್ತು 2. ಸೊ ಹೆಪಟೈಟಿಸ್ ಬಿ ವೈರಸ್ ಏನಿದೆಯಲ್ಲ, ಸೊ ಯಕೃತಿಗೆ ಬರುವಂಥ ರೋಗ. ಸೊ ಇದನ್ನು ಹಳದಿ ಕಾಮಾಲೆ ಅಂತ ಹೇಳಿ ಕರೀತಾರೆ. ಸೊ ಇದರಿಂದ ಯಕೃತು ಇದಾಗುವಂಥ ಪ್ರಾಬ್ಲಮ್ ಬರುತ್ತೆ. ಸೊ ಹೆಪಟೈಟಿಸ್ಗೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಸೊ ಹೈದರಾಬಾದ್ನ ಶಾಂತ ಅನ್ನುವಂಥ ಒಂದು ಸಂಸ್ಥೆ ಏನಿದೆಯಲ್ಲ, ಸೊ ಹೆಪಟೈಟಿಸ್ಗೆ ಒಂದು ಸರಿಯಾದ ಚಿಕಿತ್ಸೆಯನ್ನು ಕಂಡುಹಿಡಿದಿದೆ, ಯಾವುದು ಶಾಂತ ಅನ್ನೋದು. ಸೊ ನೆಕ್ಸ್ಟು ಏಡ್ಸ್ ಅನ್ನೋದು HIV ವೈರಸ್ನಿಂದ ಬರುತ್ತೆ. ಸೊ HIV ವೈರಸ್ ಏನಿದೆ ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಹೇಳಿ ಕರೀತಾರೆ. ಸೊ ಏಡ್ಸ್ ಅಂತ ಬಂದಾಗ ಅಕ್ಯುರೇಟ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 1 ಮತ್ತು 2 ಇದೆ ನೋಡಿ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶ್ಚನ್ ನೋಡಿದಾಗ ನ್ಯೂಟನ್ನ 3 ಚಲನೆ ನಿಯಮಗಳನ್ನು ಕೊಟ್ಟಿದ್ದಾರೆ. ಸೊ ರಾಕೆಟ್ ಉಡ್ಡಯನ ಏನಿದೆಯಲ್ಲ, ಸೊ 3ನೇ ನಿಯಮಕ್ಕೆ ಸಂಬಂಧಪಟ್ಟಿದೆ. ಸೊ ನೆಕ್ಸ್ಟ್ ನೋಡಿದಾಗ ಜಡತ್ವ ನಿಯಮ ಏನಿದೆಯಲ್ಲ, ನ್ಯೂಟನ್ನ 1ನೇ ನಿಯಮಕ್ಕೆ ಇದು ಸರಿ ಇದೆ. ಸೊ ಬಲದ ವ್ಯಾಖ್ಯಾನ ಇದು ತಪ್ಪಾಗಿದೆ. ಸೊ ಇದು ಮೊದಲನೇ ನಿಯಮಕ್ಕೆ. ಸೊ ನಿಯಮಗಳನ್ನು ನೋಡಿದಾಗ ಅಥವಾ ಚಲನೆ ನಿಯಮಗಳನ್ನು ನೋಡಿದಾಗ 1ನೇದು ಬಲ ಮತ್ತು ಜಡತ್ವವನ್ನು ಹೇಳುತ್ತೆ. ಸೊ 2ನೇದು ವೇಗೋತ್ಕರ್ಷವನ್ನು ಹೇಳುತ್ತೆ. ಸೊ 3ನೇದು ಯಾವುದನ್ನು ಹೇಳುತ್ತೆ ಅಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದನ್ನು ಹೇಳುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಚಲನೆಯ 3 ನಿಯಮಗಳನ್ನು ಯಾರು ಹೇಳಿದ್ರು? ನ್ಯೂಟನ್ ಅವರು, ಅಥವಾ ಚಲನೆಯ ಪಿತಾಮಹ ಅಂತ ಹೇಳಿ ಯಾರನ್ನು ಕರೀತಾರೆ? ನ್ಯೂಟನ್ ಅವರನ್ನು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 42ನೇ ಕ್ವಶ್ಚನ್ ಬಂದಾಗ ಸಮತಲ ದರ್ಪಣದ ಬಗ್ಗೆ ಕೇಳಿದ್ದಾರೆ. ಬಿಂಬವು ಪಾರ್ಶ್ವೀಯವಾಗಿ ಉಲ್ಟಾಗಿರುತ್ತದೆ. ಸಮತಲ ದರ್ಪಣದಲ್ಲಿ ನೇರ ಮತ್ತು ಒಂದು ನಿಮಿಷ. ಸೊ ಬಿಂಬವು ಪಾರ್ಶ್ವೀಯವಾಗಿ ಉಲ್ಟಾಗಿರುತ್ತದೆ. ಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿರುತ್ತೆ. ಮುಖ ನೋಡುವ ಕನ್ನಡಿ ಸಮತಲ ದರ್ಪಣಕ್ಕೆ ಉದಾಹರಣೆಯಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಯಾವುದಿದೆ ಅಂದರೆ 1 ಮತ್ತು 3 ಮಾತ್ರ ಅನ್ನೋದಿದೆ ನೋಡಿ. ಸೊ ಬಿಂಬದ ಗಾತ್ರ ಏನಿದೆಯಲ್ಲ ಸಮತಲ ದರ್ಪಣದಲ್ಲಿ ಸಮನಾಗಿರುತ್ತೆ ಹೊರತು ದೊಡ್ಡದಾಗಿರುತ್ತಲ್ಲ. ಸೊ ಬದಲಿಗೆ ಏನಿರುತ್ತೆ? ಸೊ ಇಲ್ಲಿದೆ. ಸೊ ಒಂದೇದು ಬಿಂಬವು ಪಾರ್ಶ್ವವಾಗಿ ಉಲ್ಟಾಗಿರುತ್ತೆ. ಅಂದರೆ ಸಮತಲ ದರ್ಪಣದಲ್ಲಿ ಒಂದು ಬಿಂಬ ಇದೆಯಲ್ಲ, ಅದು ಏನಾಗುತ್ತೆ ಉಲ್ಟ ರೀತಿಯಲ್ಲಿ ಕಾಣುತ್ತೆ. ಸೊ ಅದು ಪಾರ್ಶ್ವವಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಬಿಂಬದ ಗಾತ್ರ ವಸ್ತುವಿಗಿಂತ ಗಾತ್ರ ದೊಡ್ಡದಾಗಿರೋದಿಲ್ಲ, ಬದಲಿಗೆ ಸಮನಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಮುಖ ನೋಡುವ ಕನ್ನಡಿ ಕೂಡ ಸಮತಲ ದರ್ಪಣಿಗೆ. ಸೊ ಸಮತಲ ದರ್ಪಣ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಅಂಗಡಿಗಳಲ್ಲಿ, ಕ್ಷೌರಿಕನ ಅಂಗಡಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಸಮತಲ ದರ್ಪಣದಲ್ಲಿ ಒಂದು ಮೇಣದ ಬತ್ತಿಯನ್ನು ಇರಿಸಿದಾಗ ಅಪರಿಮಿತ ದೃಶ್ಯಗಳು ಕಂಡುಬರುತ್ತೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಇದು ಕ್ವಶ್ಚನ್ ಆಗಿದೆ. ಸೊ ನೆಕ್ಸ್ಟ್ ಬಂದಾಗ 48ನೇ ಪ್ರಶ್ನೆ ಇದೆ ನೋಡಿ. ಸೊ ಅಯೋಡಿನ್ ಕೊರತೆಯ ರೋಗಗಳು ಅಂತ ಕೇಳಿದ್ದಾರೆ. ಸೊ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತೆ, ಸರಳ ಗಳಗಂಡ, ಇದು ಕರೆಕ್ಟ್ ಇದೆ. ಅಯೋಡಿನ್ ಶರೀರದ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಕೆ, ಇದು ಕರೆಕ್ಟ್ ಇದೆ. ಗಳಗಂಡ ರೋಗವು ಸೋಂಕಿನಿಂದ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ, ಇದು ಬರೋದಿಲ್ಲ. ಸೊ ಗಳಗಂಡ ರೋಗ ಏನಿದೆ ಅಲ್ವಾ, ಸೊ ಗಳಗಂಡ ರೋಗ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ. ಇದು ಥೈರಾಯ್ಡಿಂದ ನಿರ್ವಹಿಸಲ್ಪಡುವಂಥದ್ದು. ಸೊ ಏನಾದರೂ ದೇಹದಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆ ಆದರೆ ಅದನ್ನು ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಇದರಿಂದ ಗಳಗಂಡ ರೋಗ ಬರುತ್ತೆ. ಸೊ 1 ಮತ್ತು 2 ಮಾತ್ರ ಅನ್ನೋದನ್ನು ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶ್ಚನ್ ನೋಡೋದು ಪ್ರಶ್ನೆ 49. ಪೆನ್ಸಿಲ್ ಮತ್ತು ಆಂಟಿಬಯೋಟಿಕ್ ಅನ್ನು ಕೇಳಿದರೆ. ಸೊ ಪೆನ್ಸಿಲ್ ಅನ್ನು ಅಲೆಕ್ಸಾಂಡರ್ ಫ್ಲೈಮಿಂಗ್ ಅನ್ನು ಕಂಡುಹಿಡಿದರು, ಇದು ಕರೆಕ್ಟ್ ಇದೆ. ಸೊ ಇದು ವಿಶ್ವದ ಪ್ರಥಮ ಆಂಟಿಬಯೋಟಿಕ್, ಕರೆಕ್ಟ್ ಇದೆ. ಪೆನ್ಸಿಲನ್ನು ವೈರಸ್ನಿಂದ ಅಲ್ಲ, ಬದಲಿಗೆ ಶಿಲೀಂಧ್ರದಿಂದ ಕಂಡುಹಿಡಿದರು. ಯಾವ ಶಿಲೀಂಧ್ರ ಅಂದರೆ ಪೆನ್ಸಿಲಿಯಂ ನೋಟಾಟಮ್ ಅನ್ನುವಂಥ ಒಂದು ಶಿಲೀಂಧ್ರದಿಂದ ಏನು ಮಾಡ್ತಾರೆ, ಯಾವುದನ್ನು ಕಂಡುಹಿಡ್ತಾರೆ? ಪೆನ್ಸಿಲನ್ನು ಕಂಡುಹಿಡ್ತಾರೆ. ಯಾರು ಕಂಡುಹಿಡಿದ್ರು ಅನ್ನೋದನ್ನು ನೆನಪಿಟ್ಕೊಳ್ಳಿ, ಅಲೆಕ್ಸಾಂಡರ್ ಫ್ಲೈಮಿಂಗ್ ಅವರು ಕಂಡುಹಿಡ್ತಾರೆ. ಸೊ ನೆಕ್ಸ್ಟು ಸಾಂದ್ರತೆ, ಡೆನ್ಸಿಟಿ, ನೀರಿನ ಗುಣಲಕ್ಷಣಗಳ ಬಗ್ಗೆ ಕೇಳಿದ್ದಾರೆ ನೋಡಿ. ಸೊ ನೀರಿನ ಸಾಂದ್ರತೆಯು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗರಿಷ್ಠವಾಗಿರುತ್ತೆ, ಇದು ಕರೆಕ್ಟ್ ಇದೆ. ಸೊ ಮಂಜುಗಡ್ಡೆ ಸಾಂದ್ರತೆಯು ನೀರಿಗಿಂತ ಕಡಿಮೆ ಇರುತ್ತೆ, ಇದು ಕರೆಕ್ಟ್ ಇದೆ. ಸೊ ಮಂಜುಗಡ್ಡೆ ನೀರಿನ ಮೇಲೆ ಮುಳುಗುತ್ತೆ, ತೇಲುವುದಿಲ್ಲ, ಸೊ ಇದು ತಪ್ಪಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಮತ್ತು 2 ಮಾತ್ರ ಆಗುತ್ತೆ. ಸೊ ನೀರಿನ ಗರಿಷ್ಠ ಸಾಂದ್ರತೆ ಅಂತ ಬಂದಾಗ ಸೊ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅತಿ ಹೆಚ್ಚಿರುತ್ತೆ. ಸೊ ನೀರಿನ ಸಾಂದ್ರತೆ ಮಂಜುಗಡ್ಡೆ ಸಾಂದ್ರತೆಗಿಂತ ಹೆಚ್ಚಿರುತ್ತೆ. ಸೊ ಹಾಗಾಗಿ ಇದು ಮಂಜುಗಡ್ಡೆ ಏನಿದೆ ಅಲ್ವಾ, ಸೊ ನೀರಿನ ಮೇಲೆ ತೇಲುವಂಥ ಕೆಲಸ ಮಾಡ್ತಾರೆ. ಒಂದು ಗ್ಲಾಸಲ್ಲಿ ನೀರು ಹಾಕಿದೆ, ಅದರ ಮೇಲೆ ಮಂಜುಗಡ್ಡೆ ಹಾಕಿದೆ, ಅದು 75% ಮೇಲ್ಗಡೆ ಇರುತ್ತೆ, 24% ಮಾತ್ರ ಒಳಗಡೆ ಮುಳುಗಿರುತ್ತೆ. ಸೊ ಹಾಗಾಗಿ ಇದು ಮೇಲೆ ತೇಲುತ್ತೆ, ಏನಕ್ಕೆ ಅದು ಸಾಂದ್ರತೆ ಕಡಿಮೆ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೀರಿನ ಗರಿಷ್ಠ ಕುದಿಯೋ ಬಿಂದು ಅಂತ ಬಂದಾಗ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಆದರೆ ನೀರು ಏನಿದೆಯಲ್ಲ, ಸೊ ನೀರಿನ ಅಸಂಬಂಧ ಪ್ರಕ್ರಿಯೆ ಅನ್ನೋದನ್ನು ಕೇಳ್ತಾರೆ. ಸೊ ಅಥವಾ ಇದೇನಿದೆ ಅಲ್ಲ, ಸೊ ಇದಕ್ಕೆ ತಾಪವನ್ನು ಕೊಟ್ಟಾಗ ಮೊದಲಿಗೆ ವ್ಯಾಕಚನೆಗೊಳಗಾಗಲಿ ಸಂಕುಚನೆಗೊಳಗಾಗಿ ಆಮೇಲೆ ವ್ಯಾಕಚನೆಗೊಳಗಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ನೀರಿನ ಸಂಬಂಧ ಬಿಂದು ಅಂತ ಹೇಳಿ ಕರೀತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೀರಿನ ಸೂತ್ರ ಬಂದುಬಿಟ್ಟು H2O ಅಂತ ಆಗುತ್ತೆ. ಸೊ H2O ಹೈಡ್ರೋಜನ್ ಡೈಆಕ್ಸೈಡ್ ಅನ್ನೋದು. ಸೊ ಇದು ಎಷ್ಟು ನೀರಿನ ಬಗ್ಗೆ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇದು ಇವತ್ತಿನ ಸೆಷನ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸೊ ಇಟ್ ವಿಲ್ ಬಿ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಪಾಠನ ಮಾಡ್ತೀನಿ. ಸೊ ಇಂಪಾರ್ಟೆಂಟ್ ಇರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಅಷ್ಟು ಸೈನ್ಸ್ ಆಧಾರಿತ ಪ್ರಶ್ನೆಗಳನ್ನು ತೆಗೆದು ನೆಕ್ಸ್ಟ್ ವೀಡಿಯೋನ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.